ಎಲ್ಲರಿಗೂ ನಮಸ್ಕಾರ. ನಾವು ರಾಷ್ಟ್ರೋತ್ಥಾನ ಸಾಹಿತ್ಯದಿಂದ ಕಳೆದ ಒಂದು ವರ್ಷದಲ್ಲಿ ಈ ಥರ ಒಂದಷ್ಟು ಅನೌಪಚಾರಿಕ ಗೋಷ್ಠಿಗಳನ್ನು ಮಾಡಿಕೊಂಡು ಬಂದ್ವಿ. ಇದುವರೆಗೆ ಒಂದು 6-7 ಗೋಷ್ಠಿಗಳು ಬೇರೆ ಬೇರೆ ವಿಷಯ ಮತ್ತು ಅನ್ಯಾನ್ಯ ಕ್ಷೇತ್ರದ ವ್ಯಕ್ತಿಗಳ ಜೊತೆ ನಡೆದಿವೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾವು ಪ್ರೊಫೆಸರ್ ಅಬ್ದುಲ್ ಅಜೀಜ್ ಅವ್ರ ಜೊತೆಗೆ ಒಂದಷ್ಟು ಹೊತ್ತು ಮಾತನಾಡುವವರಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಪ್ರೊಫೆಸರ್ ಅಬ್ದುಲ್ ಅಜೀಜ್ ಅವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಚಿನ್ನದ ಪದಕದ ಜೊತೆಗೆ ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ಅರ್ಥಶಾಸ್ತ್ರ ವಿಷಯದಲ್ಲಿ ಪಡೆದವರು. ಅವರು ಚಿನ್ನದ ನಾಡಿನಿಂದಲೇ ಬಂದವರು. ಹಾಗಾಗಿ ಅವರಿಗೆ ಚಿನ್ನ ಹೊಸದೇನೂ ಅಲ್ಲ, ವಿಶೇಷ ಏನೂ ಅಲ್ಲ, ಮತ್ತು ಅವರಿಗೆ ಕಷ್ಟವೂ ಆಗಲಿಲ್ಲ ಅದು ಅಂತ. ಅಲ್ಲಿಂದ ಇದುವರೆಗೆ ಅವರು ಅರ್ಥಶಾಸ್ತ್ರ ಅಧ್ಯಯನ, ಅಧ್ಯಾಪನ ಮತ್ತು ಸಂಶೋಧನಾ ಈ 3 ಮುಖಗಳಲ್ಲಿ ನಿರಂತರವಾಗಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಹಲವು ಸಂಸ್ಥೆಗಳಲ್ಲಿ, ಅದು ICSSR, ನ್ಯಾಷನಲ್ ಲಾ ಸ್ಕೂಲು, ಇನ್ನು ಶ್ರೀರಾಮ್ ಸೆಂಟರ್ ಫಾರ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್ಸು, ಹೀಗೆ ಹಲವು ಕಡೆಗಳಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ಐಸೆಕ್ನಲ್ಲಿ ಬಹಳ ದೀರ್ಘಕಾಲ ಅವರು ಅಲ್ಲಿನ ಅರ್ಥಶಾಸ್ತ್ರ ಅಧ್ಯಯನ ವಿಭಾಗವನ್ನು ಮುನ್ನಡೆಸಿದ್ದಾರೆ. ಈ ಅವಧಿಯಲ್ಲಿ 15ಕ್ಕೂ ಹೆಚ್ಚು PhD ವಿದ್ಯಾರ್ಥಿಗಳಿಗೆ, ಅದಲ್ಲದೆ ಅವರಲ್ಲಿ ಸಹಾಯ ಮತ್ತು ಮಾರ್ಗದರ್ಶನ ಕೇಳಿಕೊಂಡು ಬಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಮಧುರೈ ಕಾಮರಾಜ್ ಯೂನಿವರ್ಸಿಟಿ, ಹೈದರಾಬಾದ್ನ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಸ್ಟಡಿ ಸೆಂಟರು ಮೊದಲಾದ ಕಡೆಗಳಲ್ಲಿ ಅವರು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಧಾರವಾಡದ DM ನಂಜುಂಡಪ್ಪ ಚೇರ್, ಧಾರವಾಡ ಯೂನಿವರ್ಸಿಟಿ, ಅಲ್ಲಿ ಅದರ ಚೇರನ್ನು ನಿರ್ವಹಣೆ ಮಾಡಿದ್ದಾರೆ. ಹಲವು ವರ್ಷಗಳ ಕಾಲ ಅವರು ಈ ರೀತಿಯಲ್ಲಿ ಐಸೆಕ್ನ ಜೊತೆಗೆ ಅನೇಕ ವಿಶ್ವವಿದ್ಯಾಲಯಗಳು, ಸಂಸ್ಥೆಗಳಲ್ಲೂ ಕೂಡ ಮಾರ್ಗದರ್ಶಕರಾಗಿ, ಅಧ್ಯಾಪಕರಾಗಿ ಅವರು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಹಲವು ಸೆಮಿನಾರ್ಗಳನ್ನು ಕೂಡ ಈ ನಿಟ್ಟಿನಲ್ಲಿ ಆರ್ಗನೈಸ್ ಮಾಡಿದರು, ಅವುಗಳಲ್ಲಿ ಭಾಗವಹಿಸಿದರು. ಬಹುಶಃ 92 ಅಂತ ಅನಿಸುತ್ತೆ, ಮಂಥನದಿಂದ ಇಲ್ಲೇ ಬೆಂಗಳೂರು ಇನ್ಸ್ಟಿಟ್ಯೂಟ್ನಲ್ಲಿ ಆಯೋಜನೆಗೊಂಡಿದ್ದ ಒಂದು ಸೆಮಿನಾರ್ನಲ್ಲಿ ದತ್ತೋಪಂತ್ ಠೇಂಗಡಿಯವರ ಜೊತೆ ಅಬ್ದುಲ್ ಅಜೀಜ್ ಅವರು ಭಾಗವಹಿಸಿದರು. ಅದು ಬೊಕಾರೆಯವರ ಹಿಂಡೂ ಎಕನಾಮಿಕ್ಸ್ ಕೃತಿಯನ್ನು ಕುರಿತ ಒಂದು ದಿನದ ಸಮಾವೇಶ. ಬಹುಶಃ ಆವತ್ತಿನ ಇದರಲ್ಲಿ ಬ್ರಹ್ಮಾನಂದ ಅವರು ಇದ್ದರು ಅಂತ ಅನಿಸುತ್ತೆ. ಕನ್ನಡದ ದೇಶದ ಹಿರಿಯ ಅರ್ಥಶಾಸ್ತ್ರಜ್ಞರೊಂದಿಗೆ ಅವರಿಗೆ ನಿರಂತರ ಒಡನಾಟ ಇತ್ತು, ನಿಕಟ ಒಡನಾಟ ಇತ್ತು. ಹೀಗೆ ಅರ್ಥಶಾಸ್ತ್ರ ಅಧ್ಯಯನ, ಅಧ್ಯಾಪನ ಮತ್ತು ಸಂಶೋಧನೆ ಕ್ಷೇತ್ರದಲ್ಲಿ ಅವರ ಅನುಭವವೂ ಅಪಾರವಾದದ್ದು, ಅವರ ಕೊಡುಗೆಯೂ ಅಪಾರವಾದದ್ದು. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಪ್ರೊಫೆಸರ್ ಅಬ್ದುಲ್ ಅಜೀಜ್ ಅವರ ಜೊತೆ ಮಾತುಕತೆಯನ್ನು ನಡೆಸಲಿಕ್ಕಿದ್ದೇವೆ. ನಮ್ಮ ಮನವಿಯನ್ನು ಮನ್ನಿಸಿ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ರಾಷ್ಟ್ರೋತ್ಥಾನ ಸಾಹಿತ್ಯದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಈ ಕಾರ್ಯಕ್ರಮದ ಚೌಕಟ್ಟು ತಮಗೆಲ್ಲರಿಗೂ ಅನೇಕರಿಗೆ ಈಗಾಗಲೇ ಗೊತ್ತಿದೆ. ಪ್ರಾರಂಭದಲ್ಲಿ ಒಂದು ಅರ್ಧ ಗಂಟೆ 40 ನಿಮಿಷಗಳ ಕಾಲ ಅತಿಥಿಗಳು ಮಾತನಾಡ್ತಾರೆ. ಅವರ ಬಾಲ್ಯದಿಂದ ಅವರ ಶಿಕ್ಷಣ, ಅವರ ಒಡನಾಡಿಗಳು, ಅವರ ಅಧ್ಯಾಪಕರು, ಅವರು ಕ್ಷೇತ್ರದಲ್ಲಿ ನಡೆಸಿದ ಅಧ್ಯಯನ, ಅಧ್ಯಾಪನ, ಸಂಶೋಧನೆಗಳು, ಫೀಲ್ಡ್ ವರ್ಕು, ಇವುಗಳ ಅನುಭವ, ಬೇರೆ ಬೇರೆ ಹಂತಗಳಲ್ಲಿ ಅವರು ನಡೆಸಿದ ಚಟುವಟಿಕೆಗಳು, ಇವುಗಳನ್ನು ಕುರಿತು ಅತಿಥಿಗಳು ಮಾತನಾಡ್ತಾರೆ. ಅದಾದ ನಂತರ ನಾವು ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ನಾವು ಅರ್ಥಶಾಸ್ತ್ರ ಅಧ್ಯಯನ ಕ್ಷೇತ್ರ ಮತ್ತು ಅಧ್ಯಾಪನ ಕ್ಷೇತ್ರ ಇವುಗಳಿಗೆ ಸಂಬಂಧಪಟ್ಟಂತೆ ನಾವು ಅವರ ಜೊತೆಗೆ ಸಂವಾದವನ್ನು ನಡೆಸಲಿಕ್ಕಿದ್ದೇವೆ. ಇದೀಗ ಪ್ರಾರಂಭದಲ್ಲಿ ಪ್ರೊಫೆಸರ್ ಅಬ್ದುಲ್ ಅಜೀಜ್ ಅವರು ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇನೆ. ನನ್ನ ಬಗ್ಗೆ ಒಳ್ಳೆ ಮಾತು ಹೇಳಿದಂಥವರು ಶ್ರೀಯುತರು, ನಿಮಗೆ ನನ್ನ ವಂದನೆಗಳು. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಸ್ವಲ್ಪ ಪೂರ್ತಿ ಕನ್ನಡದಲ್ಲೇ ಮಾತಾಡಲಿಕ್ಕಾಗದೇ
ಕನ್ನಡ ಇಂಗ್ಲೀಷ್ ಮಿಶ್ರಿತ ಕನ್ನಡದಲ್ಲಿ, ಕಂಗ್ಲೀಷು. ಸೊ ಅವರು ಈ ಥರ ನಮ್ಮಲ್ಲಿ ಈ ಥರ ಒಂದು ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ನ ಒಂದು ಸ್ಟ್ರಕ್ಚರ್ ಈ ಥರ ಇದೆ ಹಾಗೆ ಅಂತ ಹೇಳಿದಾಗ ನನಗೆ ಆಶ್ಚರ್ಯ ಆಯ್ತು. ಇದೇನಿದು ಹೊಸದಲ್ವಾ? ಮೊದಲು ನಾನು ನನ್ನ ಬಗ್ಗೆನೇ ಮಾತಾಡಬೇಕು, ಆಮೇಲೆ ಪ್ರಶ್ನೋತ್ತರಗಳು ಹಾಗೆ ಅಂತ ಹೇಳಿದರು. ಸೊ ಆಗಲಿ, ನನಗೂ ಒಂದು ರೀತಿ ಕ್ಯೂರಿಯಾಸಿಟಿ ಉಂಟಾಯಿತು, ನೋಡೋಣ ಇದು ಹೇಗಿರುತ್ತೋ ಹಾಗೆ ಅಂತ ಬಂದಿದ್ದೀನಿ. ಅವರು ಒಂದು ದೊಡ್ಡ ಬಾಂಬ್ ಹಾಕಿದ್ದೇನೆಂದರೆ ಕನ್ನಡದಲ್ಲಿ ಮಾತಾಡಬೇಕಾಗ್ತದೆ. ಸೊ ಕನ್ನಡ ಸ್ವಲ್ಪ ಮಟ್ಟಿಗೆ ಗೊತ್ತು ನನಗೆ, ಆದರೆ ಇಂತಹ ಹಿರಿಯ ವ್ಯಕ್ತಿಗಳು ಅವ್ರ ಮುಂದೆ ನಾನು ಕನ್ನಡದಲ್ಲಿ ಮಾತಾಡೋದು ಅಂದರೆ ಒಂದು ಸ್ವಲ್ಪ ಹೆದರ್ಕೊಂಡೇ ಬಂದಿದ್ದೀನಿ. ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಬೇಕು. ನಾನು ಹುಟ್ಟಿದ್ದು ಹುಣಸ್ಕೋಟೆ ಅಂತ ಒಂದು ಊರು, ಸಣ್ಣ ಹಳ್ಳಿ, ಟೇಕಲ್ ಹೋಬಳಿ, ಮಾಲೂರು ತಾಲೂಕು. ನಮ್ಮೂರು ಬೆಟ್ಟದಲ್ಲೇ, ಅರ್ಧ ಊರು ಬೆಟ್ಟದಲ್ಲೇ ಇತ್ತು. ಆ ಅರ್ಧ ಊರಲ್ಲೇ ನಮ್ಮ ಮನೆ ಇದ್ದಿದ್ದು. ಹುಣಸ್ಕೋಟೆಗೆ ಒಂದು ರೀತಿಯಲ್ಲಿ ಒಂದು ಹುಣಸ್ಕೋಟೆ ಅನ್ವರ್ಥ ನಾಮ ಅನ್ನಿಸ್ಬೋದು. ಅದೇನಪ್ಪ ಅಂದರೆ, ನಮ್ಮೂರಿನಲ್ಲಿ ಒಂದು ಕೋಟೆ ಇತ್ತು, ನಮ್ಮೂರು ಸುತ್ತಲೂ ಕೋಟೆ. ಆ ಕೋಟೆ ಸುತ್ತಲೂ ಹುಣಸೆ ಮರಗಳು, ಆದ್ದರಿಂದ ಅದು ಹುಣಸ್ಕೋಟೆ ಅಂತ ಆಯಿತು. ಇಟ್ಸ್ ಎ ಬ್ಯೂಟಿಫುಲ್ ವಿಲೇಜ್. ನನಗೆ ಆಗಾಗ ಆ ಕಡೆ ಹೋಗಬೇಕು ಹಾಗೆ ಅಂತ ಅನ್ನಿಸ್ತದೆ. ಇದು ನಾನು ಬಾಲ್ಯ ಅವಸ್ಥೆಯಲ್ಲಿ ಪಕ್ಕದಲ್ಲೇ ಬೆಟ್ಟ ಆದ್ದರಿಂದ ಬೆಟ್ಟದಲ್ಲೆಲ್ಲ ಓಡಾಡೋದು, ಸುತ್ತಮುತ್ತಲು ಹೊಲ ಗದ್ದೆ ಓಡಾಡ್ತಾ ಇದ್ದೆ ಬಾಲ್ಯಾವಸ್ಥೆಯಲ್ಲಿ. ಒಂದು ಅಟ್ರಾಕ್ಷನ್ ಏನಿತ್ತು ಬೆಟ್ಟದಲ್ಲಿ ಅಂದರೆ, ಕಾರೆ ಹಣ್ಣು, ಮಿಂಡಿ ಹಣ್ಣು, ನೇರಳೆ ಹಣ್ಣು, ಈ ಗಿಡಗಳಿದ್ದವು ಬೆಟ್ಟದಲ್ಲಿ. ಸೊ ಅದಕ್ಕೆ ಆಗಾಗ ಹೋಗಿ ಕಲ್ಲು ಎಸೆದು, ಚಿಕ್ಕ ಮಕ್ಕಳು ನಾವೆಲ್ಲ ಒಂದಷ್ಟು ಜನ. ಸೊ ಈ ಥರ ಓಡಾಡ್ಕೊಂಡಿದ್ದಾಗ ನಮ್ಮ ತಂದೆಗೆ ಕೋಪ ಬಂದುಬಿಡ್ತು, ಇವನು ಪೋಲಿ ಆಗಿಬಿಡ್ತಾನೆ ಅಂದಿದ್ದ. ಎತ್ಕೊಂಡೋಗಿ ಪ್ರೈಮರಿ ಸ್ಕೂಲ್ನಲ್ಲಿ ಕೂರಿಸ್ಬಿಟ್ರು. ಮೇಸ್ಟರ್ ಸ್ವಲ್ಪ ನೋಡ್ಕೊಳ್ಳಿ, ಇವನು ತುಂಬ ಮಿಸ್ಚೀಫ್ ಮಾಡೋ ಹುಡುಗ, ಸ್ವಲ್ಪ ಇವನ್ನ ಸರಿಯಾಗಿ ನೋಡ್ಕೊಳ್ಳಿ ಎಂದರು. ಸರಿ, ಆ ಮೇಸ್ಟ್ರು ನನಗೆ ಒಂದು ಸ್ಲೇಟ್ನಲ್ಲಿ ಅ ಅಂತ ತಿದ್ಕೊಟ್ಟು, ಇದರ ಮೇಲೆಲ್ಲ ಹೀಗೆ ತಿದ್ದಬೇಕು ಅಂತ ಹೇಳಿದರು. ಅಷ್ಟು ತಿದ್ಕೊಂಡು ಮುಂದುವರೆದೆ. ಪ್ರೈಮರಿ ಸ್ಕೂಲ್ನಲ್ಲಿ ಮುಂದುವರೆದೆ. ಆಮೇಲೆ 2ನೇ ತರಗತಿ ಆದ ನಂತರ ಒಬ್ಬ ಒಳ್ಳೆಯ ಮೇಸ್ಟ್ರು ನಮಗೆ ಸಿಕ್ಕಿದರು, ಚಿಕ್ಕ ವೆಂಕಟಸ್ವಾಮಿ ಅಂತ. ಅವರು ತುಂಬ ಚಿಕ್ಕ ವಯಸ್ಸಿನವರು, ಆಗ್ತಾನೆ ಪಾಸ್ ಮಾಡಿದಂಥ ಅವರು. ಜೊತೆಗೆ ಒಳ್ಳೆ ಪಾಠ ಮಾಡೋರು ಅವರು, ಕನ್ನಡವನ್ನು ತುಂಬ ನೀಟಾಗಿ ಮಾಡೋರು, ಲೆಕ್ಕ ಚೆನ್ನಾಗಿ ಕಲಿಸೋರು ನಮಗೆ. ಇದರ ಜೊತೆಗೆ ಹೊರ ಸಂಚಾರ ಅಂತ ನಮ್ಮನ್ನೆಲ್ಲ ಕರ್ಕೊಂಡು ಬೆಟ್ಟದ ಮೇಲೆ, ಅಲ್ಲಿ ಮರ ಗಿಡ ಕಾಡು ಹೀಗೆಲ್ಲ ಕರ್ಕೊಂಡು ಹೋಗೋರು. ಬೆಟ್ಟದ ಮೇಲೆ ನಾವು ಹೋಗಲಿಕ್ಕೆ ಯಾಕೆ ಇಷ್ಟಪಡ್ತಾ ಇದ್ವು ಅಂದರೆ, ಬೆಟ್ಟದ ಮೇಲಿಂದ ನಿಂತು ನೋಡಿದಾಗ ಬೆಂಗಳೂರಿಂದ ಮದ್ರಾಸ್ ಹೋಗೋ ರೈಲ್ ಬರ್ತದೆ ಆ ಕಡೆಗೆ. ಸೊ ಅದನ್ನು ನೋಡೋದು, ಬೆಟ್ಟದ ಮೇಲಿಂದ ನೋಡೋದು. ಇಂಥ ಒಂದು ಆ ಸೀನರಿ ತುಂಬ ಚೆನ್ನಾಗಿರ್ತಾಯಿತ್ತು. ಸೊ ಚಿಕ್ಕ ವೆಂಕಟಸ್ವಾಮಿ ಅವರು, ನಾವು 4ನೇ ಕ್ಲಾಸ್ ನಾನು ಕೇಳಿಸುತ್ತಾ, ಇದು ಇಲ್ಲದೆ ಇದ್ದರೂ ಕೇಳಿಸ್ಬೋದಲ್ಲ? ಸರಿ, 4 ಡೆಸಿಬಲ್ಸ್ ಕಡಿಮೆ ಇದೆ, ಹಾಗಾಗಿ ಮೈಕ್ ಬೇಕಾಗುತ್ತೆ ಸರ್. ಸರ್, ಒಂದು ಕಾಲದಲ್ಲಿ ನನ್ನ ವಾಯ್ಸ್ ಹೇಗಿತ್ತು ಗೊತ್ತಾ?
ಬೂಮಿಂಗ್ ವಾಯ್ಸ್ ಇತ್ತು. ಅವ್ರಿಗೆ ಗೊತ್ತು ನನಗೆ ಮದುವೆ ಆಯಿತು ನೋಡಿ, ಆಮೇಲೆ ವಾಯ್ಸೇ ಇಲ್ದಂಗೆ ವಾಯ್ಸ್. ಹೌದು, ಏನು ಮಾಡೋದು. ಸರಿ, ಹಾಂ, ಮತ್ತು ಹುಷಾರಾಗಿರ್ಬೇಕಲ್ಲ. ಚಿಕ್ಕವೆಂಕಟಸ್ವಾಮಿಯವ್ರು ನಾವು 4ನೇ ಕ್ಲಾಸ್ ಮುಗಿಸಿದ ಮೇಲೆ ನಮ್ಮ ತಂದೆ ತಾಯಿ ಅವ್ರನ್ನ ಮೀಟ್ ಮಾಡಿ, ನನ್ನ ಜೊತೆಗೆ ಇನ್ನೂ 3 ಜನ ಹುಡುಗರಿದ್ದರು. ಕೃಷ್ಣೇಗೌಡ, ರಾಮಕೃಷ್ಣ, ಆಮೇಲೆ ಬಸವಾಚಾರಿ. ನಾನು 4 ಜನ 4ನೇ ಕ್ಲಾಸ್ ಪಾಸ್ ಮಾಡಿದ್ದು. ಸೊ ಅವ್ರ ಪ್ರಕಾರ ನಾವು ಸ್ವಲ್ಪ ಬುದ್ಧಿವಂತರು ಹಾಗೆ ಅಂತ ನಮ್ಮ ತಂದೆ ತಾಯಿನ ಮೀಟ್ ಮಾಡಿ, ಇವ್ರನ್ನ 4ನೇ ಕ್ಲಾಸ್ ಆದಮೇಲೆ ಇಳಿಸ್ಬೇಡಿ, ಸ್ವಲ್ಪ ಮುಂದಕ್ಕೆ ಓದಿಸಿ ಅಂದರು. ನಮ್ಮ ತಂದೆ ಕೇಳಿದ್ರು, ಮುಂದಕ್ಕೆ ಓದಿಸೋಕೆ ಸ್ಕೂಲೇ ಇಲ್ವಲ್ಲ. ಆ ಕಾಲದಲ್ಲಿ ಪ್ರೈಮರಿ ಸ್ಕೂಲ್ ಮಾತ್ರ ಇತ್ತು. ಹೋಬಳಿಯಲ್ಲೂ ಪ್ರೈಮರಿ ಸ್ಕೂಲು, ಹೋಬಳಿಯಲ್ಲೂ ಮಿಡ್ಲ್ ಸ್ಕೂಲ್ ಇರಲಿಲ್ಲ. ಬಟ್ ಅದಕ್ಕೆ ಇವ್ರ ಮೇಸ್ಟ್ ಹೇಳಿದ್ರು, ಯಾಕೆ ಬಂಗಾರಪೇಟೆಯಲ್ಲಿ ಮಾಲೂರಲ್ಲಿ ಹೈಸ್ಕೂಲ್ ಇದೆಯಲ್ಲ, ಅಲ್ಲಿಗೆ ಕಳಿಸೋದು. ಅಯ್ಯೋ 8 ಮೈಲಿ ನಡ್ಕೊಂಡು ಹೋಗೋಕ್ಕಾಗುತ್ತಾ ನಮ್ಮ ಮಕ್ಕಳಿಗೆ? 8 ಮೈಲಿ ಹೋಗಿ, ಇಲ್ಲಪ್ಪ 8 ಮೈಲಿ ನಡ್ಕೊಂಡು ಹೋಗಬೇಕಾದ್ದೆಲ್ಲ. ಟ್ರೈನ್ ಇದೆ ಟೇಕಲ್ನಿಂದ ಬಂಗಾರಪೇಟೆಗೆ, ಟ್ರೈನ್ನಲ್ಲಿ ಹೋಗಿ ಬರೋದು. ಟ್ರೈನ್ನಲ್ಲಿ ಅಂದರೆ ದಿನಕ್ಕೆ 4 ಆಣೆ ಎಲ್ಲಿಂದ ತರೋದು ನಾವು ಅಂದರು. ದಿನಕ್ಕೆ 4 ಆಣೆ ನೀವೇನು ತರಬೇಕಾದ್ದಿಲ್ಲ, ಸೀಸನ್ ಟಿಕೆಟ್ ಅಂತ ಇದೆ, ಅದು ಕೊಂಡ್ಕೊಂಡ್ರೆ ತಿಂಗಳಿಗೆ 3 ರೂಪಾಯಿ ಅಷ್ಟೇನಪ್ಪ. 3 ತಿಂಗಳಿಗೆ ನೀವು ತಗೊಂಡ್ರೆ ಇನ್ನು ಕನ್ಸೆಷನ್ 7.5 ರೂಪಾಯಿ. ಸೊ ಇದೇ ಮೇಷ್ಟ್ರು ನಮ್ಮನ್ನು ಕರ್ಕೊಂಡು ಬಂಗಾರಪೇಟೆಗೆ ಹೋಗಿ ನಮ್ಮ ತಂದೆನ ಜೊತೆಗೆ ಹಾಕು, ತಂದೆಯವ್ರನ್ನ ಬೇರೆ ಹುಡುಗರ ತಂದೆಯವ್ರನ್ನೂ ಜೊತೆಗೆ ಹಾಕಿ ಮಿಡ್ಲ್ ಸ್ಕೂಲ್ನಲ್ಲಿ ನಮಗೆ ಅಡ್ಮಿಷನ್ ಕೊಡಿಸಿದ್ದಲ್ಲೇ ಬಂಗಾರಪೇಟೆ ರೈಲ್ವೆ ಸ್ಟೇಷನಲ್ಲಿ ಸೀಸನ್ ಟಿಕೆಟ್ಟು ಮುಂದೆ ನಿಂತು ಅವರೇ ಕೊಡಿಸಿ, ಇನ್ಮೇಲೆ ನೀವು ಓಡಾಡ್ರಯ್ಯ, ಜೋಪಾನಪ್ಪ, ಹುಷಾರಾಗಿ ರೈಲ್ನಲ್ಲಿ ಬರೋದು ಹೋಗೋದು ಹುಷಾರಾಗಿರಬೇಕು ಹಾಗೆ ಅಂತ. ಒಂದು ವೇಳೆ ಚಿಕ್ಕವೆಂಕಟಸ್ವಾಮಿ ಅವರು ನಮ್ಮನ್ನು ಅಲ್ಲಿಗೆ ತಗೊಂಡೋಗಿ ಬಿಡದೇ ಇದ್ದರೆ ನನಗೆ ಇಲ್ಲಿ ಬಂದು ನಿಮ್ಮ ಎದುರುಗಡೆ ಕೂತ್ಕೊಂಡು ಮಾತಾಡೋ ಅರ್ಹತೆ ಇರ್ತಾ ಇರಲಿಲ್ಲ. ಇದು ಒಂದು. ಆಮೇಲೆ ಬಂಗಾರಪೇಟೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಟ್ರೈನ್ ಟೈಮಿಂಗ್ಸು ಚೇಂಜ್ ಆಗಿಬಿಡ್ತು. ಸೊ ನಮ್ಮ ಸ್ಕೂಲ್ ಟೈಮಿಂಗೂ ಟ್ರೈನ್ ಟೈಮಿಗೂ ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ನಮ್ಮಿಂದ ಮಾಲೂರಿಗೆ ಕರ್ಕೊಂಡು ಹೋಗಿ ಮಾಲೂರಿಗೆ ಬಿಟ್ಟು ಮಾಲೂರು ಮಿಡ್ಲ್ ಸ್ಕೂಲ್ ಸೇರಿದರು 8ನೇ ಕ್ಲಾಸ್. ಆವಾಗ ಆ ಟ್ರೈನ್ ಟೈಮಿಂಗ್ಸು ಅದು ಸೇರಿ ಹೋಗ್ತಾಯಿತ್ತು. 8ನೇ ಕ್ಲಾಸು ಮುಗೀತು. ಅಲ್ಲಿ ಮುಖ್ಯವಾಗಿ ನಮಗೆ ಒಬ್ಬ ಮೇಷ್ಟ್ರು, ರಾಮಣ್ಣ ಮೇಷ್ಟ್ರು, ಹಿಸ್ಟ್ರಿ ಪಾಠ ಮಾಡ್ತಾಯಿದ್ರು. ಆಮೇಲೆ ಮುನ್ಸ್ವಾಮಿ ಅಂತ ಒಬ್ಬರು ಲೆಕ್ಕ ಪಾಠ ಮಾಡೋದು, ಅರ್ಥಮೆಟಿಕ್. ನನಗೆ ತುಂಬ ಇಷ್ಟ ಆಗೋದು ಅವರ ಪಾಠಗಳು. ರಾಮಣ್ಣ ಮೇಷ್ಟ್ರು ಯಾಕೆ ಇಷ್ಟ ಆಗ್ತಾಯಿದೆ ಅಂದರೆ ಅವರು ದಿನವೂ ಪ್ರಶ್ನೆ ಕೇಳೋರು. ಫಸ್ಟ್ ಬಂದ ಕೂಡಲೇ ಒಂದು ಪ್ರಶ್ನೆ, ನೆನ್ನೆ ಪಾಠ ಮಾಡಿದ್ದು ಇವತ್ತು ಪ್ರಶ್ನೆ ಕೇಳೋರು. ಯಾವ ಥರ ಪ್ರಶ್ನೆ ಅಂತ ಒಂದು ಉದಾಹರಣೆ. ಹಿಸ್ಟ್ರಿ, ಮೈಸೂರು ಹಿಸ್ಟ್ರಿ ಪಾಠ ಮಾಡ್ತಾಯಿದ್ದಿದ್ದವರು. 4ನೇ ಮೈಸೂರು ಯುದ್ಧಕ್ಕೆ ಕಾರಣಗಳು, ಕದನಗಳು, ಕಕ್ಷೆಗಳು, ಪ್ರತಿಕಕ್ಷೆಗಳು ಹಾಗೂ ಫಲಿತಾಂಶಗಳು ಹೇಳೋ ಅಂತ ನಮ್ಮ ಕಡೆ ಅದನ್ನು ಪೂರ್ತಿ ಹೇಳಬೇಕು. ಹೇಳದೇ ಇದ್ದರೆ ಒಂದು ಬೆತ್ತ ಇತ್ತು ಅವ್ರ ಹತ್ರ. ಸೊ ಈ ಥರ ಅವರು ನನಗೆ ಐ ಸ್ಟಿಲ್ ರಿಮೆಂಬರ್ ಹಿಮ್. ಯಾಕೆಂದರೆ ಆ ಬೆತ್ತದ ಏಟು ತಿಂದ ಮೇಲೆ ಜ್ಞಾಪಕ ಇರಲೇಬೇಕಲ್ಲ. ರಾಮಣ್ಣ ಮಾಸ್ಟ್ರು ಆ ಥರದ್ದು. ಆಮೇಲೆ 8ನೇ ಕ್ಲಾಸು ರಿಸಲ್ಟ್ ಇಂಥ ದಿನ ಬರುತ್ತೆ ಅಂತ ಗೊತ್ತಾಯಿತು. ನಮ್ಮ ತಂದೆಗೆ ನಾನು ರಿಸಲ್ಟ್ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಬಂದು ನೋಡ್ಕೊಂಡು ಬಂದು ನಮ್ಮ ತಂದೆ ಕೇಳು, ಏನಾಯಿತು ಅಂದರು. ಪಾಸಾಗಿದೆ, ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದೆ ಅಂದೆ. ಏನೋ ಫಸ್ಟ್ ಕ್ಲಾಸ್ನಲ್ಲಿ? ಸುಳ್ಳು ಹೇಳ್ತೀಯ ಮುಂಡೆದೆ ಅಂತ ಹೇಳಿ. ಯಾಕೆಂದರೆ ಆ ಕಾಲದಲ್ಲಿ 8ನೇ ಕ್ಲಾಸ್ ಪಾಸ್ ಮಾಡೋದು ಭಾಳ ಕಷ್ಟ ಇತ್ತು. LS ಅಂತ, ಲೋಯರ್ ಸೆಕೆಂಡ್ರಿ. ನಮ್ಮ ದೊಡ್ಡಪ್ಪ LS
ಪಾಸ್ ಮಾಡಿದರು, ಎಲ್ಲಿ ಮಲ್ಲೇಶ್ವರಂದಲ್ಲಿ ಇದ್ಕೊಂಡು. ಸೊ ನಮ್ಮ ತಂದೆಯವರ ಟಾರ್ಗೆಟ್ ಏನಿತ್ತು, ದೊಡ್ಡಪ್ಪನ ಆ ಮಟ್ಟಕ್ಕೆ ಬರಲಿ, ಇವನು LS ಪಾಸ್ ಮಾಡಲಿ ಹಾಗೆ ಅಂತ. ಅವ್ರಿಗೆ ನನ್ನ ಮೇಲೆ ನಂಬಿಕೆ ಬರಲಿಲ್ಲ. ಪಕ್ಕದ ಊರಿನಲ್ಲಿ ಅಗಲಕೋಟೆ ಅಂತ ಊರು, ಶ್ರೀನಿವಾಸುಲು ಅಂತ ಆ ఊరిನ ಅವರು జోడిదారు. ಅವ್ರ హత్ర ಹೋಗಿ ఇట్లా మావాడు చెప్తాడు, నిజం చెప్తా ఉన్నాడో అబద్ధం చెప్తా ఉండో తెలీదు, మాలూరుకి పోయి రావాలండి ಅಂತ ಅವ್ರನ್ನ ಕರ್ಕೊಂಡು ಮಾಲೂರಿಗೆ ಹೋದರು. ಹೆಡ್ ಮಾಸ್ಟರ್ನ ಮೀಟ್ ಮಾಡಿ ರಿಸಲ್ಟ್ ನೋಡಿ, ಹೌದಲ್ಲಯ್ಯ ಅವ್ನು ನಿಜಾನೇ ಹೇಳಿರೋದು, ಹುಡುಗ ಫಸ್ಟ್ ಕ್ಲಾಸ್ ಬಂದಿದ್ದಾನೆ, ಏಯ್ ಒಂದು ಕೆಲಸ ಮಾಡೋಣ, ಅಲ್ಲೇ ಪಕ್ಕದಲ್ಲೇ ಹೈಸ್ಕೂಲ್ ಇದೆ, ಹೋಗಿ ಅಡ್ಮಿಷನ್ ತಗೊಂಡು ಬಿಡೋಣ ಅಂತ. ಅವರೇ ಅಡ್ಮಿಷನ್ ಫಾರಮ್ ತಗೊಂಡು ಅವರೇನೆ ಅದನ್ನು ಫಿಲಪ್ ಮಾಡಿ ಹೈಸ್ಕೂಲ್ಗೆ ಸೇರಿಸ್ಬಿಟ್ಟು ನನಗೆ ಹೇಳಿದ್ರು, ನೋಡಪ್ಪ ಇಂಥ ದಿನ ಸ್ಕೂಲ್ ಓಪನ್ ಆಗುತ್ತಂತಲ್ಲ, ಆವಾಗ ನೀನು ಹೋಗಬೇಕು ಹಾಗೆ. ಸೊ ಆಯಿತು. ಅಲ್ಲಿ ಹೈಸ್ಕೂಲ್ಗೆ ಬಂದಾಗ ಇಬ್ಬರು ಮಾಸ್ಟರ್ಗಳು ನನಗೆ ಬೇಕಾದವರು. ಒಬ್ಬರು MB ಚಂದ್ರಶೇಖರಯ್ಯ ಅಂತ, ಅವರು ಕಾಮರ್ಸ್ ಮತ್ತು ಜಾಗ್ರಫಿ ಹೇಳ್ತಾಯಿದ್ರು. ಎರಡನೇವರು ಭಾಳ ಮುಖ್ಯವಾಗಿ ಆನಂದ್ ಆಳ್ವಾರ್ ಅಂತ, ಮೇಲುಕೋಟೆಯವರು, ಕನ್ನಡ ಪಾಠ ಮಾಡ್ತಾಯಿದ್ರು. ಅವರು ಮುಖ್ಯವಾಗಿ ನಮಗೇನು ಹೇಳಿಕೊಟ್ರು ಅಂದರೆ, ಕನ್ನಡದ ಪದಗಳನ್ನು ಹೇಗೆ ಉಚ್ಚಾರ ಮಾಡಬೇಕು, ಆಮೇಲೆ ವ್ಯಾಕರಣ ಯಾವ ಥರ ಇರಬೇಕು, ಇದನ್ನು ಕಲಿಸ್ಕೊಟ್ಟಿದ್ದು ಅವರು. ಅದಕ್ಕೆ ಅವ್ರನ್ನ ನಾನು ಇವತ್ತು ಜ್ಞಾಪಿಸ್ಕೊಳ್ತೇನೆ. ಸರಿ ಆಯಿತು, SSLC ಅಂತ ಮುಗೀತು. ನಂತರ SSLC ಆದ್ಕೊಂಡು ನಮ್ಮ ತಂದೆಗೆ ಖುಷಿ ಆಯಿತು, ನನ್ನ ಮಗ SSLC ಪಾಸ್ ಮಾಡಿದ್ದಾನೆ, ಅದರಲ್ಲೂ ಫಸ್ಟ್ ಕ್ಲಾಸ್ ಬಂದಿದ್ದಾನೆ ಹಾಗೆ ಅಂತ ಖುಷಿಪಟ್ಟವರು. ಆದರೆ ಮುಂದೆ ನಿನಗೆ ಕಾಲೇಜಿಗೆ ಕಳ್ಸೋಕ್ಕಾಗೋಲ್ಲಪ್ಪ ಅಂತ ಹೇಳಿ ನಮ್ಮ ತಂದೆ ಆ ಹಳ್ಳಿಯಲ್ಲಿ ಒಬ್ಬ ಟೈಲರು. ಸೊ ಈಗ ನೀನು ಕೆಲಸ ಸಿಗೋ ತನಕ ನೀನು ಸ್ವಲ್ಪ ಅಲ್ಲಿ ಟೈಲರಿಂಗ್ ಮಿಷನ್ನಲ್ಲಿ ನಿಕ್ಕರ್ಗಳು ಹೊಲಿ ಅಂತ ನನ್ನ ಕೈಲಿ 4 ನಿಕ್ಕರ್ ಹೊಲಿಸಿದರು. ಒಂದು ನಿಕ್ಕರ್ಗೆ 4 ಆಣೆ ಅಂದರೆ ನಾನು 1 ರೂಪಾಯಿ ಸಂಪಾದಿಸಿದಂಗೆ ಆಯಿತು. ಅಷ್ಟರಲ್ಲೇ ನಮ್ಮ 3 ರಾಮೇಗೌಡರು, ಅವ್ರ ಮಗ ಕೃಷ್ಣೇಗೌಡ, ಅವ್ರಿಗೆ ಗೊತ್ತಾಯಿತು ಈ ಥರ ಕಾಲೇಜಿಗೆ ಕಳಿಸ್ತಾ ಇಲ್ವಂತೆ ಅವ್ರ ತಂದೆ ಅಂತ. ಅವ್ರು ಬಂದರು, ಏನೇ ಕಾಲೇಜಿಗೆ ಕಳಿಸ್ತಾ ಇಲ್ಲ ನನ್ನ ಮಗನ, ಎಲ್ಲಿ ನನ್ನ ಹತ್ರ ದುಡ್ಡು ಎಲ್ಲಿದೆ ಕಾಲೇಜ್ ಓದಿಸೋದಕ್ಕೆ ಅಂದರು. ಯಾವ ದುಡ್ಡು ಕಣಯ್ಯ, ನನ್ನ ಮಗ ಪಾಸ್ ಆಗಿದ್ದಿದ್ರೆ ಅವ್ನು ಫೇಲ್ ಆಗಿಬಿಟ್ಟಿದ್ದ SSLC. ನನ್ನ ಮಗ ಪಾಸ್ ಆಗಿದ್ರೆ ಅವನಿಗೆ ನೀರ್ಗಾಚೆ ಕಳಿಸ್ತಾ ಇದ್ನಯ್ಯ ನಾನು ಅಂದರು. ನೀರ್ಗಾಚೆ ಅಂದರೆ ಫಾರಿನ್ ಕಂಟ್ರಿಗೆ. ನಿನ್ನ ಮಗ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾನೆ, ನೀನು ಕಳಿಸೋದಕ್ಕೇನು ಯೋಗ್ಯತೆ ಇಲ್ವಾ ನಿನಗೆ, ಸಾಲ ಮಾಡಿ ಕಳಿಸು, ಇಲ್ಲದ್ರೆ ಹೇಳು ನಿನ್ನ ಕೈಲಿ ಆಗೋಲ್ವಾ ನಾನು ಕೊಟ್ಟು ಕಳಿಸ್ತೀನಿ ಅಂತ ಜೇಬ್ ಕೈ ಹಾಕಿದ್ರು ಅವರು. ನಮ್ಮ ತಂದೆಗೆ ಸ್ವಲ್ಪ ರೋಷ ಬಂತು. ನನ್ನನ್ನು ಕೇಳಿದ್ರು, ಅಡ್ಮಿಷನ್ ಎಷ್ಟು ಕೊಡಬೇಕು? 28 ರೂಪಾಯಿ ಅಡ್ಮಿಷನ್. ಇಲ್ಲಿಂದ ಕೋಲಾರಕ್ಕೆ ಹೋಗಲಿಕ್ಕೆ ಬಸ್ನಲ್ಲಿ ಎಷ್ಟು ಖರ್ಚು? 5 ಆಣೆ 31 ಪೈಸಾ. ಶಿ ಗೇವ್ ಮಿ ಎಕ್ಸಾಕ್ಟ್ಲಿ 28 ರೂಪೀಸ್ 31 ಪೈಸೆ. ನನಗೆ ಬಂದಿದ್ದೆ ಸಾಕೊಂಡಿದ್ದೆ, ಒಂದಷ್ಟು ಗಂಟು ಮೂಟೆ ಕಟ್ಕೊಂಡು ಕೋಲಾರ್ಗೆ ಹೋದೆ. ನಮ್ಮ ಸೋದರ ಮಾವನ ಮನೆಯಲ್ಲಿ ನಾನು ಇದ್ಕೊಂಡು ಕಾಲೇಜ್ ಸೇರಿಕೊಂಡೆ. ಕಾಲೇಜ್ ಸೇರಿದಾಗ ಈ ಫಸ್ಟ್ ಕ್ಲಾಸ್ ಬಂದಿತ್ತಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕಾಲರ್ಶಿಪ್ ಸಿಕ್ತು ನನಗೆ. ತಿಂಗಳಿಗೆ 27 ರೂಪಾಯಿ. ಇಟ್ ವಾಸ್ ಎ ಬಿಗ್ ಮನಿ. ಐ ಆಮ್ ಟಾಕಿಂಗ್ ಅಬೌಟ್ 1954ನಲ್ಲಿ. ಸೊ 27 ರೂಪಾಯಿ ಇನ್ನೇನು ಪರವಾಗಿಲ್ಲ ಹಾಗೆ ಅಂದ್ಕೊಂಡು ಓದ್ಕೊಂಡಿದ್ದೆ. ಅಲ್ಲಿ ನಮಗೆ ಇಬ್ಬರು ಮೇಸ್ಟ್ರುಗಳು ತುಂಬ ನನಗೆ ಬೇಕಾದವರು ಅನಿಸ್ತು. ಒಬ್ಬರು ಎಕನಾಮಿಕ್ಸ್ ಟೀಚರು, ಅವರು ಶ್ರೀ ನರಸಿಂಹಾಚಾರ್ಯರು. ಇನ್ನೊಬ್ಬರು ಕನ್ನಡ ಪಾಠ ಮಾಡ್ತಾ ಇದ್ದವರು, ನಿಮ್ಮ ಹೆಸರು ಕೇಳಿದ್ರು, ಚಿದಾನಂದ ಮೂರ್ತಿ.
ಅದು ಯಾಕೋ ಏನೋ ಆ ಚಿದಾನಂದ ಮೂರ್ತಿಯವರು ಅವ್ರಿಗೆ ನನ್ನನ್ನು ಕಂಡ್ರೆ ತುಂಬ ವಿಶ್ವಾಸ. ಸೊ ಅವ್ರು ಹೇಳಿದ್ರು, ಅಜೀಜ್ ಯು ಬಿ ದಿ ಪ್ರೆಸಿಡೆಂಟ್ ಆಫ್ ಕನ್ನಡ ಸಂಘ ಅಂತ ನನಗೆ ಪ್ರೆಸಿಡೆಂಟ್ ಮಾಡಿದರು ಕನ್ನಡ ಸಂಘಕ್ಕೆ. ನನಗೆ ಭಾಷಣ ಮಾಡೋದು ಬರ್ತಾ ಇರಲಿಲ್ಲ. ಈಗ ನಿಮ್ಗೆ ಗೊತ್ತಿದೆಯಲ್ಲ, ಈಗಲೂ ಅಷ್ಟೇ ನನಗೆ ಭಾಷಣ ಮಾಡೋದು ಬರೋದಿಲ್ಲ. ಏನಪ್ಪ ಮಾಡೋದು? ಇಲ್ಲ, ನೀವು ಕೂತ್ಕೊಳ್ಳಿ, ನಾವೆಲ್ಲ ಇದ್ದೀವಲ್ಲ. ಸೊ ಅದಾಯಿತು. ಸೊ ಇಂಟರ್ಮೀಡಿಯೇಟ್ ಅಂತಿತ್ತು ಆಗ. ಇಂಟರ್ಮೀಡಿಯೇಟ್ನಲ್ಲಿ ಓದ್ತಾ ಇರಬೇಕು. ಓದಿ ರಿಸಲ್ಟ್ ಬಂತು, 10ನೇ ರ್ಯಾಂಕ್ ಏನೋ ಬಂತು ನನಗೆ. ಆವಾಗ ಕರ್ನಾಟಕ ಸ್ಟೇಟ್ಗೆಲ್ಲ ಅದು. ಸೊ ಸಂತೋಷ ಆಯಿತು. ಎಷ್ಟೋ ಜನ ಬಂದು ಕೈ ಕುಲ್ಕಿ. ಇವರು ಬಂದರು, ಚಿದಾನಂದ ಮೂರ್ತಿಯವರು ಬಂದು, ಮುಂದೆ ಏನು ಮಾಡಬೇಕಂತಿದ್ದೀರಿ ಅಂದರು. ಇದಕ್ಕೆ ಹೋಗ್ತೀನಿ ಸರ್, ಮೈಸೂರಿಗೆ ಹೋಗಬೇಕಲ್ಲ, BA ಆನರ್ಸ್ ಸೇರ್ಕೊಳ್ತೀನಿ. ಯಾವ ಆನರ್ಸ್ಗೆ ಹೋಗ್ತೀರಿ ಅಂದರು. ಇನ್ಯಾವುದು ಸರ್, ಕನ್ನಡ ಆನರ್ಸ್ಗೆ ನಾವು ಹೋಗೋದು ನಾನು ಅಂದೆ. ನನ್ನನ್ನು ಒಂದು ಸಾರಿ ಹೀಗೆ ನೋಡಿ, ಜೋಪಾನ, ಕನ್ನಡ ಆನರ್ಸ್ಗೆ ಮಾತ್ರ ಹೋಗಬೇಡಿ. ಯಾಕೆ ಗೊತ್ತಾ, ನೀವು ಬಡ ಕುಟುಂಬದಿಂದ ಬಂದವರು. ಕನ್ನಡ ಆನರ್ಸ್ ಅದೆಲ್ಲ ಮಾಡಿದಾಗ ಕೆಲಸ ಎಲ್ಲಿ ಸಿಗುತ್ತೆ ನಿಮಗೆ ಬೇಕಾದ್ದು ಕೆಲಸ. ಮತ್ತೇನು ಸಾರ್ ಮಾಡಲಿ, ಎಕನಾಮಿಕ್ಸ್ ಆನರ್ಸ್ಗೆ ಹೋಗಿ ಅಂದರು. ಆವಾಗ ತಕ್ಷಣ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಫಿಲಪ್ ಮಾಡಿ ರೆಡಿ ಆಗಿದೆ. ಕನ್ನಡ ಅಂತ ಇದ್ದ ಕಡೆ ಎಕನಾಮಿಕ್ಸ್ ಅಂತ ಮಾಡಿದೆ. ಆ ಮೇಷ್ಟ್ರ ಕಾರಣದಿಂದ ನಾನು ಇವತ್ತು ಎಕನಾಮಿಕ್ಸ್ ಸ್ವಲ್ಪ ಓದ್ಕೊಂಡೆ. ನನಗೆ ಕನ್ನಡ ಅಂದರೆ ತುಂಬ ಇಷ್ಟ ಆಯಿತು. ಪದ್ಯ ಅದಿದು ಗೊತ್ತಲ್ಲ, ಸ್ವಲ್ಪ ಚಿಕ್ಕವರಿದ್ದಾಗ ಪದ್ಯಗಳು ಬರೆಯೋದು ಇವೆಲ್ಲ ಮಾಡಿದ್ದುಂಟು. ಬಟ್ ಎಕನಾಮಿಕ್ಸ್ ಹೋದಾಗ ಮೈಸೂರು ಯೂನಿವರ್ಸಿಟಿಗೆ ಹೋಗಿ ಎಕನಾಮಿಕ್ಸ್ ಸೇರಿಕೊಂಡೆ. ಅಲ್ಲಿನೂ ಮತ್ತೆ ನನಗೆ ಒಂದು 2-3 ಟೀಚರ್ಸು ತುಂಬ ಬೇಕಾದವರು ಅನ್ನಿಸ್ತು. ಒಬ್ಬರು ಪ್ರೊಫೆಸರ್ ಹುಚ್ಚಪ್ಪನವರು. ಹಿ ವಾಸ್ ದಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್. ಮತ್ತೊಬ್ಬರು ನಮಗೆ ತೀರಾ ನನಗೆ ಬೇಕಾದಂಥವರು ನಂಜುಂಡಪ್ಪನವರು, DM ನಂಜುಂಡಪ್ಪ. ಸೊ ನಂಜುಂಡಪ್ಪನವರು ಇಂಡಿಯನ್ ಎಕನಾಮಿಕ್ಸ್ ಪಾಠ ಮಾಡ್ತಾಯಿದ್ದರು. ಸೊ ನಾನು ಅವ್ರನ್ನ ಕಂಡಾಗ, ಅವರು ಆಗ PhD ಮುಗಿಸಿದ್ರು ಆಗ್ತಾನೆ ಅವರು. ನನಗೆ ಯಾಕೋ ಅನ್ನಿಸ್ತು, ನಾನು ಯಾಕೆ PhD ಮಾಡಬಾರ್ದು ಅಂತ. ನಮ್ಮ ತಂದೆಗೆ ಒಂದು ಆಸೆ ಇತ್ತು, ನಾನು ಅಮಲ್ದಾರನಾಗಬೇಕು ಅಂತ ಅವ್ರಿಗೆ ಒಂದು ಆಸೆ. ಯಾಕೆಂದರೆ ಹಳ್ಳಿಗಳಲ್ಲಿ ಅಮಲ್ದಾರರಂದರೆ ಗೊತ್ತಲ್ಲ, ಹಳ್ಳಿಗಳಲ್ಲಿ ನನಗೆ ಅದು ಇಷ್ಟ ಇರಲಿಲ್ಲ. ಅವೆಲ್ಲ ನಾನು ಒಬ್ಬ ಮೇಷ್ಟ್ರ ಆಗಬೇಕು, ಪಾಠ ಮಾಡಬೇಕು, ಓದ್ತಾ ಇರಬೇಕು, ಬೆಳಗ್ಗೆಯಿಂದ ಸಾಯಂಕಾಲ ತನಕ, ಲೈಫ್ ಲಾಂಗ್ ಕೊನೆ ಉಸಿರು ತನಕ ಓದಬೇಕು ಅನ್ನೋದು ಒಂದು ನಮ್ಮ ಮನಸ್ಸಿನಲ್ಲಿತ್ತು. ಸೊ BA ಆನರ್ಸ್ ಫೈನಲ್ ಎಕ್ಸಾಮ್ ಬಂತು, ಮಾಡಿದ್ದು. ರಿಸಲ್ಟ್ ಬಂತು, ಫಸ್ಟ್ ರ್ಯಾಂಕ್ ಏನೋ ಸಿಕ್ತು ನನಗೆ ಅಲ್ಲಿ. ಸೊ ಗೋಲ್ಡ್ ಮೆಡ್ಲು, ಪ್ರೈಸು ಅದೆಲ್ಲ ಹೇಳಿದ್ರಲ್ಲ ಸಾಹೇಬರು. MAನಲ್ಲಿ ಅದು ಯಾಕೋ ಏನೋ ನನಗೆ ಫಸ್ಟ್ ರ್ಯಾಂಕ್ ಮಿಸ್ ಆಯಿತು. ಫಸ್ಟ್ ಕ್ಲಾಸ್ ಬಂತು, ಬಟ್ ಫಸ್ಟ್ ರ್ಯಾಂಕ್ ಮಿಸ್ ಆಯಿತು. ದೆನ್ ಹುಚ್ಚಪ್ಪನವ್ರು ಹೇಳಿ ಕಳಿಸಿದ್ರು, ಅವನು ಎಲ್ಲಿದ್ದ ನೋಡು, ಕರ್ಕೊಂಡು ಬಾ ಅಂತ. ಹೋದ, ಏನು ಸರ್ ಅಂತ. ಒಂದು ಫಾರ್ಮ್ ಕೊಟ್ಟರು, ಅಪ್ಲಿಕೇಶನ್ ಫಾರ್ಮ್. ಏನಪ್ಪ ಇದನ್ನು ಫಿಲ್ಲಪ್ ಮಾಡಿ ನನಗೆ ಮತ್ತೆ ಕೊಡು ಅಂತ. ನೋಡಿದೆ, UGC ಸ್ಕಾಲರ್ಶಿಪ್ ಅಂತ ಇತ್ತು. ಯಾತಕ್ಕೆ? PhD ಮಾಡಲಿಕ್ಕೆ. ನನಗೂ ಅದೇ ಇಷ್ಟ ಆಯಿತು. ಸೊ ತಕ್ಷಣ ಅದನ್ನೆಲ್ಲ ಫಿಲಪ್ ಮಾಡಿ ಹುಚ್ಚಪ್ಪನವ್ರು ಕೊಟ್ಟು ಊರು ಸೇರಿಕೊಂಡೆ. ಬಂತು, ಸ್ಕಾಲರ್ಶಿಪ್ ಸಿಕ್ತು ನನಗೆ. ಮತ್ತು ಅವರು ಹುಚ್ಚಪ್ಪನವ್ರ ಹತ್ರನ ಹೋದೆ. ಅವರು ಯಾವುದಾದ್ರೂ ಒಂದು ಟಾಪಿಕ್ ನೋಡಿಕೊಂಡು, ಏನಪ್ಪ ನೀನು ಒಬ್ಬ ಗೈಡ್ ಅಂತ ಅಂದ್ಕೊಡ್ತೀನಿ, ಬೇರೆ ಗೈಡ್ ಬೇಡ ಸರ್, ನೀವೇ ಆಗಿ ಅಂತ ಅವ್ರನ್ನ ಹೇಳಿ, ಅವರ ಒಂದು ಗೈಡ್ ಮಾರ್ಗದರ್ಶನದಲ್ಲೇ
ನಾನು PhD ಮುಗಿಸಿದೆ ಲೇಬರ್ ಎಕನಾಮಿಕ್ಸ್ನಲ್ಲಿ. ಅಲ್ಲಿ ಯಾರೂ ಲೇಬರ್ ಎಕಾನಮಿಸ್ಟ್ ಅಂತ ಯಾರೂ ಇರಲಿಲ್ಲ. ಅದರಿಂದ ಅವರು ಹೇಳಿದ್ರು ಲೇಬರ್ ಎಕನಾಮಿಕ್ಸ್ ಮಾಡಪ್ಪ, ನಮಗೆ ಬೇಕಾಗ್ಬೋದು ಹಾಗೆ ಅಂತ. ಸರಿ, ಅದು ಮುಗಿಸಿದ ಮೇಲೆ ಇನ್ನು ಕೆಲಸ ಹುಡುಕಬೇಕಲ್ಲ. ಸೊ ಅವರೇನೆ ಮಹಾರಾಜ ಕಾಲೇಜಿನಲ್ಲಿ ನನಗೆ ಒಂದು ಲೀವ್ ವೇಕೆನ್ಸಿ ಇತ್ತು, ಅದಕ್ಕೆ ರೆಕಮೆಂಡ್ ಮಾಡಿದರು. ಬಟ್ ಅದು 3-4 ತಿಂಗಳಾದಮೇಲೆ ಆ ಲೀವ್ ಹೋಗಿದ್ದವರು ವಾಪಸ್ ಬಂದರು, ನಾನು ಆಚೆಗೆ ಬರಬೇಕಾಯಿತು. ಆಮೇಲೆ ಲಕ್ಕಿಲಿ ಫಾರ್ ಮೀ ಮಹಾರಾಜ ಈವ್ನಿಂಗ್ ಕಾಲೇಜ್ನಲ್ಲಿ ಒಂದು ಪರ್ಮನೆಂಟ್ ಎಕಾನಮಿಕ್ಸ್ ಪೋಸ್ಟ್ ಅಡ್ವರ್ಟೈಸ್ ಆಯಿತು. ಹುಚ್ಚಪ್ಪನವ್ರು ಹೇಳಿದರು ಅದಕ್ಕೆ ಅಪ್ಲೈ ಮಾಡುವುದು. ಅಪ್ಲೈ ಮಾಡಿದೆ. ಅಫ್ಕೋರ್ಸ್ ಸೆಲೆಕ್ಷನ್ ಆಯಿತು. ಸೊ ಅಲ್ಲಿ ಪಾಠ ಮಾಡಿಕೊಂಡಿದ್ದೆ. ಪಾಠ ಮಾಡಬೇಕಾದ್ರೆ ನನಗೆ ಒಂಥರ ಖುಷಿ ಆಗ್ತಾಯಿತ್ತು. ಸರಿ, ಆ ನಂತರ ಇನ್ಸ್ಟಿಟ್ಯೂಟ್ ಆಫ್ ಕರೆಸ್ಪಾಂಡೆನ್ಸ್ ಕೋರ್ಸ್ ಅಂತ ಪ್ರಾರಂಭ ಆಯಿತು. ಆ ಕಾಲದಲ್ಲಿ DV ಅರಸ್ ಅಂತ ಇದ್ದರು ಒಬ್ಬರು, PA ಟು ವೈಸ್ ಚಾನ್ಸಲರ್, DV ಅರಸ್. ಸೊ ಅವರು ಡೈರೆಕ್ಟರ್ ಆದರು ಈ ಇನ್ಸ್ಟಿಟ್ಯೂಟ್ ಆಫ್ ಕರೆಸ್ಪಾಂಡೆನ್ಸ್ ಕೋರ್ಸಿಗೆ. ಸೊ ನಾನು ಅಪ್ಲೈ ಮಾಡಿದೆ. ನನ್ನ ಸೆಲೆಕ್ಷನ್. ಪ್ರಯೋಜನ ಏನಪ್ಪ ಅಂದರೆ, ಇಲ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಕರ್ನಾಟಕ ಮೈಸೂರಿನ ಸ್ಕೇಲು, ಆ ಕರೆಸ್ಪಾಂಡೆನ್ಸ್ ಕೋರ್ಸ್ನಲ್ಲಿ UGC ಸ್ಕೇಲು. ಸೊ ಅದು ಪ್ರಯೋಜನ ಆಯಿತು. ಸೊ ಅಷ್ಟು ಮಾಡಿಕೊಂಡು ನಾನು ಇರಬೇಕಾದ್ರೆ ಒಬ್ಬರು ಇಂಗ್ಲೀಷ್ ಪ್ರೊಫೆಸರ್, ಅವರು ನಮ್ಮ ಕಲೀಗಾಗಿ ಸೇರಿಕೊಂಡ್ರು. ಅಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಇಂಗ್ಲೀಷ್ ಪಾಠ ಮಾಡ್ತಾಯಿದ್ದರು, ಬಾಲಸುಬ್ರಹ್ಮಣ್ಯಂ ಅಂತ. ಅವರು ಒಂದಿನ ಬಂದು, ಒಂದು ನಿಮಿಷ ಬನ್ನಿ ಅಂದರು. ಹೋದೆ ಅವ್ರ ರೂಮ್ಗೆ. ಅಲ್ರಿ, ನೀವು ಇಷ್ಟೊಂದು ಕ್ವಾಲಿಫಿಕೇಷನ್ ಇಟ್ಕೊಂಡು ಇಲ್ಲಿ ಕೂತ್ಕೊಂಡು ಏನು ಮಾಡ್ತಾಯಿದ್ದೀರಿ ನೀವು? ಮತ್ತು ಏನು ಸರ್ ಮಾಡೋದು? ತಾನೇ ಮಾಡಬೇಕಾದ್ದು. ಬೆಂಗಳೂರಿನಲ್ಲಿ VK ರಾವ್ ಅಂತ ಒಬ್ಬರು ಇದ್ದಾರೆ, ಗೊತ್ತಾ ನಿಮಗೆ? ಎಕಾನಮಿಸ್ಟು. ಅವರು ಒಂದು ಸಂಸ್ಥೆ ಕಟ್ಟಿದ್ದಾರೆ, ಅಲ್ಲಿ ಹೋಗಿ ನೋಡಿ, ವಿಚಾರಿಸಿ ಅಪ್ಲೈ ಮಾಡಿ ಅಂದರು. ಸೊ ನನ್ನ ಅದೃಷ್ಟ ಚೆನ್ನಾಗಿತ್ತು. ಅಷ್ಟೊತ್ತಿಗೆ ಅಲ್ಲಿ ಒಂದು ಪೋಸ್ಟ್ ಅಡ್ವರ್ಟೈಸ್ ಆಯಿತು. ಅದನ್ನು ಆವಾಗ ಫೆಲೋ ಇನ್ ಎಕನಾಮಿಕ್ಸ್ ಅಂತ ಕರಿತಾ ಇದ್ರು. ದಟ್ ವಾಸ್ ನಥಿಂಗ್ ಬಟ್ ಅಸೋಸಿಯೇಟ್ ಪ್ರೊಫೆಸರ್ ಅಂತ. ನಾನು ಅಪ್ಲೈ ಮಾಡಿದೆ, ಸೆಲೆಕ್ಷನ್ ಆಯಿತು. ಇಂಟರ್ವ್ಯೂ ಕಮಿಟಿಯಲ್ಲಿ ಒಂದು 7-8 ಎಕ್ಸ್ಪರ್ಟ್ಸ್ ಕೂತಿದ್ರು. ಅವ್ರು ನೋಡಿ ನಾನು ಒಂದು ಸ್ವಲ್ಪ ತಬ್ಬಿಬ್ಬಾಗ್ಬಿಟ್ಟೆ. ಒಂದು ಸ್ವಲ್ಪ ಏನಪ್ಪ ಇದು, ಎಲ್ಲ ದೊಡ್ಡವರು, ಲಕ್ಕಡವಾಲ ಅಂತ ತಾವು ಹೆಸರು ಕೇಳಿರಬೇಕು, ಬಾಂಬೆ ಯೂನಿವರ್ಸಿಟಿ, ಅವರು ಇದ್ದರು ಅಲ್ಲಿ. ಸರಿಯಪ್ಪ ಅಂತೇನೋ ಆಯಿತು. ಆದ ಕೂಡಲೇ ನಂಜುಂಡಪ್ಪನವರು ಇದರಲ್ಲಿ, ಅವರು ಪ್ರೊಫೆಸರ್ ರಾವ್, ಐ ಡೋಂಟ್ ಥಿಂಕ್ ಹಿ ವಿಲ್ ಕಮ್ ಫಾರ್ ದಿ ಮಿನಿಮಮ್ ಆಫ್ ದಿ ಸ್ಕೇಲ್ ಆಲ್ ದಿ ವೇ ಫ್ರಮ್ ಮೈಸೂರು ಅಂತ. ಏನಪ್ಪ ಎಷ್ಟು ಹಿಂಗೆ ಹೇಳ್ತಾ ಇದ್ದಾರೆ? VK ಡಸ್ ಹಿ ಎಕ್ಸ್ಪೆಕ್ಟ್ ಮೋರ್ ದ್ಯಾನ್ ದಿಸ್ ಮಿನಿಮಮ್ ಅಂದರು. ಆಫ್ ಕೋರ್ಸ್ ದಿಸ್ ಕಾಸ್ಟ್ ಆಫ್ ಲಿವಿಂಗ್ ಈಸ್ ಹೈಯರ್ ಇನ್ ಬ್ಯಾಂಗ್ಳೂರ್ ಅಂತ ಅವರು. ದೆನ್ ಯಾ ಹೌ ಮಚ್ ಡು ಯು ಎಕ್ಸ್ಪೆಕ್ಟ್ ಅಂದರು. ಎನಿಥಿಂಗ್ ದಟ್ ಯು ಗಿವ್ ಮಿ ಸರ್, ಐ ಡೋಂಟ್. ನೋ ಯು ಟೆಲ್ ಮಿ ಹೌ ಮಚ್ ಯು ಎಕ್ಸ್ಪೆಕ್ಟ್. ತುಂಬ ಅವರು ಒಂದು ರೀತಿಯಲ್ಲಿ ಹಿಂಸೆ ಮಾಡಿದ್ರು ನನಗೆ. ಹೇಳು ಅಂತ. ನಾನು ಬಾಯಿಗೆ ಬಂದಿದ್ದು 4 ಅಡ್ವಾನ್ಸ್ಡ್ ಇನ್ಕ್ರಿಮೆಂಟ್ಸ್ ಅಂದೆ. ವಾಟ್, ಯು ವಾಂಟ್ 4 ಅಡ್ವಾನ್ಸ್ ಇನ್ಕ್ರಿಮೆಂಟ್ಸ್? ಯು ಆರ್ ಎ ಝೀರೋ ನೌ, ಯು ಆರ್ ಎ ಝೀರೋ. ಐ ವುಡ್ ಲೈಕ್ ಟು ಮೇಕ್ ಯು ಹೀರೋ, ಕಮ್ ಅಂಡ್ ವರ್ಕ್, ಬಟ್ ಯು ಆರ್ ಡಿಮಾಂಡಿಂಗ್ ಮನಿ ಅಂದರು. ನಾನು ಸುಮ್ಮನೆ ಇದ್ಬಿಟ್ಟೆ, ಮಾತಾಡಲಿಲ್ಲ. ಅಷ್ಟೆಲ್ಲ ಲಕ್ಕಡವಾಲ ಹೀಗಂದರು, ಹೊರಟೋಗು ಅಂತ. ಹೊರಟುಬಿಟ್ಟೆ. ಆಮೇಲೆ ಈಚೆಗೆ ಬಂದು, ಏನಪ್ಪ ಒಂದು ಚಾನ್ಸ್ ಸಿಕ್ಕಿತ್ತು, ಕಳ್ಕೊಂಡು ಬಿಟ್ನಲ್ಲ ಹಾಗೆಂತ ವಾಪಸ್ ಮೈಸೂರಿಗೆ ಬಂದು 1 ವಾರ ಆದಮೇಲೆ ನೋಡ್ತೀನಿ ಒಂದು ಲೆಟ್ರ್ ಬಂದಿದೆ. ಯು ಆರ್ ಅಪಾಯಿಂಟೆಡ್ ಹಿಯರ್ ಬೈ ಆಸ್ ಫೆಲೋ
4 ಇನ್ಕ್ರಿಮೆಂಟ್ಸು ಕೊಟ್ಟು ನನಗೆ ತುಂಬ ಸಂತೋಷ ಆಯಿತು. ಸೊ ಬಂದು ಸೇರ್ಕೊಂಡು ಕೂಡಲೇ ಅವ್ರು ಕರೆಸಿದ್ರು. ಇಟ್ ಸೀಮ್ಸ್ ಯು ಹ್ಯಾವ್ ಜಾಯಿನ್ಡ್. ಎಸ್ ಸರ್. ಯು ಆರ್ ಎ ಲೇಬರ್ ಎಕಾನಮಿಸ್ಟ್ ರೈಟ್? ಎಸ್ ಸರ್. ಫರ್ಗೆಟ್ ಅಬೌಟ್ ಲೇಬರ್ ಎಕನಾಮಿಕ್ಸ್ ಅಂದರು. ನಾನು ಇದೇನಪ್ಪ ಇದು, ಇನ್ನು ಮತ್ತು ನಾನೇನು ಮಾಡೋದು? ವಿ ಆರ್ ಬೇಸಿಕಲಿ ನಾವು ವರ್ಕಿಂಗ್ ಆನ್ ರೂರಲ್ ಡೆವಲಪ್ಮೆಂಟ್. ಸೊ ಯು ವರ್ಕ್ ಆನ್ ಎಕನಾಮಿಕ್ಸ್ ಆಫ್ ವೆಲ್ ಇರಿಗೇಷನ್ ಇನ್ ಯುವರ್ ಓನ್ ಡಿಸ್ಟ್ರಿಕ್ಟ್ ಕೋಲಾರ. ಆಯಿತು ಸರ್. ನೀವು ಹೇಳಿದ್ದು ಮಾಡಬೇಕು ಅಲ್ವ? ಅವ್ರು ಮೊದಲೇ ಮುಂಗೋಪಿ. ತಮ್ಗೆ ಗೊತ್ತಿರಬೇಕಲ್ಲ, ಭಾಳ ಮುಂಗೋಪಿ ಅವರು. ಅದಕ್ಕೆ ಇವರು ಲಕ್ಕಡವಾಲ ನನ್ನನ್ನು ಹಿಂಗಂದರು, ಜಾಸ್ತಿ ಮಾತಾಡಿಬಿಟ್ಟ ನೀವು, ಕೂಗಾಡ್ಬಿಡ್ತಾರೆ ಅವರು ಹಾಗೆ ಅಂತ. ಸೊ ಆಯಿತು, ಸರಿ ಸರ್, ವರ್ಕ್ ಮಾಡಿದೆ. ಆಮೇಲೆ ಮತ್ತೆ ಒಂದು ವರ್ಷ ಆದಮೇಲೆ ಕರೆದ್ರು. ಸಿ, ಮಿಸಸ್ ಇಂದಿರಾ ಗಾಂಧಿ ಈಸ್ ಟಾಕಿಂಗ್ ಅಬೌಟ್ ಲೇಬರ್ ಮ್ಯಾನೇಜ್ಮೆಂಟ್ ರಿಲೇಷನ್ಸ್. ಯು ಆರ್ ಎ ಲೇಬರ್ ಎಕಾನಮಿಸ್ಟ್, isn't it? I used to be, sir, but now I'm no longer labor economist. No, you used to be, that's all right. You work on this project ಅಂದರು. ಅದು ವರ್ಕ್ ಆದಮೇಲೆ ದೆನ್ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಒಂದು ಪ್ರಾಜೆಕ್ಟ್ ಬಂತು ಪ್ಲ್ಯಾನಿಂಗ್ ಬಗ್ಗೆ. ಸೊ ಅದನ್ನು ನನಗೆ ಕೊಟ್ಟರು ಅವರು. ಸೊ ಅದನ್ನು ಮಾಡಿದೆ. ಅದರ ರಿಪೋರ್ಟ್ ಒಂದಿನ ನಾನು ತಗೊಂಡೋಗಿ ಅವ್ರಿಗೆ ಸಬ್ಮಿಟ್ ಮಾಡಿದೆ. ಸಬ್ಮಿಟ್ ಮಾಡಿದ ನಂತರ 3 ದಿನ ಆದಮೇಲೆ ಕರೆದರು. ಯಂಗ್ ಮ್ಯಾನ್, ಐ ಥಿಂಕ್ ಯು ಹ್ಯಾವ್ ಎ ಗುಡ್ ಫ್ಯೂಚರ್ ಅಂತ. ಅಷ್ಟೇ, ಇನ್ನೇನು ಹೇಳಲಿಲ್ಲ. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ನನ್ನ ಪಾಡ್ ನಾನು ಸುಮ್ಮನೆ ಬಂದುಬಿಟ್ಟ. ಇದ್ದಕ್ಕಿದ್ದಂಗೆ ಡೆಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಗ್ರೋತಿಂದ ಒಂದು ಲೆಟರ್ ಬಂತು, ಅಲಾಂಗ್ ವಿತ್ ಏರ್ ಟಿಕೆಟ್ಸು. ಇಂಟರ್ನ್ಯಾಷನಲ್ ಸೆಮಿನಾರ್ ಆನ್ ಲೇಬರ್ ಎಕನಾಮಿಕ್ಸ್, ಇಂಡಸ್ಟ್ರಿಯಲ್ ರಿಲೇಷನ್ಸ್. ಅದಕ್ಕೆ ನನ್ನ ಕರೆದಿದ್ರು ಅವರು. ಇನ್ವೈಟೆಡ್ ಮೀ ಟು ಪಾರ್ಟಿಸಿಪೇಟ್. ಇದೇನಪ್ಪ ಅವ್ರಿಗೆ ಹೇಗೆ ಗೊತ್ತಾಯಿತು, IEGನವ್ರಿಗೆ ನಾನು ಯಾರು ಅಂತ ಹೇಗೆ ಗೊತ್ತಾಯಿತು? ನನ್ನ ಪಾಡು ನಾನಿದ್ದೆ. ಆಮೇಲೆ ಪ್ಲೇನ್ನಲ್ಲಿ ಹೋಗಬೇಕಲ್ಲ, ನಾನು ಯಾವತ್ತೂ ಪ್ಲೇನ್ನಲ್ಲಿ ಹೋಗಿರಲಿಲ್ಲ. ನಮ್ಮದೆಲ್ಲ ರೈಲು, ಬಸ್ಸು ಇತ್ಯಾದಿ, ಎತ್ತಿನ ಗಾಡಿ ಹೀಗೆ. ನಮ್ಮ ಜೊತೆಗೆ ಒಬ್ಬ ನನ್ನ ಕಲೀಗಿದ್ದ, ಆತ ತುಂಬ ಓಡಾಡಿದ್ದ ಪ್ಲೇನ್ನಲ್ಲಿ. ಸೌಂಡ್ ಕೇಳಿದೆ, ಹೇಗಪ್ಪ, ಏನು ಕತೆ ಹಾಗಂತ. ಸಾರಿ ಸರ್. ಕೇಳಿದೆ ಹೇಗೆ, ಅವೆಲ್ಲ ಹೇಳ್ದ, ಹೀಗೆ ನೋಡಪ್ಪ, ಈ ಥರ ಹೋಗಿ ಅವರು ಒಂದು ಪಾಸ್ ಕೊಡ್ತಾರೆ, ಅದನ್ನು ಇಟ್ಕೊಂಡು ಅಲ್ಲಿ ಹೋಗಿ ಕೂತ್ಕೋಬೇಕು. ಬೆಲ್ಟ್ ಅಂತ ಇರುತ್ತೆ, ಅದನ್ನು ಬೆಲ್ಟ್ ಕಟ್ಕೋಬೇಕು ಹಾಗೆ ಅಂತ. ಅವನು ಇನ್ನೊಂದು ಮಾತು ಹೇಳ್ದ, ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋ ಅಂತ. ನಾನಲ್ಲಿ ಹೋಗಿ ನೋಡಿದೆ, ಗಟ್ಟಿಯಾಗಿ ಹಿಡ್ಕೊಳ್ಳೋಕೆ ಏನೂ ಇರಲಿಲ್ಲ. ಏನೋ ಹೇಳ್ದ ಅಂದ್ಕೊಂಡು ಅವ್ನು ತಮಾಷೆ ಮಾಡಿದ್ದು. ಸೊ ಪ್ಲೇನಲ್ಲಿ ಹೋಗಿ ಫಸ್ಟ್ ಟೈಮ್ ಐ ಟ್ರಾವೆಲ್ಡ್ ಬೈ ಪ್ಲೇನ್. ನಂಗೆ ತುಂಬ ಸಂತೋಷ ಆಯಿತು. ಅವ್ರನ್ನ ಡೈರೆಕ್ಟರ್ ಮೀಟ್ ಮಾಡಿದಾಗ, ಐ ಸೇ, ಯುವರ್ ಡೈರೆಕ್ಟರ್ ಸೆಡ್ ವೆರಿ ಗುಡ್ ವರ್ಡ್ಸ್ ಅಬೌಟ್ ಯು, ದಟ್ ಈಸ್ ವೈ ಐ ಹ್ಯಾವ್ ಇನ್ವೈಟೆಡ್ ಯು ಟು ದಿಸ್ ಸೆಮಿನಾರ್. ನಾನು ಏನಪ್ಪ, ಜನ ಹೀಗೂ ಉಂಟೆ, ಅದ್ಯಾವುದೋ ಟಿ ವಿನಲ್ಲಿ ಬರ್ತಾ ಹೀಗೂ ಉಂಟೆ ಅಂತ, ಅದ್ಯಾವುದು ನನಗೆ ಅನಿಸ್ತು ಆಗ, ಹೀಗೂ ಉಂಟೆ ಹಾಗೆ ಅಂದ್ಕೊಂಡು. ಸೊ ಸೆಮಿನಾರ್ ಆಯಿತು, ಬಂದೆ. ಆಮೇಲೆ ಆಸ್ ಯೂಶ್ವಲ್ ನಮ್ಮದು ಆ ಪ್ರಾಜೆಕ್ಟ್, ಈ ಪ್ರಾಜೆಕ್ಟು, ಅದು ಇದು ಇತ್ಯಾದಿ. ಸರಿ, ರಿಟೈರ್ ಆಗೋ ಟೈಮ್ಗೆ ನಮ್ಮ ಡೈರೆಕ್ಟರ್ ಆವಾಗ ಶೆಣಾಯ್ ಅಂತ IAS, ಹಿ ವಾಸ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಇಂಡಿಯಾ, ರಿಟೈರ್ ಆದರು. ಅವ್ರು ಡೈರೆಕ್ಟ್ರಾಗಿ ಬಂದರು. ಅವ್ರು ನನ್ನನ್ನು ಕರೆದ್ರು. ಬಂದಿದ್ದೆ, ವಾಟ್ ಆರ್ ಯುವರ್ ಫ್ಯೂಚರ್ ಪ್ಲ್ಯಾನ್ಸ್ ಅಂದರು. ಆಯಿತು ಸರ್, ಐ ಆಮ್ ರಿಟೈರಿಂಗ್ ಟುಮಾರೋ, ಐ ವಿಲ್ ಗೋ ಬ್ಯಾಕ್ ಟು ಮೈ ವಿಲೇಜ್. ಐ ಹ್ಯಾವ್ ಗಾಟ್ ಸಮ್ ಲ್ಯಾಂಡ್, 4 ಎಕರೆ ಇತ್ತು, ಡ್ರೈ ಲ್ಯಾಂಡು. ಏನೋ ಮಾಡಿಕೊಂಡು ಸೊಪ್ಪು ಸೊದನೋ ಬೆಳ್ಕೊಂಡು ಕಾಲ ಕಳೆಯೋಣ. ಯಾಕೆಂದರೆ ಇಲ್ಲಿ ಪೆನ್ಷನ್ ಇರಲಿಲ್ಲ ಐಸೆಕ್ನಲ್ಲಿ, ಈಗಲೂ ಇಲ್ಲ. ಸೊ he said, you are not going anywhere, you are going to be here with us. ನಾನು ನೋಡಿದೆ, ಏನಿದು ಅಂತ. You know, this project which you are working on, this is for 4 years.
I wanted to continue for 4 long years hereafter. ನಾನು ದೇವ್ರನ್ನ ಪ್ರಾರ್ಥನೆ ಮಾಡಿ ಯಾಕೆ ಮಾಡಿದೆ ಅಂದರೆ ನನ್ನ ಮಗ ಇನ್ನೂ ಕಾಲೇಜಿನಲ್ಲೇ ಇದ್ದ. ಮದುವೆ ಮಾಡಿಕೊಂಡಿದ್ದು ತೀರಾ ಲೇಟಾಗಿ. ಯಾಕೆಂದರೆ ನನ್ನ ತಂಗಿಯರು 6 ಜನ ಇದ್ದರು. ಅವ್ರ ಮದುವೆಗಿದ್ದು ಯಾವುದೆಲ್ಲ ಮುಗಿಯೋ ಹೊತ್ತಿಗೆ ನನಗೆ ಸ್ವಲ್ಪ ವಯಸ್ಸಾದ್ಮೇಲೆ ಹೆಣ್ಮಕ್ಳು ಒಪ್ಕೊಳ್ತಾರಾ ಮದುವೆ ಮಾಡಿ? ಏನು ಸರ್, ನನಗೆ ಅದೇ ಪ್ರಾಬ್ಲಮ್. ಯಾರೂ ಒಪ್ಕೊಳ್ತಾ ಇರಲಿಲ್ಲ. ಅದು ಯಾರೋ ಒಬ್ಬಳು ಒಪ್ಕೊಂಡು ಅವಳು ಮದುವೆ ಮಾಡ್ಕೊಂಡು ಇವಾಗ ಸುಖವಾಗಿದ್ದೀನಿ, ಚೆನ್ನಾಗಿ ನೋಡ್ಕೊಳ್ತಾಳೆ. ಏನಂದರೆ ಸರಿ, ನನಗೆ ಒಂದಿಬ್ಬರು ಮಕ್ಕಳು, ಗಂಡು ಹುಡುಗರು. ಸೊ ಅವರು ಇಲ್ಲೇ ಬೆಂಗಳೂರಲ್ಲಿ ಓದ್ಕೊಂಡು, ಒಬ್ಬ ಡಾಕ್ಟರ್ ಆಗಿದ್ದಾನೆ, ಇನ್ನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಹ್ಯಾಸ್ ಸೆಟಲ್ ಡೌನ್ ಇನ್ USA, ಡಾಕ್ಟರ್ ಹ್ಯಾಸ್ ಸೆಟಲ್ ಡೌನ್ ಇನ್ UK. ಅಲ್ಲಿ ಹೋಗಿ ಹೈಯರ್ ಸ್ಟಡೀಸ್ಗೆ ಅಂತ ಹೋಗಿ ಅಲ್ಲಿ ಹೈಯರ್ ಸ್ಟಡೀಸ್ ಮುಗಿಸಿ ಅವ್ರ ಪಾಡಿಗೆ ಚೆನ್ನಾಗಿದ್ದಾರೆ. ಗಾಡ್ ಬ್ಲೆಸ್ ದೆಮ್. ಸೊ 4 ವರ್ಷ ನಾನು ಇಲ್ಲಿ ಸರ್ವಿಸ್ ನಂದು ಕಂಟಿನ್ಯೂ ಆಯಿತು. 4 ವರ್ಷ ಆದಮೇಲೆ ಇವರು ರಿಟೈರ್ ಆದರು. ಇನ್ಯಾರೋ ಒಬ್ಬ ಡೈರೆಕ್ಟರ್ ಬಂದರು. ಬಟ್ ಅವರು ಒಂಥರ ನನಗೆ ಹಿಡಿಸ್ತಾ ಇರಲಿಲ್ಲ. ಅವರು ಐ ವಿಲ್ ಗಿವ್ ಯು ಅನದರ್ ಇಯರ್ ಅಂದರು. ನನಗೆ ಬೇಡ ಸರ್, ಸಾಕು ಇಷ್ಟು. ಹಾಗೆ ಅಂದ್ಕೊಂಡು ನಾನು ಬೇಡ, ನಾನು ಹೋಗ್ತೀನಿ ಅಂತ ನನ್ನ ಪಾಡು ನಾನು ಬಂದೆ. ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ನಾಳೆಯಿಂದ ಏನು ಮಾಡಲಿ ಊಟಕ್ಕೆ? ಅಲ್ವ ಸರ್, ಎಲ್ಲ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ದಾಸರು ಇವೆರಡು ಇಲ್ದಂಗೆ ಹೆಂಗಪ್ಪ ಅಂತ. ಸೊ ಈ PF ಗ್ರ್ಯಾಚ್ಯುಟಿ ಅದೆಲ್ಲ ಕೊಟ್ಟರಲ್ಲ, ಒಂದು ಮನೆ ಕೊಂಡ್ಕೊಂಡೆ ಅಲ್ಲಿ. ಸೊ ಮನೆ ಇದೆ, ಸೂರಿದೆ, ಬಟ್ ದೆನ್ ವಾಟ್ ಅಬೌಟ್ ಹೊಟ್ಟೆ? ಸೊ ಕಷ್ಟಪಟ್ಟು ನಿದ್ದೆ ಬರಲಿಲ್ಲ. ಬೆಳಿಗ್ಗೆ ಎದ್ದು ಕೂತು ಏನೋ ಬರ್ಕೊಂಡು ಕೂತಿದ್ದೆ. ಯಾರೋ ಬಾಗಿಲು ತಟ್ಟಿದ್ರು. ಐ ವಾಂಟ್ ಟು ಮೀಟ್ ಪ್ರೊಫೆಸರ್ ಅಬ್ದುಲ್ ಅಜೀಜ್ ಅಂದರು. ನಾನೇನಪ್ಪ ಅಬ್ದುಲ್ ಅಜೀಜು ಏನು? ಅಯ್ಯೋ ಸರ್, ವಿ ಆರ್ ಹ್ಯಾವಿಂಗ್ ಎ ಪ್ರಾಜೆಕ್ಟ್. ಇಟ್ ಈಸ್ ದ ಇನ್ಸ್ಟಿಟ್ಯೂಷನ್ ಈಸ್ ಆ್ಯಕ್ಚುಲಿ New York based, but we have a branch here. This project is in Kerala, with respect to Kerala, highways. Adanna ಮಾಡಬೇಕು, socio-economic conditions of people around that. So everybody mentioned your name. We are looking for an economic advisor. Please accept ಅಂತ ಕೇಳಿದ. ನನಗೆ ಉಸಿರು ಕಟ್ಕೊಂಡಿತ್ತಲ್ಲ, ಒಂದು ಸ್ವಲ್ಪ ಲೂಸಾಗಿ ಉಸಿರಾಡೋಂಗೆ ಆಯಿತು. 3 ವರ್ಷ ಅವರು ನನಗೆ ಕಾಂಟ್ರ್ಯಾಕ್ಟ್ ಕೊಟ್ಟರು. 3 ವರ್ಷ ಆದಮೇಲೆ ಪ್ರಾಜೆಕ್ಟ್ ಮುಗಿಸಿ ಅದನ್ನು ಪ್ರೆಸೆಂಟ್ ಮಾಡಿ ದೆನ್ ಅವ್ರು ಹೇಳಿದರು, ವಿ ವಾಂಟ್ ಟು ಗಿವ್ ಯು ಸಮ್ ಬೋನಸ್, ಯು ಹ್ಯಾವ್ ಡನ್ ಗುಡ್ ವರ್ಕ್ ಅಂದರು. ನನಗೆ ಖುಷಿ ಆಯ್ತು, ಏನೋ ಇನ್ನೂ ಸ್ವಲ್ಪ ಸಿಗ್ಬೋದೇನೋ ಏನೋ ಅಂತ. ಇಲ್ಲ, you bring your wife next meeting, final meeting. We will cover her airfare and we will put you and your wife in star hotel, and your wife will have a car and a driver to go around and see places. Meanwhile, you can be with us meeting again. ನನಗೆ ಏನಪ್ಪ ಇವರು, ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಒಂದು ದಿನಾನು ನನಗೆ ಒಂದು ಸ್ಟಾರ್ ಹೋಟೆಲ್ನಲ್ಲಿ ಇಡಿಸಲಿಲ್ಲ. ಆಮೇಲೆ ಊಟ, ಕೇರಳದ ಊಟ ಗೊತ್ತಲ್ಲ, ಎಂಥ ರೈಸ್ ಅದು, ಕುಚ್ಚಲ, ಆ ಊಟ ತಿನ್ನಿಸಿದ್ರು. ನನ್ನ ಹೆಂಡತಿ ಬಂದ ಕೂಡಲೇ ಒಂದು ಕಾರು, ಒಬ್ಬ ಡ್ರೈವರು, ಆಮೇಲೆ ಸ್ಟಾರ್ ಹೋಟೆಲು ಅಂದ್ಕೊಂಡು ನಾನಿದ್ದೆ. ಆಯಿತು, ಮೈ ವೈಫ್ ಎಂಜಾಯ್ಡ್ ದಟ್. ಪಾಪ ಅವಳಿಗೆ ಅದು ಒಂಥರ ಖುಷಿ ಆಯಿತು. ಸೊ ಅದು ಮುಗೀತು. ನಂತರ ವಾಟ್ ಈಸ್ ಟು ಬಿ ಡನ್ ಹಾಗೆ ಅಂತ ಇರೋ ಹೊತ್ತಿಗೆ ನ್ಯಾಷನಲ್ ಲಾ ಸ್ಕೂಲಲ್ಲಿ ಪ್ರೊಫೆಸರ್ ಜಾಫೆಟ್ ಅಂತ ಒಬ್ಬರು ಇದ್ದರು, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಹೂ ರಿಟೈರ್ಡ್ ಆಸ್ ವೈಸ್ ಚಾನ್ಸಲರ್ ಸೆಂಟ್ರಲ್. ನಿಮ್ಮ ಹಾಂ, he was there. He is a sociologist and he was there with us. Rather,
He was already there, and then he asked me to join his department as a consultant to start with. ಆಮೇಲೆ as a chair professor ಅಂತ ಮಾಡಿದರು. ಚೇರ್ ಪ್ರೊಫೆಸರ್ ವಿತ್ ಆನ್ ಮೈನಾರಿಟೀಸ್, ಅವರ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್. ಯಾವುದೋ ಒಂದು ಕೆಲಸ ಸಿಗ್ತದಲ್ಪ, ಪೆನ್ಷನ್ ಇಲ್ಲದೆ ಇದ್ದರೂ ಇವ್ರು ದುಡ್ಡು ಕೊಡ್ತಾರೆ ಸಾಕು ಅಂತ. ಅಲ್ಲಿ ಒಂದು 10 ವರ್ಷ ಕೆಲಸ ಮಾಡಿದ್ದು, ಹಣ ಏನೋ ಸಿಕ್ತು, ಬಟ್ ಎಕನಾಮಿಕ್ಸ್ ಮರ್ತೋಯ್ತು. ಯಾಕೆಂದರೆ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ಆಫ್ ಮೈನಾರಿಟಿಗೆ ಏನು ಎಕನಾಮಿಕ್ಸ್ ಹೇಳಲಿಕ್ಕೆ ಸಾಧ್ಯ? ಏನೋ ಒಂದು ಹೀಗೆ ಸರಿ ಅಂತ ಅದು ಮುಗಿದ ನಂತರ ಮೊನ್ನೆ ಅಕ್ಟೋಬರ್ಗೆ ಅದು ಮುಗೀತು. ಸೊ ಅಕ್ಟೋಬರಿಂದ ನಾನು ಐಸೆಕ್ ಲೈಬ್ರರಿಯಲ್ಲಿ ಕೂತು ಲೇಟೆಸ್ಟು ಒಂದಷ್ಟು ಏನೋ ಓದ್ಕೊಂಡು ಎಕನಾಮಿಕ್ಸ್ ಮರ್ತೋಯ್ತು ಅಂತ ಹೇಳಿದ್ನಲ್ಲ, ಅದನ್ನು ಮತ್ತೆ ಒಂದು ಸ್ವಲ್ಪ ಬ್ರಷ್ ಅಪ್ ಮಾಡೋಣ ಹಾಗೆ ಅಂತ ಇದ್ದೀನಿ. ಈಗ ಇಷ್ಟೆಲ್ಲ ಮೇಸ್ಟ್ರಿಗಳ ಬಗ್ಗೆ ಹೇಳಿದೆ. ಇನ್ನು ಇನ್ಕ್ಲೂಡಿಂಗ್ ವಿ ಕೆ ಆರ್ ವಿ ರಾವ್, ಇನ್ನಿಬ್ಬರು ಮೇಸ್ಟ್ರುಗಳು. ವಿ ಕೆ ಆರ್ ವಿ ರಾವ್ ಅವರನ್ನೇನೋ ಅಲ್ಫಾಬೆಟಿಕಲ್ ರಾವ್ ಅಂತ ತಮಾಷೆ ಮಾಡ್ತಾ ಇದ್ದರಂತೆ. ಅಲ್ಫಾಬೆಟಿಕಲ್ ರಾವ್ ಅಂತಲೇ ಮಾಡ್ತಾ ಇದ್ದರಂತೆ. ಬಟ್ ಅವ್ರ ಎದುರುಗಡೆ ಮಾತಾಡ್ತಿರಲಿಲ್ಲ ಅವ್ರಿಗೆ. ಬಟ್ ನಮಗೆ ಅವರು ಒಂದು ರೀತಿಯಲ್ಲಿ ಮನುಷ್ಯ ಹೀಗಳು ಈ ಥರ 20ನೇ 21ನೇ ಶತಮಾನದಲ್ಲಿ ಹೀಗೆ ಇರಲಿಕ್ಕೆ ಸಾಧ್ಯವ? ಇಂಥ ವ್ಯಕ್ತಿ ಮುಂಗೋಪಿ ಅಷ್ಟೇ, ಬಟ್ ಯಾರಿಗೂ ಹಾರ್ಮ್ ಮಾಡಿದ್ದಿಲ್ಲ ನಾನು ಕಂಡ ಹಾಗೆ. ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಂಡು ಓಡಾಡ್ತಾರೋ ಇದ್ದರು. ಕೆಲವರು ಅನಾನಿಮಸ್ ಲೆಟರ್ಸು ಬರೆದಿದ್ದು. ಈ ಜಸ್ಟ್ ಡಿಡ್ ನಾಟ್ ಕೇರ್. ಅಂಥ ವ್ಯಕ್ತಿ ಆತ. ಅವರು ತೀರ್ಕೊಂಡಾಗ ನಮಗೆ ಅಯ್ಯೋ ಅನಿಸ್ತು, ಏನಪ್ಪ ಮುಂದೆ ನಮ್ಮ ಗತಿ ಏನು ಹಾಗೆ ಅಂತ. ಆಯಿತು, ದೇವರಿದ್ದಾನೆ ಹಾಗೆ ಅಂದ್ಕೊಂಡಿದ್ದಾಗ ಇಲ್ಲಿ ನಾನು ಇಲ್ಲಿ ಅಕ್ಟೋಬರ್ನಲ್ಲಿ ನಂದು ಮುಗೀತು ಅಂತ ಹೇಳಿದ್ನಲ್ಲ, ಆಯಿತು. ಈಗ ಕೂತ್ಕೊಂಡು ಏನೋ ಒಂದು ನಿಮ್ಮಂಥವ್ರು ಬಂದು ಕೇಳಿದಾಗ ಒಂದು 4 ಮಾತು ಹೇಳೋಣ. ಇವ್ರು ಕೇಳಿದರು, ಬರಬೇಕು ನೀವು ಒಂದು. ಬರ್ತೀನಿ ಸ್ವಾಮಿ. ಏನು ಯಾವುದ್ರ ಬಗ್ಗೆ ಮಾತಾಡಬೇಕು? ಯಾವುದ್ರ ಬಗ್ಗೆ ಏನಿಲ್ಲ, ನಿಮ್ಮ ಬಗ್ಗೆ ನೀವೇ ಮಾತಾಡಿ ಅಂದರು. ಸರಿಯಪ್ಪ. ಸೊ ನನ್ನ ಬಗ್ಗೆ ನಾನೇ ಮಾತಾಡ್ತಾ ಇದ್ದೀನಿ. 2 ಟೀಚರ್ಸ್ ಬಗ್ಗೆ ನಾನು ಹೇಳಬೇಕು. ಒಬ್ಬರು ಪ್ರೊಫೆಸರ್ ಬಿ ಶೇಖ್ ಅಲಿ ಅಂತ ತಾವು ಕೇಳಿರ್ತೀರಿ. ಹಿಸ್ಟ್ರಿ ಪ್ರೊಫೆಸರು ಮೈಸೂರು ಯೂನಿವರ್ಸಿಟಿ. ಬೆಲ್ಗೋಡ್ ಶೇಖ್ ಅಲಿ ಅಂತ. ಅವ್ರ ಬಗ್ಗೆ ನಾನು ಯಾಕೆ ಮಾತಾಡ್ತೀನಿ ಅಂದರೆ, ನಾನು ನ್ಯೂ ಮುಸ್ಲಿಂ ಹಾಸ್ಟೆಲ್ ಸರಸ್ವತಿಪುರಂನಲ್ಲಿ ಬೋರ್ಡರ್ ಆಗಿದ್ದೆ. ಆಮೇಲೆ ಅಲ್ಲೇ ರಿಸರ್ಚ್ ಸ್ಕಾಲರ್ಸ್ ಆಗಿ ಆಮೇಲೆ ಲೆಕ್ಚರರ್ ಆಗಿ ಇರಬೇಕಾದ್ರೆ ಅವರು ನನ್ನನ್ನು ಆ ಹಾಸ್ಟೆಲ್ ವಾರ್ಡನ್ ಮಾಡಿ ನನಗೆ ಒಂದು ವಾರ್ಡನ್ ಕ್ವಾರ್ಟರ್ಸ್ ಅದನ್ನು ಕೊಟ್ಟರು. ತುಂಬ ಅನುಕೂಲ ಆಯಿತು ನನಗೆ. ಯಾಕೆ ಅಂದರೆ ನಾನು ನನ್ನ ಹೆಂಡತಿ, ಬಟ್ ಅದ್ರ ಜೊತೆಗೆ ನಮ್ಮ ತಾಯಿ ಬಂದರು, ನಮ್ಮ ತಮ್ಮಂದರಿಬ್ಬರು ಬಂದರು, ತಂಗೀರಿಬ್ಬರು ಬಂದರು. ಸೊ ಮನೆ ಸಾಕಾಗ್ತಾರೆ ಎಲ್ಲಾದರೂ ಹೋಗಿದ್ದರೆ. ದೊಡ್ಡ ಕ್ವಾರ್ಟರ್ಸು ಅಲ್ಲಿ ಅನುಕೂಲವಾಯಿತು. ಇಷ್ಟೇ ಅಲ್ಲ, ಅವರು ವೈಸ್ ಚಾನ್ಸಲರ್ ಆಗಿ ಮಂಗಳೂರು ಯೂನಿವರ್ಸಿಟಿಗೆ ಹೋದಾಗ ಈ ರ್ಯಾಂಕ್ ಮಿ ಅಪ್ ಟು ಸೇ ದಟ್ ನಮ್ಮಲ್ಲಿ ಒಂದು ಪ್ರೊಫೆಸರ್ಶಿಪ್ ಖಾಲಿ ಇದೆಯಪ್ಪ, ಯಾರು ನೋಡಿದೆ, ಯಾರು ಸರಿಯಾದವ್ರು ಸಿಗ್ತಾರಲ್ಲ, ನೀನು ಬಂದು ಸೇರ್ಕೊಂಡ್ಬಿಡು. ಐ ವಿಲ್ ಟೇಕ್ ದಿ ಪರ್ಮಿಷನ್ ಆಫ್ ದಿ ಸಿಂಡಿಕೇಟ್ ಆ್ಯಂಡ್ ಐ ವಿಲ್ ಅಪಾಯಿಂಟ್ ಯು ಅದರ್ವೈಸ್ ಆಸ್ ಪ್ರೊಫೆಸರ್ ಆಫ್ ಎಕನಾಮಿಕ್ಸ್. ನನಗೆ ಖುಷಿ ಆಯಿತು. ನಾನು ಆವಾಗ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದೆ. ಪ್ರೊಫೆಸರ್ಶಿಪ್ ಸಿಗುತ್ತಲ್ಲ ಹಾಗೆ ಅಂತ. ಆಮೇಲೆ ಗುರುಗಳಿಗೆ ಒಂದು ಮಾತು ಹೇಳಿಬಿಡೋಣ ಅಂತ ಹೋದೆ. ವಿ ಕೆ ಆರ್ ವಿ ರಾವ್ ಹೋದಾಗ ಅವರು ಹೇಳ್ದಲ್ಲ ಮುಂಗೋಪಿ ಅಂತ ಕೂಗಾಡಿದರು. ನಮ್ಗೆ ಗೊತ್ತಿತ್ತು ಮುಂಗೋಪಿ ಆಮೇಲೆ ತಣ್ಣಗಾಗ್ತಾರೆ ಅಂತ. ನಾನು ಸುಮ್ಮನೆ ಹೀಗೆ ಕೈ ಕಟ್ಕೊಂಡು ಸುಮ್ಮನೆ ಕೂತಿದ್ದೆ. ಅದಾದಮೇಲೆ ಸೊ ಯು ವಾಂಟ್ ಟು ಬಿಕಮ್ ಎ ಪ್ರೊಫೆಸರ್. ನಾನು ಏನು ಹೇಳಲಿಲ್ಲ. ಬಟ್ ಲಿಸನ್, ಇನ್ ದ ಯೂನಿವರ್ಸಿಟಿ ಯು ವಿಲ್ ನಾಟ್ ಸರ್ವೈವ್. ದೇರ್ ಈಸ್ ಸೋ ಮಚ್ ಆಫ್ ಪಾಲಿಟಿಕ್ಸ್ ಇನ್ ದ ಯೂನಿವರ್ಸಿಟಿ.
students are indulging in politics and teachers are also indulging in politics. ಇದು ಅವರು ಹೇಳಿದ ಮಾತು. And you are not used to this kind of a culture. ನಿನ್ನ ಕೈಲಿ ಆಗೋಲ್ಲ. ಈಗೇನೋ ಒಂದಷ್ಟು ಓದ್ಕೊಳ್ತಾ ಇದೆಯಾ, ಬರ್ಕೊಳ್ತಾ ಇದೆಯಾ, ಅಲ್ಲಿ ಹೋದ್ಮೇಲೆ ನಿನ್ನ ಕೈಲಿ ಅದೂ ಆಗೋಲ್ಲ ಕಣೆಯ, ನೀನು ಹೋಗಬೇಡ ಅಂತ ಹೇಳಿ, since you are interested in getting a professorship, give me 6 months, I'll make you a professor here. And please remember, he kept his word. ಪ್ರೊಫೆಸರ್ ಮಾಡಿದರು ನನ್ನ. ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಯಾವುದೋ ಒಂದು ಹಣ ತಂದು ಒಂದು ಪ್ರೊಫೆಸರ್ಶಿಪ್ ಕ್ರಿಯೇಟ್ ಮಾಡಿ ಅಪಾಯಿಂಟೆಡ್ ಮೀ. ನನಗೆ ಖುಷಿ ಆಯಿತು. ಅದಾದ ನಂತರ ನಾನು ಇನ್ನೇನು ರಿಟೈರ್ ಆಗಬೇಕು ಅನ್ನೋ ಹೊತ್ತಿಗೆ DM ನಂಜುಂಡಪ್ಪನವರು ಇದ್ದಕ್ಕಿದ್ದಂಗೆ ಬಂದರು ಇನ್ಸ್ಟಿಟ್ಯೂಟ್ಗೆ. ಎಲೆ ಅಂತಿದ್ದ ಬಂದು, ನಡಿಯಪ್ಪ ಗಂಟು ಮೂಟೆ ಕಟ್ಟು ಎಲ್ಲಿ ಸರ್ ಹೋಗೋದು? ಎಲ್ಲೆಲ್ಲ UPಗೆ ಹೋಗಬೇಕು ನೀನು, ಅಲ್ಲಿ ವೈಸ್ ಚಾನ್ಸಲರ್ಶಿಪ್ಪು ಖಾಲಿ ಇದೆ, ನಮ್ಮ ಇವರು ಬೊಮ್ಮಾಯಿ ಅವರು SR ಬೊಮ್ಮಾಯಿ ಅವರು ಎಜುಕೇಷನ್ ಮಿನಿಸ್ಟರ್ ಇದ್ದರು. ಅಲ್ಲಿ ಪ್ರೆಸಿಡೆಂಟ್ಸ್ ರೂಲ್ ಇತ್ತು ಆವಾಗ, ಅದರಿಂದ ಇವರೇ. ಸೊ ಇವ್ರು ಕೇಳಿದಂತೆ ನಂಜುಂಡಪ್ಪನವ್ರಿಗೆ, ಕರ್ನಾಟಕದಿಂದ ಯಾರಾದರೂ ಇಲ್ಲದೆ ಹೇಳಪ್ಪ, ಒಬ್ಬ ಮೇಧಾವಿ ಬೇಕು ಹಾಗೆ ಅಂದಾಗ ಇವ್ರು ನಂಜುಂಡಪ್ಪನವರು ನ್ಯಾಚುರಲಿ ನನ್ನ ಹೆಸರು ಹೇಳಿ, ಆಗಲಪ್ಪ ನೀವು ಅವ್ರ ಬಗ್ಗೆ ಒಳ್ಳೆ ಮಾತು ಹೇಳಿದ್ರೆ ನಾನು ಒಪ್ಕೊಳ್ತೀನಿ. ಬಂತು ನನಗೆ ಹೀಗೆ ಅಂತ, ಇಂಥ ಕಡೆ ಹೀಗೆ ಅಂತ. ಸರ್, ನಾನು ವೈಸ್ ಚಾನ್ಸಲರ್ಶಿಪ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನ? ಇಲ್ಲ ಸರ್. ಯಾಕೆ? ನನ್ನ ಕೈಲಿ ಸ್ಟೂಡೆಂಟ್ಸ್ನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಟೀಚರ್ಸ್ನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಐ ಆಮ್ ಓನ್ಲಿ ಎ ಟೀಚರ್ ಆ್ಯಂಡ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ರೀಡಿಂಗ್ ಆ್ಯಂಡ್ ರೈಟಿಂಗ್. ಹೀಗಿದೆ ನನ್ನ ಪರಿಸ್ಥಿತಿ. ಅದಕ್ಕೆ ಅವ್ರು ಹೇಳಿದರು, ಯಾಕೆ ನಾನು ಮಾಡಲಿಲ್ವಾ? ಕರ್ನಾಟಕ ಯೂನಿವರ್ಸಿಟಿಯಲ್ಲಿ, ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ನಾನು ಮಾಡಿದ್ನಲ್ಲ ಹಾಗೆ ಅಂದರು. ನಿಮ್ಮ ಪರ್ಸನಾಲಿಟಿ ಬೇರೆ, ನನ್ನ ಪರ್ಸನಾಲಿಟಿ ಬೇರೆ ಸರ್, ನನ್ನ ಕೈಲಿ ಆಗೋಲ್ಲ ಅದು. ಅವರಿಗೆ ಕೋಪ ಬಂದುಬಿಡ್ತು, ತುಂಬ ಕೋಪ ಮಾಡಿಕೊಂಡ್ರು. ನಾನು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡೆ. ಏನಾಗಬೇಕಂತಿದ್ಯಾ ನೀನು ಕೊನೆಗೆ? ನಾನು ಪ್ರೊಫೆಸರ್ ಆಗಿದ್ದೀನಿ ಸರ್, ಪ್ರೊಫೆಸರ್ ಆಗೇ ಇರ್ತೀನಿ ಅಂದೆ. ಪ್ರೊಫೆಸರ್ ಆಗಿ ಏನು ಮಾಡ್ತೀಯ ನೀನು? ನಾನು ರಿಸರ್ಚ್ ಮಾಡ್ಕೊಂಡಿರ್ತೀನಿ ಸರ್. ರಿಸರ್ಚ್ ಮಾಡ್ತೀಯಾ? ನಾನು ಹೇಳಿದ್ದು ರಿಸರ್ಚ್ ಮಾಡ್ತೀಯಾ? ಮಾಡ್ತೀನಿ ಸರ್. ದಟ್ ವಾಸ್ ದಿ ಫಸ್ಟ್ ಟೈಮ್ ಐ ಗಾಟ್ ಅನ್ ಅಪಾಯಿಂಟ್ಮೆಂಟ್ ಆಸ್ ಎ ಮೆಂಬರ್ ಆಫ್ ಎ ಕಮಿಟಿ, ಗೌರ್ಮೆಂಟ್ ಆಫ್ ಕರ್ನಾಟಕ. ಅವರು ಶುರು ಮಾಡಿದ್ದು ಅದು ಎವ್ರಿ ಇಯರ್ ಒಂದೊಂದು ಕಮಿಟಿ, 10-15 ಕಮಿಟೀಸ್ ಸರ್. ಸೊ ಕಮಿಟಿಗಳಲ್ಲಿ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ. ನಂಜುಂಡಪ್ಪನವರು, ಅದಕ್ಕೆ ನಾನು ಅವ್ರನ್ನ ಜ್ಞಾಪಿಸ್ಕೊಳ್ತಾ ಇದ್ದೀನಿ. ಶೇಖ್ ಅಲಿ ಅವ್ರನ್ನ ನೋಡಿ, ಅವರು ಆ ಟೈಮ್ನಲ್ಲಿ ಅವರು ಆ ಥರ, ಅವರು ಒಂದು ಸಾರಿ ಬಂದರು, ನೋಡಪ್ಪ ನೀನು CV ಕೊಟ್ಬಿಟ್ಟು ನನಗೆ. ಹಿ ವಾಸ್ ಚೇರ್ಮನ್ ಆಫ್ ದಿ ಸರ್ಚ್ ಕಮಿಟಿ ಆವಾಗ, ವೈಸ್ ಚಾನ್ಸಲರ್. ನನಗೆ ಕೊಡು. ನಾನು ಇಲ್ಲ ಸರ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. ನಾನು ಮೇಷ್ಟ್ರಾಗಿದ್ದೇನೆ, ಮೇಷ್ಟ್ರಾಗೇ ಉಳಿತೀನಿ ಹೀಗೆ ಅಂತ ಅವ್ರಿಗೆ ಹೇಳಿದೆ. ಈಗ ಈ ಪೀರಿಯಡ್ನಲ್ಲಿ ನಾನು ಏನು ಮಾಡಿದ್ದು, ಬ್ರಾಡ್ಲಿ ಐ ವಿಲ್ ರೆಫರ್ ಟು 2 or 3 ಏರಿಯಾಸ್ ಸರ್. ಒಂದು ಲೇಬರ್ ಎಕನಾಮಿಕ್ಸ್. ನನ್ನ PhD ಥೀಸಿಸ್ ಇಟ್ಸೆಲ್ಫ್ ವಾಸ್ ಆನ್ ವೇಜ್ ಸ್ಟ್ರಕ್ಚರ್ ಇನ್ ಕರ್ನಾಟಕ ಅಂತ, ಇಂಡಸ್ಟ್ರಿಯಲ್ ವೇಜ್ ಸ್ಟ್ರಕ್ಚರ್. ಅದಾದ ನಂತರ ಟ್ರೇಡ್ ಯೂನಿಯನಿಸಮ್ ಇನ್ ಕರ್ನಾಟಕ. ಅದರ ನಂತರ ಐಸೆಕ್ನಲ್ಲಿ ಬಂದಾಗ ಲೇಬರ್ ಮ್ಯಾನೇಜ್ಮೆಂಟ್ ರಿಲೇಷನ್ಶಿಪ್ಸ್ ಇದು ಮಾಡಿದೆ. ಆಮೇಲೆ ರೂರಲ್ ಡೆವಲಪ್ಮೆಂಟು ಮುಖ್ಯವಾಗಿ ಐಸೆಕ್ನಲ್ಲಿದ್ದಾಗ
economics of well irrigation, then rural development models, ಹಾಗೆಯೇ ಮತ್ತೊಂದು ಈ ಥರ ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಕೆಲಸ ಮಾಡಿದೆ. ದೆನ್ ನನಗೆ ಪ್ರೊಫೆಸರ್ಶಿಪ್ ಕೊಟ್ಟರಲ್ಲ VKR ರಾವ್, ದಟ್ ಪ್ರೊಫೆಸರ್ಶಿಪ್ ವಾಸ್ ಮೈಕ್ರೋ ಲೆವೆಲ್ ಪ್ಲ್ಯಾನಿಂಗ್ ಅಂತ. ಅದು ಪ್ಲ್ಯಾನಿಂಗ್ ಅಟ್ ದಿ ನ್ಯಾಷನಲ್ ಲೆವೆಲ್, ಅದು ಮ್ಯಾಕ್ರೋ ಲೆವೆಲ್ ಆಯಿತು. ಪ್ಲ್ಯಾನಿಂಗ್ ಅಟ್ ದಿ ಲೋಯರ್ ಲೆವೆಲ್, ಅಟ್ ದಿ ಪಂಚಾಯತ್ ಲೆವೆಲ್, ಅಟ್ ದಿ ವಿಲೇಜ್ ಆ್ಯಂಡ್ ಹೋಬ್ಳಿ ಲೆವೆಲ್, ಇದು ಮೈಕ್ರೋ ಲೆವೆಲ್ ಪ್ಲ್ಯಾನಿಂಗ್, ಅದನ್ನು ಮಾಡ್ತಾ ಇದ್ದೆ. ಸೊ ಹೀಗೆ ನಂದು ಈ 3 ಏರಿಯಾಸ್ನಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿದ್ದೀನಿ. ಬಟ್ ನ್ಯಾಷನಲ್ ಲಾ ಸ್ಕೂಲ್ಗೆ ಬಂದಾಗ ಐ ಹ್ಯಾವ್ ಟು ವರ್ಕ್ ಆನ್ ಮೈನಾರಿಟೀಸ್ ಪ್ರಾಬ್ಲಮ್ಸು. ಆಲ್ ದಿ 6 ಮೈನಾರಿಟೀಸ್, ಕರ್ನಾಟಕದಲ್ಲಿ 6 ಮೈನಾರಿಟಿ, ರೆಕಗ್ನೈಸ್ಡ್ ಮೈನಾರಿಟೀಸ್, ಇಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಈ ಏರಿಯಾಸ್ದಲ್ಲಿ ತಾವು ಏನಾದರೂ ಪ್ರಶ್ನೆ ಕೇಳೋ ಹಾಗಿದ್ದರೆ ಕೇಳ್ಬೋದು. ನನಗೆ ಗೊತ್ತಿದ್ದರೆ ಉತ್ತರ ಕೊಡ್ತೀನಿ, ಇಲ್ಲದಿದ್ದರೆ ತೆಪ್ಪಕ್ಕೆ ಕೂತ್ಕೊಳ್ತೀನಿ. ಸಿದ್ಧಾನಂದ ಅವರೇ ಆಗ್ಬೋದಾ? IAS ಕೋಚಿಂಗ್ ಮಾಡೋದು ಹೀಗೆ ಇತ್ತು. ಹೇಗೆ ನಂಜುಟಪ್ಪ ತಾನೇ ಅಲ್ಲಿ ಅವರೇ ಕರೆದಿದ್ದು, ಅವರೇ ತಾನೇ ಕರೆದಿದ್ದು ನಮ್ಮನ್ನೆಲ್ಲ, ನಿಮ್ಮನ್ನು ಇತ್ಯಾದಿ ಎಲ್ಲ. ಆಮೇಲೆ ಅದು ಯಾಕೋ ಏನೋ ಇಲ್ವಾ, ಸರಿ. ಬಟ್ ಅವ್ರನ್ನ ಎಷ್ಟು, ಅವರು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ನನಗೆ ರಿಸರ್ಚ್ ಅಸಿಸ್ಟೆಂಟ್ ಆಗಿ ಕರೆದ್ರು. ನಾನು ಹೋಗಲಿಲ್ಲ, ಯಾಕಂದರೆ ಡೆಲ್ಲಿಯಲ್ಲಿ ಒಂದು ದೊಡ್ಡ ಗಂಟು ಸಿಗುವಷ್ಟು ಅಂಥ ಒಂದು ಜಾಬ್ ಸಿಕ್ತು, ಅಲ್ಲಿಗೆ ಹೋಗ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು, ಅಲ್ಲಿ ಹೋದ ನಂತರ ಸೆಕೆ ತಡೀಲಿಕ್ಕಾಗಲಿಲ್ಲ, ಚಳಿ ಅಂತೂ ಇನ್ನೂ ತಡೀಲಿಕ್ಕಾಗಲಿಲ್ಲ. ಒಂದು 2 ವರ್ಷ ಆಯ್ತು ನೋಡಿ ಓಡಿ ಬಂದುಬಿಟ್ಟೆ ನಾನು, ಬೇಡಪ್ಪ ಹಾಗೆ ಅಂತ. ಆಗೋಲ್ಲ, ಕರ್ನಾಟಕನ ಬಿಟ್ಟು ನಾವು ಹೋಗೋಕ್ಕಾಗೋದಿಲ್ಲ. ಸರಿ, ಹೀಗೆ ಎಲ್ಲೆಲ್ಲ ಅಲ್ಲಿ ಇಲ್ಲಿ ಮಾಡಿದ್ದುಂಟು ಸರ್. ಸರ್, ಈಗ ನೀವು ಬೇರೆ ಬೇರೆ ಕಮಿಟಿಗಳಲ್ಲಿ, ಅದು ಯೋಜನಾ ಆಯೋಗ, ಬೇರೆ ಬೇರೆ ಉನ್ನತಾಧಿಕಾರ ಸಮಿತಿಗಳು, ಲೇಬರ್ ಇದಕ್ಕೆ ಸಂಬಂಧಪಟ್ಟಿತ್ತು, ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಿತ್ತು, ಪ್ರಾದೇಶಿಕ ಅಸಮತೋಲನ ಅದಕ್ಕೆ ಸಂಬಂಧಪಟ್ಟ ಕಮಿಟಿಗಳು, ಇವುಗಳಲ್ಲಿ ಕೆಲಸ ಮಾಡುವಾಗಿನ ಅನುಭವ ಏನಿತ್ತು ಸರ್? ಅಲ್ಲಿನ ಗ್ರೌಂಡ್ ರಿಯಾಲಿಟಿ, ಈಗ ಸರ್ಕಾರಿ ಅಧಿಕಾರಿಗಳ ಜೊತೆ ನೀವು ವ್ಯವಹರಿಸಬೇಕಿತ್ತು ಒಂದು ಕಡೆ, ಇನ್ನೊಂದು ಕಡೆ ನೇರ ಫೀಲ್ಡ್ ವರ್ಕು ಬಹುಶಃ ಬರ್ತಿತ್ತು ಅಂತ ಅನ್ಸುತ್ತೆ. ಹೌದು. ಅಲ್ಲಿನ ಅನುಭವ ಏನು? ಸರ್ಕಾರಿ ಅಧಿಕಾರಿಗಳ ರೆಸ್ಪಾನ್ಸ್ ಹೇಗಿರ್ತಾ ಇತ್ತು? ಸಾಮಾನ್ಯವಾಗಿ ನಮಗೆ ದೇರ್ ಯೂಸ್ ಟು ಬಿ ಎ ರಾಂಗ್ ಇಂಪ್ರೆಷನ್ ದಟ್ IAS ಆಫೀಸರ್ಸ್ ನಮಗೆ ಅಷ್ಟೊಂದು ಮರ್ಯಾದೆ ಕೊಡೋದಿಲ್ಲ ಹಾಗೆ ಅಂತ ಒಂದು. ಅಲ್ಲಿ ಹೋದ ಮೇಲೆ ನನಗೆ ಅನ್ನಿಸ್ತು ತಪ್ಪು. ಅಲ್ಲಿ ನಾವು ಕೆಲಸ ಮಾಡಿದರೆ ಅವರು ನೋಡ್ತಾರೆ ಕೆಲಸಗಾರ ಆಯಿತಾ, ಈಸ್ ಎ ವರ್ಕರ್. ಆವಾಗ ಅವರು ನಿಜವಾಗ್ಲೂ ನಮ್ಮನ್ನು ಮರ್ಯಾದೆಯಿಂದ ನೋಡ್ಕೊಳ್ತಾರೆ. ಸೊ ವಾಟ್ ವಿ ನೀಡ್ ಟು ಡೂ ಈಸ್ ದಟ್ ಏನೇ ಒಂದು ಕೆಲಸ ಕೊಡಲಿ ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕಷ್ಟೆ. ನಿಮ್ಮಲ್ಲಿ ಭಗವದ್ಗೀತೆಯಲ್ಲಿ ನೀವು ಹೇಳ್ತೀರಲ್ಲಪ್ಪ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲ ಕದಾಚನಂ ಅಲ್ವಾ? ಇದು ನಾವು ಬೇಕಾದಷ್ಟು ಕೋಟ್ ಮಾಡ್ತೀವಿ, ಎಲ್ಲ ಓದ್ತೀವಿ, ಎಲ್ಲ ಸರಿ. ಬಟ್ ಅದನ್ನು ಕಾರ್ಯಗತ ಯಾಕೆ ಮಾಡಲ್ಲ ನಾವು? ಇದನ್ನು ಮಾಡಬೇಕಾಗ್ತದೆ. ಇದು ಫೀಲ್ಡ್ ವರ್ಕು ಮಾಡ್ತಾಯಿದ್ದೀವಿ. ಯಾಕೆಂದರೆ ಇಲ್ಲಿ ಐಸೆಕ್ನಲ್ಲಿ ನಾವು ತಗೊಂಡಿದ್ದ ಪ್ರಾಜೆಕ್ಟ್ಸ್ ಎಲ್ಲ ಫೀಲ್ಡ್ ಬೇಸ್ಡ್. ಅದು ಫೀಲ್ಡ್ ವರ್ಕ್ ಹೋಗ್ತಾಯಿದ್ವು ನಾವು.
ಅಲ್ಲಿನೂ ಅಷ್ಟೇ ಅಷ್ಟು ಜಾಸ್ತಿ ಇಲ್ಲ, ಓಡಾಡ್ತಾ ಇದ್ದು ಸ್ವಲ್ಪ. ಓಡಾಡಿ ಅಲ್ಲಿ ಅಧಿಕಾರಿಗಳ ಜೊತೆಗೆ ನಾವು ಸಂಪರ್ಕ ಇಟ್ಕೊಂಡು ಮಾತಾಡ್ತಾಯಿದ್ದು. ಆಮೇಲೆ ಕಾಮನ್ ಮ್ಯಾನ್ ಒಂದಷ್ಟು ಆ ಗ್ರೂಪ್ ಸಿಗೋದು, ಅವ್ರ ಜೊತೆಗೆ ಮಾತಾಡ್ತಾಯಿದ್ದು. ಇದರ ಆಧಾರದ ಮೇಲೆ ನಾವು ಒಂದಷ್ಟು ಐಡಿಯಾಸ್ ಫಾರ್ಮುಲೇಟ್ ಮಾಡಿಕೊಂಡು ಕಮಿಟಿಯಲ್ಲಿ ಕೂತು ಚರ್ಚೆ ಮಾಡಿ ಒಂದಷ್ಟು ರಿಪೋರ್ಟ್ ಬರೆಯೋ ಒಂದು ಪ್ರಯಾಸ ಮಾಡ್ತಾಯಿದ್ವಿ. ಮುಖ್ಯವಾಗಿ ನನಗೇನು ಅನ್ನಿಸ್ತು ಅಂದರೆ, ಸರ್ಕಾರದ ಅಧಿಕಾರಿಗಳ ಬಗ್ಗೆ ನಮಗೆ ಒಂದು ಕೆಟ್ಟ ಇಂಪ್ರೆಷನ್ ಇತ್ತು ನೋಡಿ, ಅದು ಹೋಯಿತು. ಆದರೆ ಅವರು ಸ್ವಲ್ಪ ಕೋಲ್ ಹಿಡ್ಕೊಂಡು ನಿಂತ್ಕೊಂಡಿರುವಂಥ ವ್ಯಕ್ತಿಗಳು. ಕೆಲಸ ಮಾಡದೇ ಇದ್ದವನಿಗೆ ಅವರು ಮರ್ಯಾದೆ ಕೊಡೋಲ್ಲ, ಕೆಲಸ ಮಾಡದೇ ಇರೋರಿಗೆ ಮರ್ಯಾದೆ ಕೊಡ್ತಾರೆ. ನನಗೆ ಮೊನ್ನೆ ಅಕ್ಟೋಬರ್ನಲ್ಲಿ ನನಗೆ ರಿಲೀವ್ ಮಾಡಿದರು ನ್ಯಾಷನಲ್ ಲಾ ಸ್ಕೂಲಿಂದ. ಯಾಕಂದರೆ ಸರ್ಕಾರದಿಂದ ಫಂಡ್ ಬರಲಿಲ್ಲ. ರಿಲೀವ್ ಮಾಡಿದಾಗ ವೈಸ್ ಚಾನ್ಸ್ಲರ್ ಕರೆದರು. ಅವರು ಏನಪ್ಪ ಇವರು ವೈಸ್ ಚಾನ್ಸ್ಲರ್ ಕರಿತಾ ಇದ್ದಾರಲ್ಲ ಅಂದ್ಕೊಂಡು ಹೋದೆ. ಲಾ ಕಾಲೇಜ್ ಯೂನಿವರ್ಸಿಟಿ ವೈಸ್. ಅವ್ರು ಕೇಳಿದರು, ವಾಟ್ ಈಸ್ ದಿ ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್? ಯು ಹ್ಯಾವ್ ಬೀನ್ ವರ್ಕಿಂಗ್ ಆ್ಯಂಡ್ ಯು ಹ್ಯಾವ್ written so many reports, so many books and so on. What is the secret ಅಂತ ಕೇಳಿದರು. ನಾನು ಎಲ್ಲೋ ಕೇಳಿದೆ, ಯಾವುದೋ ಸಿನಿಮಾದಲ್ಲೋ ಏನೋ ಒಂದು ಕೇಳಿದ್ದೆ, ಒಂದು ಡೈಲಾಗು. ಅದು ಜ್ಞಾಪಕ ಬಂತು. ನಾನು ಹೇಳಿದೆ, ನೋಡಿ ಸರ್, ಓನ್ ಎಫರ್ಟ್ ಈಸ್ 80% ಕಾಂಟ್ರಿಬ್ಯೂಷನ್. ಇನ್ನು 15% ಇದೆಯಲ್ಲ, ಅವರ್ ಟೀಚರ್ಸ್ ಆ್ಯಂಡ್ ವೆಲ್ ವಿಷರ್ಸ್, ಅವರ ಆಶೀರ್ವಾದ. ಇನ್ನು 5% ಇದೆ, ಅವನು 5%, ಬಟ್ ದಟ್ ಈಸ್ ಇಂಪಾರ್ಟೆಂಟ್. ಯಾರೋ ಹೇಳಿದ್ದು ಅದು ಜ್ಞಾಪಕ ಬಂತದು. ಇದು ನಾವು ಏನು ಮಾಡಬೇಕು, ನಮ್ಗೆ ಕೊಟ್ಟ ಕೆಲಸನ ನಾವು ಮಾಡಬೇಕಷ್ಟೇ. ನಾವು ಸುಮ್ಮನೆ ಅವ್ರನ್ನ ಬ್ಲೇಮ್ ಮಾಡಿಕೊಂಡು, ಆಮೇಲೆ ನಮ್ಮ ಕಲೀಗ್ಸ್ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಕೊಂಡು, ಇವೆಲ್ಲ ಹೆಲ್ತ್ ಕೆಟ್ಟೋಗುತ್ತೆ. ಹೆಲ್ತು ಚೆನ್ನಾಗಿರಬೇಕಾದ್ರೆ ನೋಡಿ, ಒಂಥರ ಸಮಾಧಾನ ಇರಬೇಕು, ಖುಷಿಯಾಗಿರಬೇಕು. ಆಮೇಲೆ ಮುಖ್ಯವಾಗಿ ಹೆಂಡತಿ ಮಾತು ಕೇಳಬೇಕು. ಏನು ಸರ್? ಹಾಂ, ಅವ್ರು ಕೇಳಿ, ಗುಪ್ತಾ ಅವ್ರನ್ನ ಕೇಳಿ, ಅವ್ರು ಬರ್ತಾ ಇರ್ತಾರೆ ಐಸೆಕ್ ಆಗಾಗ. ಹಾಂ ಸರ್. ಈಗ ನೀವು ಗುರುಗಳು, ಟೀಚರ್, ಬೇಸಿಕಲಿ ಇವತ್ತಿನ ಹೊಸ ಪೀಳಿಗೆಗೆ ಅಂದರೆ ಯುವಕರಿಗೆ ಅರ್ಥಶಾಸ್ತ್ರವನ್ನೇ ವೃತ್ತಿಯಾಗಿ ತೆಗೆದುಕೊಳ್ಳುವಂಥ ಜನರಿಗೆ, ಪ್ರೊಫೆಷನ್, ಈಗ ಏನಾದರೂ ಸಾಫ್ಟ್ವೇರ್ ಇಂಜಿನಿಯರು, ಡಾಕ್ಟರ್, ಇದನ್ನೇ ತೆಗೆದುಕೊಳ್ತಾ ಇದ್ದಾರೆ. ಎಕನಾಮಿಕ್ಸ್ ಅನ್ನೋದು ದೊಡ್ಡ ಸಬ್ಜೆಕ್ಟು, ದೇಶದ ಅರ್ಥವ್ಯವಸ್ಥೆಯನ್ನು ಹೃದಯ ಭಾಗ. ವಿತೌಟ್ ಅರ್ಥಶಾಸ್ತ್ರ ಯಾವುದು ಎಲ್ಲ ಅನರ್ಥ ಆಗುತ್ತೆ. ಅದರಿಂದ ಇವತ್ತಿನ ಯಂಗರ್ ಜನ್ರೇಷನ್ಗೆ ಅರ್ಥಶಾಸ್ತ್ರದ ಕಡೆ ಬರಬೇಕಾ, ಅದರಿಂದ ಇರ್ತಕ್ಕಂಥ ಮುಂದಿನ ಫ್ಯೂಚರ್ ಬಗ್ಗೆ? ಅಲ್ಲ, ನಾನು ಆವಾಗ ಅರ್ಥಶಾಸ್ತ್ರಕ್ಕೆ ಯಾಕೆ ಬಂದರೆ ಮೇಷ್ಟ್ರು ಹೇಳಿದ್ದಕ್ಕೆ. ಈಗ ಸೀಸನ್ಡ್ ಆಗಿದ್ದೀರಾ, 50-60 ವರ್ಷದ ಅನುಭವ. ಈಗ ಜನ್ರೇಷನ್ಗೆ, ಈ ಜನ್ರೇಷನ್ಗೆ ನಾನು ಹೆಚ್ಚಾಗಿ ಅವ್ರಿಗೆಲ್ರಿಗೂ ಬನ್ನಿರಿ ನಮ್ಮ ಎಕನಾಮಿಕ್ಸಿಗೆ ಅಂತ ನಾನು ಹೇಳೋಲ್ಲ. ಯಾಕೆಂದರೆ ಆಪರ್ಚುನಿಟೀಸ್ ಬೇರೆ. ಈಗ UPSC, KPSC ಇಂಥ ಕಡೆ ಎಲ್ಲ ಸಾಕಷ್ಟು ಅವಕಾಶಗಳಿವೆ. ಅಂಥ ಕಡೆ ಅವರು ಹೋಗಬೇಕು, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ತಗೋಬೇಕು. ಅಲ್ಲಿಗೆ ಹೋಗಿ ಓನ್ಲಿ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಎಕನಾಮಿಕ್ಸ್ ಸೈನ್ಸ್ ಅವ್ರು ಮಾತ್ರ ಬರಬೇಕಿಲ್ಲ. ಸುಮ್ಮನೆ ಎಕನಾಮಿಕ್ಸ್ಗೆ ಹೋಗಿಬಿಟ್ರೆ ಸ್ಕೋಪ್ ಉಂಟು, ಕೆಲಸ ಸಿಗುತ್ತೆ ಹಾಗೆ ಅಂದ್ಕೊಂಡು ಬರಬಾರ್ದು. ಅವಾಗೇನಾಗುತ್ತೆ, ಬರೀ ಪರೀಕ್ಷೆಗೆ ಓದ್ಕೊಂಡು ಪಾಸ್ ಮಾಡಿಕೊಂಡು ಆಮೇಲೆ ಕೆಲಸ ಹುಡ್ಕೊಂಡು ಆಮೇಲೆ ಎಕನಾಮಿಕ್ಸ್ ಮರ್ತು ಬಿಡ್ತಾರೆ. ಬಟ್ ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಇವಾಗ ನಮ್ಮ ಕನ್ನಡ ಮೇಷ್ಟ್ರುಗಳಿದ್ದಾರಲ್ಲ ಕೆಲವರು, ಅವ್ರ ಕೆಲಸ ಸಿಗ್ತಾ ಇದ್ದಿಲ್ಲ, ಆದ್ರೂ ಅವರು ಕನ್ನಡ ಆನರ್ಸು ತೊಗೊಂಡು ಬಂದರು. ಬಟ್ ಅವರು ಎಲ್ಲಿ ತನಕ ಹೋದರು? ಹೌದೋ ಇಲ್ವೋ? ಎಷ್ಟು ಜನ ಈಗ ಮೊನ್ನೆ
ಮೊನ್ನೆ ಒಂದು ಅನೌನ್ಸ್ ಮಾಡಿದ್ರಲ್ಲಪ್ಪ, ಕನ್ನಡ ಸಾಹಿತ್ಯ ಪರಿಷತ್ತು, ಅದು ಎಷ್ಟು ಜನಕ್ಕೆ ಅನುಕೂಲ ಆಗಿದೆ. ಅವರೆಲ್ಲ ಕೆಲಸ ಸಿಗುತ್ತೆ ಅಂತ ಹೋಗಲಿಲ್ಲ. ಇದಕ್ಕೆ ನಾವು ಓದಬೇಕು, ಬರೀಬೇಕು, ನಮ್ಮ ಐಡಿಯಾಸ್ ಏನಿವೆ ಅವನ್ನು ಕಾಮನ್ ಮ್ಯಾನ್ಗೆ ತಲುಪೋ ಹಾಗೆ ಮಾಡಬೇಕು ಅನ್ನೋ ಆ ಒಂದು ಜಾಬ್ ಆಪರ್ಚುನಿಟೀಸು ಎಕನಾಮಿಕ್ಸ್ ಓದಂಥ ವಿದ್ಯಾರ್ಥಿಗಳಿಗೆ ಅಥವಾ ಆಸಕ್ತಿ ಇರೋವಂಥವ್ರಿಗೆ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇದೆಯಾ? ಎಕನಾಮಿಕ್ಸ್ನಲ್ಲಿ ನೀವು, ನಾನು ಹೇಳಿದಲ್ಲ, ಇಂಟ್ರೆಸ್ಟ್ ಇದ್ದವನು ಅಲ್ಲಿಗೆ ಬಂದರೆ ಆ ಭವಿಷ್ಯ ರೂಪಿಸ್ಕೋಬೋದು. ಇಂಟ್ರೆಸ್ಟ್ ಇಲ್ಲ ಸುಮ್ಮನೆ ಜಾಬ್ ಸಿಗ್ತದೆ ಅದು ಇದು ಅಂತ ಬಂದರೆ ಆಗೋಲ್ಲ. ಯಾಕೆಂದರೆ ನೀವು ಬಂದಮೇಲೆ ಅಲ್ಲಿ ಓದಬೇಕು. ಉದಾಹರಣೆಗೆ ನಮ್ಮ ಐಸೆಕ್ನಲ್ಲೇ ತಗೊಳ್ಳಿ, ಎಷ್ಟೋ ಜನ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಅಲ್ಲಿಗೆ. ನಿಮಗೊಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದಿಂದ ಒಬ್ಬನೂ ಇಲ್ಲ ಅಲ್ಲಿ PhD. ಯಾಕೆ? ತಪ್ಪು ತಿಳ್ಕೊಬೇಡಿ, ನನ್ನ ಅನಾಲಿಸಿಸ್ ಪ್ರಕಾರ ಅವರು ಓದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ತಾರಲ್ಲ ನಮ್ಮವರು. ಒಂದು. ಎರಡನೇದು, ಯಾವುದೋ ಟೆಕ್ಸ್ಟ್ ಬುಕ್ಸ್ ಇಟ್ಕೊಂಡಿರ್ತಾರೆ, ಅದನ್ನು ಓದಿ ಪಾಸ್ ಮಾಡ್ಕೊಳ್ತಾರೆ. ಅದು ಸಾಲೋದಿಲ್ಲ. ನಮ್ಮ ಕಾಲದಲ್ಲಿ ನಮ್ಮ ಮೇಸ್ಟ್ರುಗಳು, ನಮ್ಗೆ ಇನ್ನೊಬ್ಬ ಮೇಸ್ಟ್ರಿದ್ರು ಅಲ್ಲಿ, ಕೆ ವೆಂಕಟಗಿರಿಗೌಡ ಅಂತ, ತಾವು ಕೇಳಿದ್ದೀರಾ? ಮ್ಯಾಕ್ರೋ ಎಕನಾಮಿಕ್ ಥಿಯರಿನ ನಾನು ಅರ್ಥ ಮಾಡ್ಕೊಂಡಿದ್ದರೆ ಇವತ್ತು ಆ ಪುಣ್ಯಾತ್ಮನೇ ಕಾರಣ. ಅವರು ಪಾಠ ಮಾಡ್ತಾಯಿದ್ದಿದ್ದು ನಮಗೆ. ಪಾಠ ಮಾಡೋದು ಒಂದೇ ಅಲ್ಲ, ಬಟ್ ಹಿ ವುಡ್ ಆಸ್ಕ್ ಅಸ್ ಟು ಗೋ ಟು ದಿ ಲೈಬ್ರರಿ. ಪುಸ್ತಕಗಳು ಓದಬೇಕು. ಯಾವ ಪುಸ್ತಕಗಳು? ಹೊರಗಿನವ್ರು, ಫಾರಿನವ್ರು ಬರೆದಂಥ ಪುಸ್ತಕ ಮ್ಯಾಕ್ರೋ ಎಕನಾಮಿಕ್ ಥಿಯರಿಯಲ್ಲಿ. ಆಮೇಲೆ ಜರ್ನಲ್ಸು, ಇಂಡಿಯನ್ ಎಕನಾಮಿಕ್ ಜರ್ನಲ್, ಹೊರಗಿದ್ದು ಎಕನಾಮಿಕ್ ಜರ್ನಲ್ ಇತ್ತು. ಅದನ್ನು ಆರ್ಟಿಕಲ್ಸ್ ಅವ್ರು ಹೇಳೋರು, ಇಂಥ ಆರ್ಟಿಕಲ್ ಓದಬೇಕಪ್ಪ, ಹೋಗಿ ನೋಟ್ಸ್ ಬರ್ಕೊಂಡು ಬನ್ನಿ. ಇದನ್ನೆಲ್ಲ ಮಾಡಬೇಕು. ನೀವು ಯಾವುದೋ ಒಂದು ಇಲ್ಲಿ ಒಂದು ಟೆಕ್ಸ್ಟ್ ಬುಕ್ ಹಿಡ್ಕೊಂಡು ಸರಿ ಪರೀಕ್ಷೆಯಲ್ಲಿ ಬಂದ ಪ್ರಶ್ನೆಗೆ ಉತ್ತರ ಬರೆಯೋಷ್ಟು ಕಲ್ತ್ಕೊಂಡು ಅಷ್ಟು ಮಾಡಿದರೆ ಮುಂದೆ ನೀವು ಫ್ಯೂಚರ್ನಲ್ಲಿ ನಿಮ್ಮ ಕೆರಿಯರ್ ಬಿಲ್ಡ್ ಮಾಡೋಕ್ಕಾಗಲ್ಲ. ಇದು ಸತ್ಯಾಂಶ. ಬಟ್ ನಮ್ಮಲ್ಲಿ ಐಸೆಕ್ನಲ್ಲಿ ಸುಮಾರು ನನಗೆ 12 ಸ್ಟೂಡೆಂಟ್ಸ್ನ ಕೊಟ್ಟಿದ್ದರು. ಅದು ಗೈಡ್ ಮಾಡೋದಕ್ಕಲ್ಲ, ಕಾಮೆಂಟ್ ಮಾಡಲಿಕ್ಕೆ. ಅವರು PhD ಪ್ರಪೋಸಲ್ಸು, ಅವರ ಚಾಪ್ಟರ್ಸು, ಅದು ನಾವು ಎಕ್ಸ್ಟರ್ನಲ್ ಎಕ್ಸ್ಪರ್ಟ್ ಅಂತ ನನಗೆ ಒಂದು ಪಟ್ಟಿ ಕಟ್ಟಿ ಹಣೆಗೆ ನಾನು ಅವರ ಬರೆಯೋ ಅದನ್ನು ನೋಡ್ತೀನಿ. ನಾನು ಅವರ ಇಂಗ್ಲೀಷ್ ಲ್ಯಾಂಗ್ವೇಜು, ಹೊಸದಾಗಿ ಬಂದಿರೋರು ಇಂಗ್ಲೀಷ್ ಲ್ಯಾಂಗ್ವೇಜ್ ಸಾಧಾರಣ ನಿನಗೆ ಗೊತ್ತಿದೋ ಇಲ್ವೋ, ನಾನು ಈಗಿನ ಮಾತು ಹೇಳ್ತಾ ನಿಮ್ಮ ಕಾಲದಲ್ಲಿ ಇದ್ರಲ್ಲ ಸ್ಟೂಡೆಂಟ್ಸು ಇದ್ದರು. ಆಗಿಂದಲೂ ನಾನು ಎಕ್ಸ್ಟರ್ನಲ್ ಎಕ್ಸ್ಪರ್ಟ್ ಆಗಿದ್ದೀನಿ. ನಾನು ನೋಡ್ತೀನಿ ಅವರ ಇಂಗ್ಲೀಷ್ ಆ ಮಟ್ಟ ಕಲ್ತ್ಕೊಂಡಿರೋದು. 2, ಎವಿಡೆನ್ಸ್ ಆಫ್ ಹ್ಯಾವಿಂಗ್ ರೆಡ್ ಲೇಟೆಸ್ಟ್ ವರ್ಕ್ಸ್, ಅದು ಕಾಣುತ್ತೆ ನಮಗೆ. ದೆನ್ ಅನಾಲಿಸಿಸ್, ನಮ್ಮಲ್ಲಿ ಡೇಟಾ ಬೇಸ್ ತಾನೇ ಎಕನಾಮಿಕ್ಸಲ್ಲಿ. ಡೇಟಾ ಇಲ್ಲದೆ ನಾವು ಎಕನಾಮಿಕ್ಸ್ ಬರೆಯೋಕ್ಕಾಗಲ್ಲ. ಆ ಡೇಟಾನ ತಗೊಂಡು ನಾವು ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಯೂಸ್ ಮಾಡಿ ಅದರಿಂದ ಬರುವಂತಹ ಒಂದು ಫಲಿತಾಂಶ ಏನಿದೆ, ಔಟ್ಕಮ್ ಏನಿದೆ, ಅದನ್ನು ಇಂಟರ್ಪ್ರೆಟ್ ಮಾಡಿ ಬರೆಯುವಂಥದ್ದು ಆ ಶಕ್ತಿ ಬೇಕು. ಆಗ ಮಾತ್ರ ನಾವು ಎಕನಾಮಿಕ್ಸ್ನಲ್ಲಿ ಸರ್ವೈವ್ ಆಗಲಿಕ್ಕೆ ಸಾಧ್ಯ. ಇಲ್ಲದೇ ಇತ್ತು ಅಂದರೆ ಆಯಿತು, ಎಲ್ಲೋ ಹೋಗ್ರಪ್ಪ ಗೌರ್ಮೆಂಟ್ ಕಾಲೇಜು ಅಲ್ಲಿ ಇಲ್ಲಿ ಹೋಗಿ ಪಾಠ ಮಾಡಿ ಅದೇ ಟೆಕ್ಸ್ಟ್ ಬುಕ್ನಲ್ಲಿ
ನಮ್ಮ ಮೇಸ್ಟ್ರು ಏನು ನೋಟ್ಸ್ ಕೊಟ್ಟಿದ್ರು ಅದನ್ನೇ ಅಲ್ಲಿ ಅವರಿಗೆ ನೋಟ್ಸ್ ಕೊಟ್ಟು ಬರ್ಬೋದು. ತುಂಬ ಕಷ್ಟಪಡಬೇಕಾಗುತ್ತೆ ಸರ್. ನಾನು ಹೇಳಿದ್ದು ಅವ್ರಿಗೆ ನಮ್ಮ ವಯಸ್ಸಾಂದ್ರೆ ಎಫರ್ಟ್, ಓನ್ ಎಫರ್ಟ್ ಅಂತ. ಬಟ್ ಓನ್ ಎಫರ್ಟ್ ಸುಮ್ಮನೆ ಕೂತ್ಕೊಂಡು ಜೀವನದ ಮೇಲೆ ಕೌಟಿಲ್ಯನ ಅರ್ಥಶಾಸ್ತ್ರ ಯಾವ ರೀತಿ ಪ್ರಭಾವದ ಬಗ್ಗೆ ಮಾತಾಡ ಸರ್, ನಾನು ಕೌಟಿಲ್ಯದ ಅರ್ಥಶಾಸ್ತ್ರವನ್ನು ಕೇಳಿದ್ದು ಇತ್ತೀಚೆಗೆ. ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಅದನ್ನು ಯಾಕಂದರೆ ಕೌಟಿಲ್ಯ ಅರ್ಥಶಾಸ್ತ್ರ ನಮ್ಮ ಮೈಸೂರು ಯೂನಿವರ್ಸಿಟಿ ಓರಿಯೆಂಟಲ್ ಲೈಬ್ರರಿಯಲ್ಲೇ ಸಿಕ್ಕಿದ್ದು, ಹೌದಲ್ವೋ? ಆದರೆ ನಮಗೆ ಯಾರೂ ಅದರ ಬಗ್ಗೆ ಹೇಳಲಿಲ್ಲ. ಆಮೇಲೆ ಈಗ ಅದು ಸಿಕ್ಕಿದೆ, ಅದನ್ನು ಓದುವ ಒಂದು ಅವಕಾಶ ನನಗೆ ಸಿಕ್ಕಿಲ್ಲ. ಬಟ್ ಕೆಲವು ಸ್ಟೇಟ್ಮೆಂಟ್ಸ್ ಕೊಡ್ತಾರೆ ಕೌಟಿಲ್ಯ ಅರ್ಥಶಾಸ್ತ್ರದ ಬಗ್ಗೆ. ಇದರಲ್ಲಿ ಒಂದಷ್ಟು ಬರ್ತದೆ ಆಗಾಗ, ಅಲ್ವಾ? ಅದನ್ನು ನಾನು ಕೇಳಿದಾಗ ಆ ಕಾಲದಲ್ಲಿ ಈ ವ್ಯಕ್ತಿ ಅರ್ಥಶಾಸ್ತ್ರದ ಥಿಯರಿಯನ್ನು ಓದದೆ, ಯಾವ ಟೆಕ್ಸ್ಟ್ ಬುಕ್ಕು ಅವೈಲಬಲ್ ಇರಲಿಲ್ಲ ಆವತ್ತು, ಅರ್ಥಶಾಸ್ತ್ರ ಅಂತ ಇತ್ತೀಚೆಗೆ ಬಂದಿದ್ದದು. ಆದರೂ ಹಿ ಟಾಕ್ಸ್ ಅಬೌಟ್ ಎಕನಾಮಿಕ್ ಥಿಯರಿ ಆಗಿನ ಪರಿಸ್ಥಿತಿಯಲ್ಲಿ. ಅಂತಹ ಒಂದು ನಮಗೆ ಆಶ್ಚರ್ಯ ಆಗ್ತದೆ. ಅಂಥ ಕಾಲದಲ್ಲಿ ಕೌಟಿಲ್ಯ ಮಾತಾಡಿದ್ದು ಏನಪ್ಪ ಅವ್ರು ಹೇಳಿದ್ದು ಈಗಲೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇಟ್ ಅಪ್ಲೈಸ್ ಟು ಪ್ರೆಸೆಂಟ್ ಡೇ ಟೈಮ್ಸ್. ಹಾಗೇನ ದಟ್ಸ್ ಮೈ ನಾಲೆಡ್ಜ್ ಆಫ್ ಕೌಟಿಲ್ಯ ಇಸ್ ಬೇಸ್ಡ್ ಓನ್ಲಿ ಆನ್ ಸಮ್ ಕೋಟ್ಸ್ ಆ್ಯಂಡ್ ದೆನ್ ಹಲವಾರು ಸಂಶೋಧನೆಗಳು ಮತ್ತು ಕಮಿಟಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಸಾಮಾಜಿಕ ಬೆಳವಣಿಗೆಗಳಿರ್ಬೋದು, ಅಸಮತೋಲನ ಏನೇನು ಕಾರ್ಯ ಮಾಡಿದ್ದೀರ. ಅಕಾಡೆಮಿಷಿಯನ್ ಆಗಿ ನೀವು ಕೊಡುವಂಥ ರಿಪೋರ್ಟು ಸರಿಯಾಗಿ ಅದನ್ನು ನೀವು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದೀರಾ. ಆದರೆ ಅದರ ಇಂಪ್ಲಿಮೆಂಟೇಷನ್ ಆಗುವಂಥ ರೀತಿಯಲ್ಲಿ ನಿಮ್ಮ ಕಣ್ಣಿಗೆ ಆವಾಗ ಗೋಚರ ಆಯಿತಾ ಇದು ಆಗ್ತಾ ಇದೆ ಅಂತ? ಅಥವಾ ಇವತ್ತು ಕೂಡ ನಿಮ್ಗೆ ಕಾಣ್ತಾ ಇರ್ಬೋದು ಆವಾಗ ಮಾಡಿದ ರಿಪೋರ್ಟನ್ನು ಇನ್ನು ಇಂಪ್ಲಿಮೆಂಟ್ ಮಾಡಿಲ್ಲ, ಇನ್ನೇನು ಅಂತ ಆ ರೀತಿ ಆದಾಗ ಒಬ್ಬ ಶೈಕ್ಷಣಿಕ ತಜ್ಞನಾಗಿ ತಮಗೆ ಏನಾರು ಅನಿಸುತ್ತಾ? ಇದರಲ್ಲಿ ಏನಾರು ಇದಕ್ಕೊಂದು ಹಾಗೆ ಆಗದೇ ಇದ್ದ ಪಕ್ಷದಲ್ಲಿ ನೋವು ಆಗ್ತದೆ. ಇಷ್ಟು ಕಷ್ಟಪಟ್ಟು ನಾವು ಇಷ್ಟು ಐಡಿಯಾಸ್ ನಾವು ಕೊಟ್ಟಿದ್ದೀವಿ, ಇವ್ರು ಮಾಡಲಿಲ್ವಂತ. ಬಟ್ ಅಷ್ಟು ನೋವು ನಾನು ಅನುಭವಿಸಲಿಲ್ಲ. ಯಾಕೆಂದರೆ ನಾವು ಕೊಟ್ಟಿದ್ದ ಕೆಲವು ಸಲಹೆಗಳನ್ನ ಅವ್ರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಕೆಲವನ್ನು ಅವ್ರು ಇಂಪ್ಲಿಮೆಂಟ್ ಮಾಡಲಿಕ್ಕಾಗಲಿಲ್ಲ, ಅದಕ್ಕೆ ಕಾರಣನೂ ಕೊಡ್ತಾರೆ ಅವರು. ಸಮ್ ರೆಕಮೆಂಡೇಷನ್ಸ್ ಆರ್ ನಾಟ್ ಇಂಪ್ಲಿಮೆಂಟಬಲ್ ಬೇರೆ ಬೇರೆ ಕಾರಣಗಳಿಂದ. ಎಲ್ಲ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯವಾಗೋಲ್ಲ. ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ನೋವು ಆಗೋದಿಲ್ಲ. ಬಟ್ ಮೋಸ್ಟ್ ಆಫ್ ದಿಸ್ ನಮ್ಮ ಕಮಿಟೀಸ್ ಅಲ್ಲ, ನೀವು ನಂಜುಂಡಪ್ಪ ಕಮಿಟಿನ ತಗೊಳ್ಳಿ, ಅದರಲ್ಲಿ ನಾವು ಹೇಳಿದ್ದೆಲ್ಲ ಅವರು ತಗೊಂಡ್ರು. ಬಟ್ ಈ ಕಲ್ಯಾಣ ಕರ್ನಾಟಕ ಅದಕ್ಕೆ ಸ್ಪೆಷಲಾಗಿ ಈಗ ಒಂದು ಮಾಡ್ತಾ ಇದ್ದಾರೆ. ಈ ಥರದ್ದು ಒಂದು ಪ್ರೆಷರ್ ಸರ್ಕಾರದ ಮೇಲೆ ಬೀಳ್ತಾ ಇದೆ. ಅದನ್ನು ಸುಮ್ಮನೆ ತಳ್ಳಿ ಹಾಕೋಕ್ಕಾಗೋಲ್ಲ. ಈಗ ಕೇಳ್ತಾರೆ ಜನ, ಅಪೋಸಿಷನ್ ಲೀಡರ್ಸ್ ಕೇಳ್ತಾರೆ, ಏನಾಯಿತು ಅದು ಕಮಿಟಿದು, ಏನು ಮಾಡಿದ್ದೀರಿ, ಹೀಗೆ ಅವರು ರೆಕಮೆಂಡ್ ಮಾಡಿದಾರಲ್ಲ, ಜನಕ್ಕೆ ಅನುಕೂಲ ಆಗ್ತಾಯಿತ್ತು, ಇದನ್ನು ನೀವು ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ? ಇದು ಡೆಮಾಕ್ರಸಿಯಲ್ಲಿ ಇದು ಆಗ್ತದೆ. ಬಟ್ ಕೆಲವು ನಾನು ಹೇಳಿದ ಹಾಗೆ ಸಮ್ ರೆಕಮೆಂಡೇಷನ್ಸ್ ಕ್ಯಾನಾಟ್ ಬಿ ಇಂಪ್ಲಿಮೆಂಟೆಡ್ ಐದರ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಫಂಡ್ಸ್ or because of the fact that these recommendations are not based on not field based. ಅದು ಫೀಲ್ಡ್ ವರ್ಕ್ ಮಾಡಿ ಅದನ್ನು ಅದರ ಬೇಸಿಸ್ ನಾವು ಅರ್ಥ ಮಾಡ್ಕೋಬೇಕು. ಯಾರೋ ದಾರಿಯಲ್ಲಿ ಹೋಗೋರು ಒಂದು ಮಾತು ಹೇಳಿದ್ರು ಅಂತ ಅದನ್ನು ಒಂದು ದೊಡ್ಡದಾಗಿಟ್ಕೊಂಡು ಈ ಥರ ಮಾಡಿದರೆ ಹೀಗೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ತುಂಬ ವರ್ಕ್ ಮಾಡಬೇಕಾಗ್ತದೆ. And we have to look at the feasibility of implementation of recommendations when we make it. ನಾವು ಇದನ್ನೇ ನಮ್ಮ ಸ್ಟೂಡೆಂಟ್ಸಿಗಲ್ಲಿ ಹೇಳ್ತಾರೆ. ಆಸ್ ಅನ್ ಎಕ್ಸ್ಟರ್ನಲ್ ಎಕ್ಸ್ಪರ್ಟ್ ಐ ಇನ್ಸಿಸ್ಟ್ ದಟ್ ಎಸ್ ಈಸ್ ದಿಸ್ ರೆಕಮೆಂಡೇಷನ್ ಫೀಸಿಬಲ್ ಟು ಬಿ ಇಂಪ್ಲಿಮೆಂಟೆಡ್. ಯೋಚನೆ ಮಾಡಿದ್ದೀರಾ ಯಾವ ಥರ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಮಾಡೋ ಫೀಸಿಬಿಲಿಟಿ ಇದ್ದರೆ ಹೇಗೆ? ಐ ಗಿವ್ ದೆಮ್ 2 criteria. Number 1,
is your recommendation and is your finding based on the recommendation is consistent with economic theory. ಅದು ಚೆಕ್ ಮಾಡಿ. ಎರಡನೇದು ಇಷ್ಟೇ ಅಲ್ಲ, ಈಸ್ ದಿ ಫೈಂಡಿಂಗ್ ಬೇಸ್ಡ್ ಆನ್ ವಿಚ್ ಯು ಮೇಕ್ ಎ ರೆಕಮೆಂಡೇಷನ್ ಕನ್ಸಿಸ್ಟೆಂಟ್ ವಿತ್ ಕಾಮನ್ ಸೆನ್ಸ್ ಅಲ್ವಾ? ನಾವು ಸ್ವರ್ಗನ ತಂದುಬಿಡೋಣ ಅಂತ ಕೂತ್ಕೊಂಡ್ರೆ ಆಗ್ತದ? ಸ್ವರ್ಗ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಬಟ್ ಅದನ್ನು ಇದ್ರೂ ತಗೊಂಡು ಬಂದು ಇಲ್ಲಿ ಕೂರ್ಸೋಕೆ ಆಗೋದಿಲ್ಲ. ಕಾಮನ್ ಸೆನ್ಸು ಅದು ಯೂಸ್ ಮಾಡ್ರಪ್ಪ. ಇದರ ಆಧಾರದ ಮೇಲೆ ಆಮೇಲೆ ಫೀಲ್ಡ್ ಡೇಟಾ ತಗೊಂಡು ನೀವು ನೋಡಿ, ಫೀಲ್ಡ್ನಲ್ಲಿ ಏನು ನಿಮಗೆ ಸಜೆಷನ್ ಬರ್ತದೆ, ನಿಮಗೆ ಏನೋ ಅದು ಹೊಳಿತದೆ. ನೀವು ಫೀಲ್ಡ್ ಹೋಗಿ ನೋಡಿದರೆ, ಜನಗಳ ಹತ್ರ ಮಾತಾಡಿದರೆ, ಇದಕ್ಕೆಲ್ಲ ನಮ್ಮ ಫೀಲ್ಡ್ ವರ್ಕ್ ಮಾಡಿದಾಗ ಬರೀ ಯಾವುದೋ ಒಂದು ಕಡೆ ಪಂಚಾಯತ್ನಲ್ಲಿ ಕೂತ್ಕೊಂಡು ಡೇಟಾ ಹಂಗಲ್ಲ. ಯು ಹ್ಯಾವ್ ಟು ಟಾಕ್ ಟು ಪೀಪಲ್. ನಮ್ಮ ಎನ್ ಶ್ರೀನಿವಾಸ್ ಅವರು ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಅಂತ ಒಂದು ಮೆಥಡಾಲಜಿ ಒಂದು ಕೊಟ್ಟಿದ್ದಾರೆ. ಸೊ ಹೀಗೆ ಎಲ್ಲರೂ ಕೂತ್ಕೊಂಡ್ಬಿಟ್ಟು ಮಾತಾಡೋದು ಒಂದು ಕಲೆಕ್ಟಿವ್ ವಿಸ್ಡಮ್. ಬಟ್ ನಾವು ನಿಮ್ಮ ಜೊತೆಗೇ ಅಲ್ಲಿ ಬದುಕಬೇಕು. ಇವರು ಶ್ರೀನಿವಾಸ್ ಅದೇ ಮಾಡಿದ್ದು. ಆ ಹಳ್ಳಿಯಲ್ಲಿ ಹೋಗಿ ಸ್ವತಃ ಆ ಊರಲ್ಲಿದ್ದು ಹಿ ಯೂಸ್ ಟು ಅಬ್ಸರ್ವ್. ಏನಪ್ಪ, ಹೇಗೆ ಕಷ್ಟಪಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಏನು ಮಾತಾಡ್ತಾರೆ, ಅದು ಏನಾಗುತ್ತೆ, ಅದು ರಿಯಾಲಿಟಿ. ಅದು ಅದಕ್ಕೆ ನಮಗೆ ವಿ ಕೆ ಆರ್ ರಾವು ನಾವು ಹೊಸದಾಗಿ ಸೇರಿದಾಗ ಕುರ್ಚಿ ಮೇಲೆ ಕೂತ್ಕೊಂಡು ರಿಸರ್ಚ್ ಮಾಡೋದಲ್ಲ ಇದು. ಐಸೆಕ್ ಈಸ್ ಇನ್ಸ್ಟಿಟ್ಯೂಟ್ ಫಾರ್ ಸೋಷಲ್ ಆ್ಯಂಡ್ ಎಕನಾಮಿಕ್ ಚೇಂಜ್. ಇದನ್ನು ನಾವು ಹೇಗೆ ಚೇಂಜ್ ತರಬೇಕು ಅಂದರೆ, ಹೋಗಿ ನೋಡಿ ಪರಿಸ್ಥಿತಿ ಇವತ್ತು ಹೇಗಿದೆ, ಅದನ್ನು ಚೇಂಜ್ ಮಾಡಬೇಕು, ಯಾವ ರೂಪಕ್ಕೆ ತರಬೇಕು. ಹಾಗೆ ತರಬೇಕಾದ್ರೆ ಏನೇನು ಬರ್ತಾ ದಾರಿಯಲ್ಲಿ ಏನೇನು ಚೇಂಜಸ್ ತರಬೇಕು, ಇದನ್ನು ಮಾಡಬೇಕು ಅಂತ ನಾವೆಲ್ಲ ಅಸೋಸಿಯೇಟ್ ಪ್ರೊಫೆಸರ್ ಅದನ್ನು ನಮಗೆಲ್ಲ ಫೀಲ್ಡ್ಗೆ ಹೋಗಿ ಕಳಿಸೋರು. ಫೀಲ್ಡ್ಗೆ ಹೋಗಿ ನಾವು ಹೇಳೋರು ಅವರು, ಡೋಂಟ್ ಸಿಟ್ ಹಿಯರ್, ಐ ಡೋಂಟ್ ವಾಂಟ್ ಯು ಟು ಸಿಟ್ ಹಿಯರ್, ಗೋ ಆ್ಯಂಡ್ ಟಾಕ್ ಟು ಪೀಪಲ್ ಇನ್ ದಿ ವಿಲೇಜಸ್. ಅದು ಅವರ ಈ ಥರ ಇದ್ದರೆ ಸೋಷಲ್ ಸೈನ್ಸಸ್ನ ರಿಸರ್ಚ್ಗೆ ಒಂದು ಬೆಲೆ ಬರ್ತದೆ. ಇಲ್ಲದೇ ಇತ್ತಂದರೆ ನಾನು ಒಂದು ಹೇಳ್ತೀನಿ, ಇವರು ಒಂದು ಹೇಳ್ತಾರೆ, ಇನ್ನೊಬ್ಬರು ಹೇಳ್ತಾರೆ, ಎಲ್ಲರೂ ಹೇಳೋದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತಾ? ಸರ್, ನೀವು ಪ್ರಾರಂಭದಿಂದನೂ ಪ್ರೈಮರಿ ಸ್ಕೂಲಿಂದ MA ಓದಬೇಕಾದ್ರೂ 2-3 ಜನ ಮೇಸ್ಟ್ರುಗಳಿಂದ ರೆಫರೆನ್ಸನ್ನು ಮಾಡಿದ್ರಿ. ಅದಕ್ಕೆ ಕಾರಣಗಳನ್ನೆಲ್ಲ ಕೊಟ್ಟಿದ್ರಿ. ಆ ಕಾಲದ ಅಧ್ಯಾಪಕರು ಯಾರಿದ್ರು, ಅವರ ಒಂದು ಸ್ಕಾಲರ್ಶಿಪ್ ಪಾಂಡಿತ್ಯ, ಸಬ್ಜೆಕ್ಟ್ ಬಗ್ಗೆ ಇರ್ತಕ್ಕಂಥ ಒಲವು, ಸಬ್ಜೆಕ್ಟಿನ ಕಮಾಂಡ್, ಸಬ್ಜೆಕ್ಟನ್ನು ತಿಳ್ಕೊಂಡಿರ್ತಕ್ಕಂಥದ್ದು, ಮತ್ತು ಇವತ್ತು ಇರ್ತಕ್ಕಂಥ ಅಧ್ಯಾಪಕರು ಇವತ್ತು ಏನು ಎಕನಾಮಿಕ್ಸನ್ನು ಪಾಠ ಮಾಡ್ತಾ ಇದ್ದಾರೆ, ಆ ಅಧ್ಯಾಪಕರನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡಾಗ ನಿಮಗೆ ಯಾವ ರೀತಿ ವ್ಯತ್ಯಾಸ ಕಾಣ್ತಾ ಇದೆ? ಹಿಂದೆ ಏನಿತ್ತು ಆ ಸ್ಕಾಲರ್ಶಿಪ್ಪು, ಈಗ ಅದು ಕಂಟಿನ್ಯೂ ಆಗ್ತಾ ಇದೆಯಾ? ಆ ಟ್ರೈಬ್ ಕಂಟಿನ್ಯೂ ಆಗ್ತಾ ಇದೆಯಾ, ಅಥವಾ ಏನಾದರೂ ಡೈಲ್ಯೂಟ್ ಆಗಿದೆಯಾ? ಅದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ. ಸರ್, ನಾನು ಏನು ಪಾಪ ಮಾಡಿದ್ದೆ ನೀವು ಈ ಪ್ರಶ್ನೆ ಕೇಳ್ತಾ ಇದ್ದೀವಿ. ನಾನು ಅಲ್ಲಿ ಐಸಕ್ ಅಲ್ಲಿ ನಾನು ಬದುಕಬೇಕಾ ಬೇಡವಾ? ಐ ಕೆನಾಟ್, ನನಗೆ ಐ ಹ್ಯಾವ್ ಗಾಟ್ ಐಡಿಯಾಸ್. ಬಟ್ ಅದು ಒಂದೇ ಅಲ್ಲ, ನಾನು ಕೇವಲ 2-3 ಟೀಚರ್ಸ್ ಬಗ್ಗೆನೇ ಹೇಳಿದೆ. ಯಾಕೆ? ಅರ್ಥ ಏನು? ಅಪ್ರಿಯ ಸತ್ಯಗಳನ್ನು ಹೇಳಬಾರ್ದು. ಹೇಳಿದ್ರೆ ನಮಗೆ ನಮ್ಮ ಚಿದಾನಂದ ಮೂರ್ತಿ ಹೇಳಿದ್ದು ನಮಗೆ, ಪ್ರಿಯಂ ವದ ಸತ್ಯಂ ವದ ಪ್ರಿಯಂ ವದ. ನನಗೆ ಗೊತ್ತಾಗೋಲ್ಲ, ನೀವು ಸೈಲೆಂಟ್ ಮೋಡ್ನಲ್ಲಿ ಹಾಕಿ ಸರ್. ಇವರು ಪ್ರಶ್ನೆಗೆ ತಾವು ಉತ್ತರ ಕೊಡಲಿಲ್ಲ. ಇಲ್ಲ ಸರ್, ಕೊಡಲಾರೆ, ನಾನು ಕೊಡಲಾರೆ. ಮೌನವೇ. ತಮ್ಮ ಜೀವನದಿಂದ ತಾವು ಇಷ್ಟೊತ್ತು ಮಾತಾಡಿದ್ದು ನನಗೆ ಅರ್ಥವಾಗಿದ್ದು, ತುಂಬ ಅತಿ ಬಡಿ ಕುಟುಂಬದಲ್ಲಿ ಹುಟ್ಟಿದ್ದೀರಿ.
ಕುಗ್ರಾಮ ಬೇರೆ, ಹೌದು. ಯಾವುದೋ ಸ್ಕೂಲ್ಗಳಾಗಲಿ ಮತ್ತೊಂದು ಭಾಳ ಕಷ್ಟ ಸ್ಕೂಲ್ಗಳು. ಮೈನಾರಿಟಿ ಬೇರೆ, ಮೈನಾರಿಟೀಸ್ ಅದು ಒಂದು ಇದೆ. ಸೊ ಇಂಥ ಸಂದರ್ಭದಲ್ಲಿ ಈಗ ನಿಮಗೆ ನೀವು ಎಲ್ಲ ರೀತಿಯಲ್ಲಿ ಪ್ರಯತ್ನ ನೀವು ತುಂಬ ಕಷ್ಟಪಟ್ಟಿದ್ದೀರಿ, ಹಾರ್ಡ್ ವರ್ಕ್. ಆ ಜೊತೆಗೆ ದೈವ ಬಲನೂ ನಿಮಗಿತ್ತು. ಆಯಾ ಸಂದರ್ಭಕ್ಕೆ ತಮಗೆ ಯಾರ್ಯಾರೋ ಏನೇನೋ ಎಷ್ಟೆಷ್ಟು ಅನುಕೂಲಗಳು ಅಥವಾ ಸಹಾಯ ಗೈಡೆನ್ಸು ಎಲ್ಲ ಮಾಡಿದ್ದಾರೆ. ಸೊ ಹೀಗಾಗಿ ನನಗೊಂದು ಅನಿಸುತ್ತೆ, ಗಾಡ್ ಈಸ್ ನಾಟ್ ದಿ ಸೋಲ್ ಆಥರ್ ಆಫ್ ಅವರ್ ಡೆಸ್ಟಿನಿ, ವಿ ಆರ್ ದಿ ಕೋ ಆಥರ್ಸ್. ಇಫ್ ವಿ ಡೂ ಅವರ್ ವರ್ಕ್, ಗಾಡ್ ವಿಲ್ ಡೂ ದ ರೆಸ್ಟ್, ಆರ್ ಎಲ್ಸ್ ಹಿ ವಿಲ್ ಟೇಕ್ ರೆಸ್ಟ್ ಅಲ್ವಾ? ಆಮೇಲೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗಾಡ್ ಹೆಲ್ಪ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್. ದೈವ ಸಹಾಯ ಇದ್ರೆ ಮಾತ್ರ ಏನಾದರೂ ಆಗೋದಕ್ಕೆ ಸಾಧ್ಯ. ನಾವು ಎಷ್ಟೇ ಪ್ರಯತ್ನ ಪಟ್ರು ಕೊನೆಗೆ ಅಂತ ದೈವ ಸಹಾಯ ನಿಮಗೆ ಎಲ್ಲ ಕಾಲಕ್ಕೂ ಬಂದಿದೆ. ಆಯಾ ಸಂದರ್ಭದಲ್ಲಿ ನೀವು ಇನ್ನೇ ರಿಟೈರ್ ಹೇಳಿದ್ರೆ ನಾಳೆ ಗತಿ ಏನಪ್ಪ ಅಂದಾಗ ಯಾರೋ ಬಂದು ನಿಮ್ಮನ್ನ ಕರ ತಟ್ಟಿ ನಿಮಗೆ ಮತ್ತೆ ಮುಂದೆ ಇಟ್ಕೊಂಡಿದ್ದಾರೆ. ಅಲ್ಲ, ನಾನು ದೈವ ಸಹಾಯ ಇಂಪಾರ್ಟೆಂಟ್ ಅಂತ ಹೇಳಿದೆ ಕೊನೆಗೆ, ಜ್ಞಾಪಕ ಇದೆ ನಿಮಗೆ. ದಟ್ ಈಸ್ ದೋ ಇಟ್ ಈಸ್ 5%, ದಟ್ ಈಸ್ ಇಂಪಾರ್ಟೆಂಟ್. ಅದು ಅದಕ್ಕೆ ಪಿಡಪ್ನವರು ಹೇಳ್ತಾರೆ, ಮೇಳವಿಸೆ ಪೌರುಷಕ್ಕೆ ದೈವ ಕೃಪಾ ಅಂದುಪಲೆ. ನಮ್ಮ ಪ್ರಯತ್ನಕ್ಕೆ ನಾವು ಎಷ್ಟೇ ಪ್ರಯತ್ನ ಮಾಡ್ತೀವಿ, ಆ ದೈವ ಕೃಪೆ ನನಗೆ ಸ್ವಲ್ಪ ಮಿಸ್ ಆಯ್ತು ಅಂದ್ರೆ, ಎಷ್ಟೋ ಜನ ಸರ್ IAS ಇಂಟರ್ವ್ಯೂ ಹೋಗ್ತಾರೆ, ಪರ್ಸನಾಲಿಟಿ ಟೆಸ್ಟು, ಅಲ್ಲಿ ಮುಗುರಿಸ್ತಾರೆ. ಅಂದ್ರೆ ಅವ್ರಿಗೆ ಸ್ವಲ್ಪ ನ್ಯಾರೋ ಎಸ್ಕೇಪ್, ಅದು ಏರ್ಲೈನ್ ಎಸ್ಕೇಪ್ ಅಂತಾರಲ್ಲ. ನಂಜುಂಡಪ್ಪ ಇಸ್ ಒನ್ ಆಫ್ ದೆಮ್. ನಂಜುಂಡಪ್ಪ ತಾಯಿ ಏನ್ ಹೇಳ್ತಾ ಇದ್ರು ಅಂದ್ರೆ, ನನ್ನ ಮಗ IAS ಆಗದೆ ಇದ್ರು IAS ನವ್ರನ್ನ ತಯಾರು ಮಾಡ್ತಾ ಇದ್ದಾನೆ ಅಂತ. ಸರ್ ನಿಮ್ಗೆ ನಿಮ್ದು ಮಾಸ್ತಿ ಅವರೆಲ್ಲ ಪಕ್ಕಪಕ್ಕದ್ದೇ. ಹೌದು. ಮಾಸ್ತಿ ಅವರ ಪ್ರಭಾವ ನಿಮ್ಮ ಮೇಲೆ ಏನಾರು ಆಗಿದೆಯಾ? ಯಾಕಂದ್ರೆ ನೀವು ಕನ್ನಡದ ಬಗ್ಗೆ ಆಸಕ್ತಿ ಇತ್ತು, ಮಾಸ್ತಿ ಅವರ ಒಡನಾಟ ಏನು ಇತ್ತು? ಮಾಸ್ತಿ ಅವರು ಅಲ್ಲಿ ಉಳ್ಕೊಳ್ಳಿಲ್ಲ, ಅವರು ಈ ಕಡೆ ಬಂದುಬಿಟ್ರು. ಅವರು ಮಾಸ್ತಿ ನಮ್ಮೂರಿಗೆ 9 ಮೈಲಿ, ಬಟ್ ಅವರು ಅಲ್ಲಿ ಉಳ್ಕೊಳ್ಳಿಲ್ಲ. ಆದ್ದರಿಂದ ಅವರ ಪ್ರಭಾವ ಆ ಲೋಕಲ್ ಏರಿಯಾದಲ್ಲಿ ಇರಲಿಲ್ಲ. ನಾವು ಕಾಲೇಜಿಗೆ ಬಂದು ಅವರ ಪದ್ಯಗಳು ಟೆಕ್ಸ್ಟ್ ಬುಕ್ನಲ್ಲಿ ನೋಡಿದಾಗ ಮಾತ್ರ ಮಾಸ್ತಿ ಅಂದರೆ ಯಾವುದಪ್ಪ, ಶಿವಮೊಗ್ಗದಲ್ಲಿ ಒಂದು ಮಾಸ್ತಿ ಇದೆ ಅದಾ ಅಥವಾ ಮಾಲೂರು ಮಾಸ್ತಿನ ಅಂತ, ಮಾಲೂರು ಮಾಸ್ತಿ ಅಂತ ಆಮೇಲೆ ಗೊತ್ತಾಯ್ತು ನಮಗೆ. ಸೊ ಇದು ಆಮೇಲೆ ಅವರ ಕೆಲವು ಪದ್ಯಗಳು, ಸಣ್ಣ ಕಥೆಗಳು, ಅವರ ಸಣ್ಣ ಕಥೆಗಳು ಓದಿದಾಗ ಅದು ತುಂಬ. ಸರ್ ತಾವೇನೋ ಹೇಳಕೊಟ್ಟಿ, ಸಾಹಿತ್ಯ ಬಲದ ಸಾಹಿತಿಗಳು ಯಾರು ನಿಮ್ಮ ಮೇಲೆ ಪ್ರಭಾವ ಬೀರುವಂಥವ್ರು ಯಾರಿದ್ದಾರೆ? ಎಕನಾಮಿಕ್ಸ್ ಬಿಟ್ಟು ನನಗೆ ಪುಟ್ಟಪ್ಪನವರು, KV ಪುಟ್ಟಪ್ಪನವರು. ಆಮೇಲೆ ಚಿದಾನಂದ ಮೂರ್ತಿ ಅವರು ಪಾಠ ಮಾಡ್ತಾ ಇದ್ದಿದ್ದು ಸ್ಟೈಲು, ನಮ್ಮನ್ನೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಿದ್ದು. ಫ್ರೆಂಡ್ಲಿ ಪರ್ಸನ್, ಬಟ್ ಹಿ ವಾಸ್ ಎ ಸೀರಿಯಸ್ ಪರ್ಸನ್, ತುಂಬ ಸೀರಿಯಸ್ ಆಗಿರೋರು ಯಾವತ್ತೂ. ಬಟ್ ಹಿ ಯೂಸ್ ಟು ಬಿ ಫ್ರೆಂಡ್ಲಿ. ನನಗಂತೂ ಅವರಿಂದ ತುಂಬ ಸಹಾಯ ಆಗಿದೆ. ನಮ್ಮ ಹುಚ್ಚಪ್ಪನವ್ರಿಗೆ ನನ್ನ ಬಗ್ಗೆ ಹೆಚ್ಚು ಹೇಳಿ ಅವ್ರಿಗೆ ಹುಚ್ಚಪ್ಪನವರು ನನ್ನ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದು, ನನ್ನನ್ನು ಇದರಲ್ಲಿ ಕಾಲೇಜಿನಲ್ಲಿ ಟೆಂಪರರಿ ಜಾಬ್ ಕೊಡಿಸಿದ್ದು, ಪರ್ಮನೆಂಟ್ ಜಾಬ್ ಕೊಡಿದ್ದು, ಇದಕ್ಕೆಲ್ಲ ಕಾರಣ ದಿಸ್ ಮ್ಯಾನ್. ಬಟ್ ನನಗೆ ಗೊತ್ತು ಅವರು ಸ್ವಲ್ಪ ಬೆಂಗಳೂರಿಗೆ ಬಂದ ನಂತರ ಸ್ವಲ್ಪ ಬದಲಾವಣೆ ಆದರು. ಯಾರು ಸ್ವಲ್ಪ ಬದಲಾವಣೆ ಆಯಿತು. ಬಟ್ ದಟ್ ಡಿಡ್ ನಾಟ್ ಮೇಕ್ ಎನಿ ಡಿಫರೆನ್ಸ್. I used to go to his house, he used to come with his family to my house and all that. ಅದು ಬೇರೆ ಇದು ಬೇರೆ. ನಾನು ತಮ್ಗೆ ಅದೇ ಹೇಳಿದ್ನಲ್ಲ ಸರ್, ಜ್ಞಾಪಕ ಇದೆ ನಿಮಗೆ, ಐಡಿಯಾಲಜಿ ಬಗ್ಗೆ ನಾನು ಮಾತಾಡೋಲ್ಲ ಅಂತ. ಹೌದಾ? ನಿಮ್ಮ ಒಟ್ಟು ಸರ್ವೀಸಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಅವ್ರುಗಳಿಗೂ ಒಂದಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಮಾಡಿದ್ದೆ. ಅದರ ಅನುಭವ ಹೇಗಿತ್ತು? ಯಾಕೆಂದರೆ ಅಲ್ಲಿ ಎಲ್ಲ ಸ್ತರದವರು ಬರೋರು, ಓದ್ಕೊಂಡವರು ಬರೋರು, ಓದು ಬರಹ ಬರದೇ ಇರೋರು ಬಹುಶಃ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿ ಬಂದವರು ಇದ್ದಿದ್ದಿರಬಹುದು. ಅವ್ರುಗಳಿಗೆ ಟ್ರೈನ್ ಅಪ್ ಮಾಡುವಾಗ ಯಾವ ರೀತಿಯ ವಾತಾವರಣ ಇತ್ತು? ಏನಾದರೂ ಸ್ವಾರಸ್ಯಕರ ಸಂಗತಿಗಳೇನಾದರೂ ನಡೀತಾ ಇತ್ತು ಅಲ್ಲಿ? ನೀವು ಹೇಳಿದ್ದವರಿಗೆ ಅರ್ಥವಾಗದೇ ಇರೋದು ಅಥವಾ ಅವರು ಕೇಳುವ ಕೆಲವು ಸಂಗತಿಗಳು ಆ ರೀತಿಯಲ್ಲಿ? ನಾನು ಅಬ್ಸರ್ವ್ ಮಾಡಿದ್ದು,
ಅದರಲ್ಲಿ ಹೆಣ್ಮಕ್ಳು ಇರೋರು. ಸಾಮಾನ್ಯವಾಗಿ ಅವರೆಲ್ಲ ಆ ಕಡೆ ಕೂತಿರೋರು. ಈ ಮುಂದ್ಗಡೆ ಸ್ವಲ್ಪ ಮೀಸೆ ಇರೋರು, ದಪ್ಪಕ್ಕಿರೋರು, ಇಂಥವರೆಲ್ಲ ಕೂರೋರು. ಬಟ್ ನಮಗೆ ದಟ್ ಡಿಡ್ ನಾಟ್ ಮೇಕ್ ಎನಿ ಡಿಫರೆನ್ಸ್. ನಾನು ಮಾತಾಡ್ತಾ ಇರಬೇಕಾದ್ರೆ ನಾನು ನಮ್ಮ ಕಲೀಗ್ಸ್ ಕನ್ನಡದಲ್ಲೇ ಮಾಡ್ತಾಯಿದ್ದು. ನಾವು ಥಿಯರಿ ಅದೆಲ್ಲ ಹೇಳೋಕ್ಕೆ ಹೋಗ್ತಾ ಇರಲಿಲ್ಲ. ಯಾಕಂದರೆ ಅವ್ರಿಗೆ ನಮಗೆ ಗೊತ್ತಿತ್ತು ಥಿಯರಿ ಹೇಳಬಾರ್ದು. ಹೇಗಿದ್ರು ನಾವು ಫೀಲ್ಡ್ ವರ್ಕ್ ಮಾಡಿದ್ವು. ಫೀಲ್ಡ್ ವರ್ಕ್ ಮಾಡಿದ್ರಿಂದ ರೂರಲ್ ಡೆವಲಪ್ಮೆಂಟ್ ಅಂದರೆ ಏನು, ಆ ರೂರಲ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಯಾರು ಏನು ಮಾಡಬೇಕು, ಯಾವ ರೀತಿಯ ಒಂದು ಸ್ಟ್ರಾಟಜಿ ಬೇಕು, ಇದನ್ನು ಫೀಲ್ಡ್ ವರ್ಕ್ನಲ್ಲೂ ತಿಳ್ಕೊಂಡು ಕೆಲವು ರೈಟರ್ಸ್ ನಮ್ಮಲ್ಲಿ ವಿ ಕೆ ಆರ್ ರಾವ್, ದಂಡೇಕರ್ ರಥ್ ಕೇಳಿದಲ್ಲ ಹೆಸರು, ದಂಡೇಕರ್ ರಥ್ ಮತ್ತು ಇತರರು ಅವರ ವರ್ಕ್ಸ್ ಎಲ್ಲ ಓದಿದ್ವು ನಾವು. ಅವರು ರೂರಲ್ ಡೆವಲಪ್ಮೆಂಟ್ ಸ್ಟ್ರಾಟಜೀಸ್ ಹೇಳಿದಾಗ ದಂಡೇಕರ್ ರಥ್ ಹೇಳಿದ್ದು ಹೇಗಪ್ಪ ನಾವು ಡೆವಲಪ್ ಮಾಡೋದು ಹಾಗೆ ಅಂದಾಗ ಥಿಯರಿನ ಗಮನದಲ್ಲಿಟ್ಕೊಂಡು ಅವರೇನು ಮಾಡಿದರು, ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ಲಿಂಕ್ಸ್ ವಿತ್ ಒನ್ ಹ್ಯೂಮನ್ ಸೆಟಲ್ಮೆಂಟ್ ವಿತ್ ಅನದರ್ ಹ್ಯೂಮನ್ ಸೆಟಲ್ಮೆಂಟ್ ಆ್ಯಂಡ್ ದಿ ಅದರ್ ಒನ್ ಮಸ್ಟ್ ಬಿ ಬಿಗ್ಗರ್ ಒನ್. ವಿಲೇಜ್ನ ತಾಲೂಕು ಲೆವೆಲ್ಗೆ ಕನೆಕ್ಟ್ ಮಾಡಬೇಕು, ತಾಲೂಕಿಗೆ ದೊಡ್ಡ ಇದಕ್ಕೆ ಅಥವಾ ಡಿಸ್ಟ್ರಿಕ್ಟಿಗೆ ಕನೆಕ್ಟ್ ಮಾಡಬೇಕು. ಯಾಕೆ ಕನೆಕ್ಟ್ ಮಾಡಿದಾಗ ಏನಾಗ್ತದೆ, ಅಲ್ಲಿ ಹೋಗಿ ಅವರು ತಮ್ಮ ಪದಾರ್ಥಗಳನ್ನ ಅಲ್ಲಿ ಸೇಲ್ ಮಾಡ್ಬೋದು, ತಮ್ಮ ಒಂದು ಸರಕು ಏನಿದೆ ಇದೆಲ್ಲ ಸೇಲ್ ಮಾಡ್ಬೋದು. ಅದರಿಂದ ಅವರಿಗೆ ಬೆನಿಫಿಟ್ ಆಗ್ತದೆ. ಇಲ್ಲೇ ಸೇಲ್ ಮಾಡಿದರೆ ಅಷ್ಟು ಜಾಸ್ತಿ ಒಳ್ಳೆ ಬೆಲೆ ಸಿಗೋದಿಲ್ಲ. ಆದ್ದರಿಂದ ವಿ ಶುಡ್ ಎಸ್ಟಾಬ್ಲಿಷ್ ಎ ಲಿಂಕ್ ವಿತ್ ಬಿಗ್ಗರ್ ಸೆಟಲ್ಮೆಂಟ್ಸ್ ಹಾಗೆ ಅಂತ ಅವ್ರು ಹೇಳಿದರು. ಬಟ್ ವಿ ಕೆ ಆರ್ ರಾವ್ ಫೀಲ್ಡ್ ವರ್ಕ್ ಮಾಡಿದರು ತುಮಕೂರಿನಲ್ಲಿ. ಕ್ಯಾನ್ ಯು ಇಮ್ಯಾಜಿನ್, he went to ತುಮಕೂರು villages and then he did a study. But he rejected this theory. ಇಲ್ಲ, ಸ್ಮಾಲ್ ವಿಲೇಜಸ್ ಏನಿವೆ ಅದನ್ನು ನಾವು ದೊಡ್ಡ ಪಟ್ಟಣದಲ್ಲಿ ಲಿಂಕ್ ಮಾಡಬಾರ್ದು. ಏನಾಗುತ್ತೆ ಲಿಂಕ್ ಮಾಡಿದರೆ, ಅವ್ರು ಹೇಳಿದ್ರು ಲಿಂಕ್ ಮಾಡಿದರೆ ಇವರು ಅಲ್ಲಿ ಹೋಗ್ತಾರೆ ಪಟ್ಟಣಕ್ಕೆ ಹೋದ ಮೇಲೆ ಒಂದು ಸ್ವಲ್ಪ ಟೀ ಕುಡಿಯೋದು, ಮಸಾಲೆ ದೋಸೆ ತಿನ್ನೋದು, ಅಥವಾ ಬಿರಿಯಾನಿ, ಸಿನಿಮಾ ನೋಡೋದು, ಇವೆಲ್ಲ ನ್ಯೂ ವಾಂಟ್ಸ್ ಅಲ್ಲಿ ಎಮರ್ಜ್ ಆಗ್ತವೆ ಅವರಲ್ಲಿ. ನ್ಯೂ ವಾಂಟ್ಸ್ ಎಮರ್ಜ್ ಆದಾಗ ಆ ವಾಂಟ್ಸ್ ನೀಡ್ ಟು ಬಿ ಸ್ಯಾಟಿಸ್ಫೈಡ್. ಅವನು ಸ್ಯಾಟಿಸ್ಫೈ ಮಾಡಬೇಕಾದ್ರೆ ತಮ್ಮಲ್ಲಿರೋ ಇನ್ಕಮ್ಮು ಸ್ಪೆಂಡ್ ಮಾಡಬೇಕು. ಅದನ್ನು ಅವರು ಪಟ್ಟಣದಲ್ಲಿ ಸ್ಪೆಂಡ್ ಮಾಡ್ತಾರೆ. ಅದನ್ನೇ ಅವರು ಹಳ್ಳಿಯಲ್ಲಿ ಸ್ಪೆಂಡ್ ಮಾಡಿದ್ದಿದ್ರೆ ಹಳ್ಳಿ ಡೆವಲಪ್ಮೆಂಟ್ ಆಗ್ತಾಯಿತ್ತು ಅಲ್ವ. ಆ ಹಣ ಅಲ್ಲೇ ಸರ್ಕ್ಯುಲೇಟ್ ಆಗಿರೋದು. ನಮ್ಮಲ್ಲಿ ಒಂದು ಥಿಯರಿ ಇದೆ, ಗೊತ್ತು ಸಿದ್ಧಾನಂದ ಅವರಿಗೆ, ಮಲ್ಟಿಪ್ಲಯರ್ ಥಿಯರಿ ಗೊತ್ತಲ್ಲ ಸರ್? ಅದು ಹಣ ಮಲ್ಟಿಪ್ಲಯರ್ ಎಫೆಕ್ಟು ಜಾಸ್ತಿ ಆಗಬೇಕಾದ್ರೆ ಈ ಹಣ ಇಲ್ಲೇ ಹಳ್ಳಿಯಲ್ಲೇ ಸರ್ಕ್ಯುಲೇಟ್ ಆಗಬೇಕು. ದಿಸ್ ಈಸ್ ಹಿಸ್ ಥಿಯರಿ, ವಿ ಕೆ ಆರ್ ರಾವ್ ಥಿಯರಿ. ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಇವರಿಗೆ ಹೇಳಿದ್ವು, ನೋಡ್ರಪ್ಪ ನೀವು ಯಾವತ್ತೂ ರೋಡ್ ಬೇಕಾಗ್ತದೆ, ಮಾಲೂರಿಗೆ ಹೋಗಬೇಕಾದ್ರೆ ರೋಡ್ ಬೇಕು, ಕೋಲಾರ್ಗೆ ಹೋಗಬೇಕಾದ್ರೆ ರೋಡ್ ಬೇಕು, ದಟ್ ಸೈಟ್. ಬಟ್ ದೆನ್ ಹೋಬಳಿ ಲೆವೆಲ್ನಲ್ಲಿ ನೀವು ಲೊಕೇಟ್ ಮಾಡಬೇಕಾದ ಕೆಲವು ಸರ್ವೀಸಸ್ಸು, ಹೈಸ್ಕೂಲ್ ಎಲ್ಲಿ ಲೊಕೇಟ್ ಮಾಡಬೇಕು, ನಿಮ್ಮ ಹಳ್ಳಿಯಲ್ಲಿ ಮಾಡೋಕ್ಕಾಗುತ್ತಾ? ಎಷ್ಟು ಜನ ಬರ್ತಾರೆ ನಿಮ್ಮ ಹಳ್ಳಿಯಲ್ಲಿ? ಸೊ ಹೋಬಳಿಯಲ್ಲಿ ಮಾಡಿದರೆ ಸುತ್ತಮುತ್ತಲು ಹಳ್ಳಿ ವಾಕಬಲ್ ಡಿಸ್ಟೆನ್ಸ್ ಅವ್ರು ಬರ್ತಾರೆ. ಹೋಬಳಿ ಲೆವೆಲ್ನಲ್ಲಿ ಸಂತೆ ಸೇರಬೇಕು. ಸಂತೆಯಲ್ಲಿ ನೀವು ಮಾರ್ಬೋದು, ಹೋಗಿ ಸಂತೆಯಲ್ಲಿ ನೀವು ಮಾರಿ ಆ ಸಂತೆಯಲ್ಲಿ ಎಷ್ಟು ಒಂದು ಸ್ವಲ್ಪ ಚೌಚವನೋ ಏನೋ ಎತ್ಕೊಂಡು ಬರ್ತೀರಿ ಮನೆಗೆ ಅಷ್ಟೇ, ಹೌದಾ ಇಲ್ವೋ? ಅದು ಜಾಸ್ತಿ ಏನಿಲ್ಲ. ಅಲ್ಲಿ ಮಸಾಲೆ ದೋಸೆ, ಸಾರಾಯಿ, ಅದು ಇದು ಇವೆಲ್ಲ ಸಂತೆಗಳಲ್ಲಿ ಇರೋಲ್ಲ. ಈ ಕನೆಕ್ಟಿವಿಟಿ ನಾವು ಎಸ್ಟಾಬ್ಲಿಷ್ ಮಾಡಬೇಕು. ಇಂಥ ಕನೆಕ್ಟಿವಿಟಿ ನಾವು ಎಸ್ಟಾಬ್ಲಿಷ್ ಮಾಡಿದಾಗ ಮನಿ ವಿಲ್ ಸರ್ಕ್ಯುಲೇಟ್ ವಿಥಿನ್ ದಿ ಆ ಸ್ಮಾಲರ್ ಏರಿಯಾ. ಸೊ ಮೈ ಎಕ್ಸ್ಪೆಂಡಿಚರ್ ವಿಲ್ ಬಿಕಮ್ ಯುವರ್ ಇನ್ಕಮ್. ಅದಲ್ಲ, ನಾನು ನಿಮ್ಮ ಹತ್ರ ಕೊಂಡ್ಕೊಂಡಾಗ ಅದು ನಿಮ್ಮ ಇನ್ಕಮ್ಮು. ನೀವು ಅವರಿಗೆ ಸೇಲ್ ಮಾಡಿದಾಗ
ಅವರ ಹಣ ನಿಮ್ಮ ಕೈ ಕಲ್ಪನೆ ನೋಡಿ ಕಲ್ಪನೆ ಇದು ಅವ್ರ ಥಿಯರಿ ಮೂಲಕ ಅವ್ರು ತೋರಿಸ್ಕೊಟ್ಟಿದ್ರು ನಮಗೆ. ನಾವು ಇದನ್ನು ಅವ್ರಿಗೆ ತಿಳಿಯೋ ಹಾಗೆ ಗೊತ್ತಾಗೋ ಹಾಗೆ ಅವ್ರಿಗೆ ಕನ್ನಡದಲ್ಲಿ ಬೋರ್ಡ್ ಮೇಲೆ ಸರ್ಕ್ಯುಲರ್ ಫ್ಲೋ ಲಿಂಕ್ಸ್ ತೋರಿಸಿ ಈ ಥರ ಅಲ್ಲೇ ಸರ್, ಅನೇಕ ಶತಮಾನಗಳ ಕಾಲ ಭಾರತ ಚೆನ್ನಾಗಿತ್ತು, GDP ನಲ್ಲಿ ನಂಬರ್ 1 ಇತ್ತು. ಈಗೇನು ತೊಂದರೆ ಇದೆ, ಏನು ಬದಲಾವಣೆ ಆಗಬೇಕು? ಅವಾಗ ಏನು ಪ್ಲಸ್ ಪಾಯಿಂಟ್ಸ್ ಇತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ, ಉದ್ಯಮಗಳಲ್ಲಿ, ಈಗ ಯಾಕೆ ಆಗ್ತಾ ಇಲ್ಲ? ಈಗಲೂ ಯಾಕೆ ಡೆವಲಪಿಂಗ್ ಅಂತ ದರಿದ್ರ ವ್ಯವಸ್ಥೆನೇ ಇದೆ? ಸ್ವಲ್ಪ ಚೇಂಜ್ ಮಾಡೋಣ ಅದನ್ನು. ಅದೇ ಹೇಗೆ ಅಂದರೆ ಆವತ್ತಿನ GDP ಎಷ್ಟಿತ್ತು, ಇವತ್ತು ಎಷ್ಟಿದೆ? ಡಾಲರ್ ರೂಪದಲ್ಲೇ ನಾವು ಹೋದರೆ ನಮ್ಮ GDP ಎಷ್ಟಿದೆ? ಎಷ್ಟು ಬಿಲಿಯನ್ ಡಾಲರ್ಸು. ಸೊ ವಾಲ್ಯೂಮ್ ಜಾಸ್ತಿ ಆಗಿದೆ ಅಂದಮೇಲೆ ನಾವು ಪ್ರೊಡ್ಯೂಸ್ ಮಾಡ್ತಾ ಇರೋದು ಜಾಸ್ತಿ ಆಗ್ತದೆ. ಆವಾಗ ಬಹಳ ಕಡಿಮೆ. ನಮ್ಮ ಪಾಪ್ಯುಲೇಷನ್ ವಾಸ್ ಲೆಸ್, ಲೇಬರ್ ವಾಸ್ ಲೆಸ್, ಕ್ಯಾಪಿಟಲ್ ವಾಸ್ ಲೆಸ್. ಏನೋ ಆ ಕಾಲದಲ್ಲಿ ನಮ್ಮ ಚೋಳರು ಅವರು ಇವರು ಒಂದು ಸ್ವಲ್ಪ ಯಾವ ಕಡೆಗೆ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು? ಯಾವುದಪ್ಪ ಇದು, ಅದು ಬಹಳ ಕಡಿಮೆ. ಈ ಕಡೆ ಈಸ್ಟ್ಗೆ ನಮ್ಮ ಸಿಂಗಪೂರು, ಆಮೇಲೆ ಇನ್ನೂ ಮೇಲಕ್ಕೆ ಥಾಯ್ಲೆಂಡು, ಹೌದಲ್ಲ, ಥಾಯ್ಲೆಂಡ್ನಲ್ಲಿ ನೋಡಿದ್ರಲ್ಲ ನಮ್ಮ ದೇವಾಲಯಗಳ ಇದನ್ನು, ಕಂಬೋಡಿಯಾ, ಇಂಥದ್ದು, ಬಾಲಿ, ಇಂಡೋನೇಷ್ಯಾ, ಈ ಕಡೆ ಎಲ್ಲ ಅದು ಅವರು ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಬಟ್ ಇವತ್ತು ನಾವು ನೋಡಿದಾಗ ವಾಟ್ ಈಸ್ ಅವರ್ ರೀಚ್? ನಾವು ಯಾವ್ಯಾವ ದೇಶಗಳಿಗೆ ನಾವು ಕಳಿಸ್ತಾ ಇದ್ದೀವಿ? ನಮ್ಮಲ್ಲಿ ಎಂಥ USA ನಾವು ಮೆಷಿನ್ ಸಪ್ಲೈ ಮಾಡಿದರೆ ಇನ್ನು ನಾವು ಯಾವ ಮಟ್ಟಕ್ಕೆ ಬಂದಿರ್ತೀವಿ? ರಾ ಮೆಟೀರಿಯಲ್ ಅಲ್ಲ, ಮೊದಲು ನಾವು ಫಿನಿಶ್ ಪ್ರಾಡಕ್ಟ್ ನಾವು ಇದನ್ನು ನಾವು ಸಪ್ಲೈ ಮಾಡ್ತಾಯಿದ್ದೀವಿ. ನಾವು ಬೆಳ್ಕೊಂಡಿದ್ದೀವಿ. ಆದರೆ ಏನಾಗಿದೆ ನಮ್ಮಲ್ಲಿ ಸಮಸ್ಯೆ? ಲಾರ್ಜ್ ಸೈಜ್ ಆಫ್ ಪಾಪ್ಯುಲೇಷನ್ ಸರ್. ಚೈನಾಕ್ಕೆ ಮೀರಿಬಿಟ್ಟಿದ್ದೀವಲ್ಲ ನಾವು. ಮೊದಲು ಚೈನಾ, ಏನಪ್ಪ ಇಷ್ಟು ಬಿಲಿಯನ್ ಪೀಪಲ್ ಆರ್ ದೇರ್ ಇನ್ ಚೈನಾ ಹೇಗೆ ಅಂತ. ಇವತ್ತು ಅದನ್ನು ದಾಟಿ ಮುಂದಕ್ಕೆ ಹೋಗಿದ್ದೀವಿ ನಾವು. ಆಮೇಲೆ ನಮ್ಮ ವರ್ಕ್ ಕಲ್ಚರ್ ಹೇಗಿದೆ ಇವತ್ತು? ವರ್ಕ್ ಕಲ್ಚರ್ ಅಂತ ಯೋಚನೆ ಮಾಡಿ ನೀವು. ನಮ್ಮ ವರ್ಕ್ ಕಲ್ಚರ್ ಹೇಗೆ? ಇನ್ನೂ ಬಂದಿಲ್ಲ ಅನ್ನೋದು. ಅದು ಒಂದು ಟೆಕ್ನಿಕಲ್ ಅದು ಒಂದು ಪಾಯಿಂಟ್ ಇದೆ. ಪ್ರೊಫೆಷ್ನಲಿಸಮ್ ಇಲ್ಲ, ಟೆಕ್ನಿಕಲ್ ಕೇಪಬಿಲಿಟೀಸು ಸ್ವಲ್ಪ ಕಡಿಮೆ. ಬಟ್ ನಮ್ಮ ಜನಪ್ರತಿನಿಧಿಗಳು ನಮ್ಮ ಕೆಲಸಗಳು ಹೆಚ್ಚಾಗಿ ಕಾಣ್ತಾ ಇದೆ. ಅದು ನಮ್ಮ ಕಾರಣ ಆಗ್ತದೆ. ಸೊ ನಾವು ಎಕನಾಮಿಕ್ಸ್ ಬಿಟ್ಟು ಆ ಕಡೆ ಹೋಗ್ಬಿಟ್ವು. ಈಗ ನಮಗೆ ಇಷ್ಟೇ. ನಮಗೆ ವರ್ಕ್ ಕಲ್ಚರ್ ಇದ್ದಿದ್ದರೆ, ಉದಾಹರಣೆಗೆ ಜಪಾನ್ ತಗೊಳ್ಳಿ, ನೀವು ಬಾಂಬ್ ಹಾಕಿದ್ರಿ, 2 ಕಡೆ ಹಾಕಿದ್ರೆ ಅಲ್ವ, ಎಲ್ಲ ನಾಶ ಆಯಿತು, ಎನ್ವೈರ್ಮೆಂಟ್ ಕೆಟ್ಟು ಹೋಯಿತು. ಏನಪ್ಪ, ಏನಾದರೂ ಬೆಳೀಲಿಕ್ಕೆ ಸಾಧ್ಯವಾ ಇಲ್ವಾ ಅಂತ. ಇವತ್ತು ಜಪಾನ್ ಯಾವ ಮಟ್ಟಕ್ಕೆ ಬಂದಿದೆ? ಯಾಕೆ ಬಂತು ಅಂದರೆ ನಾವು ಇಟ್ ಈಸ್ ಅ ವರ್ಕ್ ಕಲ್ಚರ್. ಅವರಲ್ಲಿ ಒಂದು 8 ಗಂಟೆ ಕೆಲಸ ಮಾಡಬೇಕಂದ್ರೆ 8 ಗಂಟೆ ಕೆಲಸ ಮಾಡ್ತಾರೆ. ನಾವು ನಮ್ಮ ಆಫೀಸಸ್ನಲ್ಲಿ ನೋಡ್ತೀವಿ, ನಾವು ಹೋಗಿ ಎಷ್ಟು ಗಂಟೆ ಕೆಲಸ ಮಾಡ್ತಾರೆ, ಎಷ್ಟು ಸಾರಿ ಟೀಗೆ ಅಂತ ಆಚೆ ಹೋಗ್ತಾರೆ. ಏನು ಸರ್, ಇದು ನಮಗೆ ಆ ವರ್ಕ್ ಕಲ್ಚರ್ ಸ್ವಲ್ಪ ಇಂಪ್ರೂವ್ ಆಗಬೇಕಾದ್ರೆ. ಇಂಪ್ರೂವ್ ಆಗಿದೆ, ಇಲ್ಲ ಅಂತ ನಾನು ಹೇಳೋಲ್ಲ, ಬಟ್ ಸಾಲದು. ನಾವು ಸಿಲೆಬಸ್ಸಲ್ಲಿ, ಯೂನಿವರ್ಸಿಟಿಗಳಲ್ಲಿ ಎಕನಾಮಿಕ್ಸಲ್ಲಿ ಇರೋ ಸಿಲೆಬಸ್ಸಲ್ಲಿ ಭಾರತದ ಏನಾರು ಇದೆಯಾ ಅಥವಾ ಬರೀ ಯುರೋಪು ಮತ್ತು ಇಂಗ್ಲೆಂಡದ ಕಾಪಿ ಅಷ್ಟೇ? ಅಲ್ಲ, ಭಾರತದ ನಾವು ಸ್ಪೆಸಿಫಿಕಲಿ ಇಂಡಿಯನ್ ಎಕನಾಮಿಕ್ಸ್ ಅಂತಾನೆ ಇದೆಯಲ್ಲ ನಮ್ಮಲ್ಲಿ. ನಮ್ಮಲ್ಲಿ ಏನಿತ್ತು ಅದರದ್ದೇನಾರು ಇದೆಯಾ? ಅದು ನಾನು ಹೇಳಲಾರೆ. ಯಾಕೆ ನಾನು ಹಿಂದೆ ನೀವು ಇವರು ಕೇಳಿದರು, ಯಾರು ಚಾಲುಕ್ಯ ಹಾಗೆ ಇದೆ. ಹಾಗೆ ಅದರಲ್ಲಿ ಚೇಂಜಸ್ ಆಗಿದೆ. ನಾವು ಅವಾಗ ಅಗ್ರಿಕಲ್ಚರಲ್ಲಿ ಏನು ಹೇಳ್ತಾ ಇದ್ವೋ, ಇವಾಗ ಅಗ್ರಿಕಲ್ಚರಲ್ಲೂ ಬಹಳಷ್ಟು ಬದಲಾವಣೆಗಳಾಗಿದೆ. ಸೊ ಹಾಗೆ ಆ ಬದಲಾವಣೆಗಳ ಬಗ್ಗೆ ನಾವು ಪಾಠವನ್ನು ಮಾಡಿ ಇವತ್ತಿನ ಇಂಡಿಯನ್ ಎಕನಾಮಿಕ್ಸ್ ಅಂದ್ಬಿಟ್ಟು ಇವತ್ತಿನ ಪ್ರಾಬ್ಲಮ್ಸ್ ಎಲ್ಲ ಹೇಳುತ್ತೆ. ಮುಂಚೆ ಚೆನ್ನಾಗಿದ್ದಾಗ ಏನಿತ್ತು ಅದರ ಕೋರ್ ಏನಾದ್ರು ಈಗಲೇ ಇದೆಯಾ ಅಥವಾ ಬರೀ ಕಾಪಿ ಮಾಡಿರೋದಷ್ಟೇ? ಫಾರ್ ಎಕ್ಸಾಂಪಲ್ ಸೋಷಿಯಾಲಜಿ ಏನು ಯುರೋಪ್ದಿದೆ ಅದೇ ಕಾಪಿ ಆಗಿದೆ ಅಷ್ಟೇ.
ಎಕನಾಮಿಕ್ಸಲ್ಲೂ ಅದೇ ಥರ ಇದೆಯಾ? ಸರ್, ನೀವು ಹೇಳಿದಂಥ ವಿಚಾರ ಖಂಡಿತ ನಮ್ಮ ಎಕನಾಮಿಕ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ. ನಿಮ್ಮ ಪಾಯಿಂಟ್ ಅನ್ನು ನಾನು ಅರ್ಥ ಮಾಡಿದೆ. ಇಂಡಿಯನ್ ಎಕನಾಮಿಕ್ ಹಿಸ್ಟರಿ ಅಂತ ಏನಾದರೂ ತಗೊಂಡ್ರೆ ಒಂದು ಕಾಲದಲ್ಲಿ ಪ್ರಾಸ್ಪರಸ್ ನೇಷನ್ ಆಗಿದ್ವಿ, ಯಾವ ಕಾರಣದಿಂದ ಆಗಿದ್ವಿ ಅದೆಲ್ಲನೂ ಸಹ ಇವತ್ತು ಅದನ್ನು ಓದೋದು ಇಲ್ಲ, ಅದರ ರೆಫರೆನ್ಸು ಇಲ್ಲ, ಯಾವುದೂ ಇಲ್ಲ. ಅದ್ರ ಪಾಯಿಂಟು ಇಲ್ಲ ಸರ್. 1/4 GDP ಇತ್ತು ಫಸ್ಟು ನಮ್ಮ ಇಂಡಿಯನ್ ಟೋಟಲ್ ವರ್ಲ್ಡ್ GDP ಅಲ್ಲಿ 1/4 ಇತ್ತು ನಮ್ಮದು ಇಂಡಿಯನ್ GDP ಕಾಂಟ್ರಿಬ್ಯೂಷನ್. ಅದ್ರ ಬಗ್ಗೆ ಪಾಯಿಂಟ್ ಇಲ್ಲ ಸರ್. ನಮ್ಮ ಥರ ಯಾರೋ ಬಲಪಂಥೀಯರು ಹೇಳ್ತಾರೆ, ನಾನು ಹೇಳ್ತಾ ಇರೋದು ಬಲಪಂಥೀಯರು ಹೇಳ್ತಾರೆ, ನಮ್ಮ ಭಾರತದ ಬಗ್ಗೆ ಪ್ರೀತಿ ಇರೋರು ಅದ್ರ ಬಗ್ಗೆ ಹೇಳ್ತಾರೆ. ಉಂಟು ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದೂ ಇಲ್ಲ. ಯಾಕಂದರೆ ಟೆಕ್ಸ್ಟ್ ಬುಕ್ ಎಲ್ಲ ರೆಡಿ ಮಾಡಿರೋರು ಗೊತ್ತಲ್ಲ ಸರ್, ಬುದ್ಧಿಜೀವಿಗಳೇ ಅವರೇ ಎಜುಕೇಶನ್ ಬಹುಶಃ ಇನ್ನೊಂದು ಸಂಗತಿನ ಗಮನಿಸ್ಕೋಬೇಕು. ಈ ಆಸ್ಪೆಕ್ಟ್ ಅಲ್ಲಿ ಹಿಸ್ಟ್ರಿಯ ಬಗ್ಗೆ ಏನಾದರೂ ಸ್ಟಡಿ ನಡೆದಿದೆಯಾ ಅನ್ನೋ ವಿಷಯದಲ್ಲೂ, ಯಾಕೆಂದ್ರೆ ಬಹುಶಃ ಆರ್ ಸಿ ದತ್ ಅವರ ಎಕನಾಮಿಕ್ಸ್ ಹಿಸ್ಟ್ರಿ ಆಫ್ ಇಂಡಿಯಾ ಬಿಟ್ರೆ ಅದರ ಹೊರತಾಗಿ ಆ ಮಟ್ಟಿಗಿನ ಡೀಟೇಲ್ಡ್ ಸ್ಟಡಿ ಬೇರೆ ಯಾವುದೂ ಇಲ್ಲ ಆಗಿದೆಯಾ ಅನ್ನೋದ್ರ ಬಗ್ಗೆನೇ ಡೌಟ್ ಇದೆ. ಅದಾಗಿದ್ದು 1902, 1904, 1906 ಅಲ್ಲಿ. ಈ ಬೇರೆ ಬಿಡಿ, ಅದು ಆ ರೀತಿಯ ಸ್ಟೇಟ್ಮೆಂಟ್ಗಳು, ರಿಪೋರ್ಟ್ಗಳು, ಅದ್ರ ಇದು ಬೇರೆ. ಬಟ್ ಆಕ್ಚುಯಲ್ ಫೀಲ್ಡ್ ವರ್ಕು, ಸ್ಟಡಿ ಆ ಥರದ ವಿಷಯಗಳಲ್ಲಿ ಆಗಿದೆಯಾ ಅನ್ನೋದ್ರ ಬಗ್ಗೆನೇ ಡೌಟ್ ಇದೆ. ಈಗಿನ ಬಹುಶಃ ಎಕನಾಮಿಕ್ಸ್ ಸ್ಟಡಿ ಸಿಲೆಬಸ್ ಎಲ್ಲವೂ ಬೇಸ್ಡ್ ಆನ್ ಬ್ರಿಟಿಷ್ ಪೀರಿಯಡ್, ಬ್ರಿಟಿಷ್ ಥಿಯರಿ. ಈಗ ನಾವು ಮೊದಲು ಒಂದು ಫ್ರೇಮ್ವರ್ಕ್ ಅಂತ ಇಟ್ಕೊಳ್ತೀವಲ್ಲ, ಆ ಫ್ರೇಮ್ವರ್ಕ್ನ ವಿ ಬಾರೋಡ್ ಫ್ರಮ್ ವೆಸ್ಟ್. ಹೌದಾ? ಎಕನಾಮಿಕ್ಸು ನಮ್ಮಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಬಿಟ್ಟು ಬೇರೆ ಯಾರೂ ಏನು ಮಾತಾಡಲಿಲ್ಲ. ಅಲ್ಲ, ಅರ್ಥಶಾಸ್ತ್ರದಲ್ಲೂ ಒಂದು 5 to 10% ಎಕನಾಮಿಕ್ಸ್ ಬಗ್ಗೆ ಇರೋದು, ಉಳಿದಿದ್ದು ಬೇರೆ. ಹೌದು, ಅಡ್ಮಿನಿಸ್ಟ್ರೇಟಿವ್ ಹೌದು. ಟೆಕ್ಸ್ಟ್ ಅದು. ಈಗ ಅದನ್ನು ನಾವು ಹೆಚ್ಚಿಗೆ ನಾವು ನಮ್ಮದು ಅಂತ ಹೇಳ್ಕೊಳ್ಳೋ ಅಂಥದ್ದನ್ನು ಎಕನಾಮಿಕ್ಸ್ನಲ್ಲಿ ತರಲಿಲ್ಲ. ನಾವು ಫ್ರೇಮ್ವರ್ಕ್ ಯಾವುದಂತಂದು ವೆಸ್ಟರ್ನ್ ಎಕನಾಮಿಕ್ಸ್. ಯಾಕೆಂದರೆ ಎಕನಾಮಿಕ್ಸ್ ಆರ್ಗನೈಸ್ಡ್ ಫಾರ್ಮ್ನಲ್ಲಿ ಎಕನಾಮಿಕ್ಸ್ ಉಂಟಾಗಿದ್ದು ವೆಸ್ಟರ್ನ್ ಇದು ಕಂಟ್ರೀಸ್. ಬಹುತೇಕ ಎಕನಾಮಿಕ್ಸು, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸು ಇವೆಲ್ಲ ಸಬ್ಜೆಕ್ಟ್ಗಳು ಇವತ್ತೇನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅದರ ಫ್ರೇಮ್ ವರ್ಕ್ ಹೇಳಿದ ಹಾಗೆ ಅಲ್ಲಿಂದ ಮಾಡರ್ನ್ ಥಿಯರಿಗಳು ಆ ಫ್ರೇಮ್ ವರ್ಕ್ ಅಲ್ಲೇ ಉಳ್ಕೊಂಡಿವೆ. ಅದರ ಹೊರತಾಗಿ ಏನು ಅದು ಚೇಂಜಸ್ ಆಗಿ. ಈಗ ಹ್ಯಾವಿಂಗ್ ಸೆಡ್ ದಿಸ್, ನಾನು ಒಂದು ಆ್ಯಡ್ ಮಾಡ್ತೀನಿ. ಇದನ್ನು ನಾವು ಈ ಫ್ರೇಮ್ವರ್ಕು ಹೇಗೆ ಇಟ್ಕೊಂಡು ಆನಂತರ ನಾವು ಏನು ಮಾಡಿದ್ವು, ನಮ್ಮಲ್ಲಿ ನಾನು ಇವರು ಗುಪ್ತಾ ಅವ್ರು ಮಾತಾಡ್ತಾಯಿದ್ವು ಅಲ್ಲಿ ಕೂತ್ಕೊಂಡು, ಈ ದಾದಾಭಾಯಿ ನವರೋಜಿ ಅವರು ಒಂದು ಸ್ವಲ್ಪ ಆ ಬ್ರಿಟಿಷ್ ಫ್ರೇಮ್ವರ್ಕ್ ಬಿಟ್ಟು ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ಪಾವರ್ಟಿ ಬಗ್ಗೆ ಮಾತಾಡಿದರು. ಹೌದಾ? ಆಮೇಲೆ ಡ್ರೈನ್ ಥಿಯರಿ ಇದೆಲ್ಲ ಬಂತಲ್ಲ, ಅದು ವೆಸ್ಟರ್ನ್ ಎಕನಾಮಿಕ್ಸ್ನಲ್ಲಿದೆಯಾ ಇಲ್ವಲ್ಲ? ಹೀಗೆ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ನಮ್ಮವ್ರದ್ದೇ ಒಂದಷ್ಟಿವೆ. ಆ ನಂತರ ದಾದಾಭಾಯಿ ನವರೋಜಿ ಆಯಿತು. ಆ ನಂತರ ಒಂದಷ್ಟು ಜನ ಬಂದರು, ಹಿರಿಯ ಎಕಾನಮಿಸ್ಟ್ ನಮ್ಮಲ್ಲಿ. ದಂಡೇಕರ್ ಆಗ್ಬೋದು, ವಿ.ಕೆ.ಆರ್.ವಿ. ರಾವ್ ಆಗ್ಬೋದು. ಆಮೇಲೆ ಅವರ ಶಿಷ್ಯಂದರು ನಮ್ಮ ವೆಂಕಟಗಿರಿಗೌಡರು, ಅವ್ರದ್ದು ಥಿಯರಿ ಬಗ್ಗೆ ಆಮೇಲೆ ಬಂದರು. ನಮ್ಮಲ್ಲಿ ಇಂಡಿಯನ್ ಎಕಾನಮಿ ಬಗ್ಗೆ ಮಾತಾಡಿದವ್ರ ಪೈಕಿ ವಿ.ಕೆ.ಆರ್.ವಿ. ರಾವ್ ನ್ಯಾಷನಲ್ ಇನ್ಕಮ್ ಬಗ್ಗೆ ಹೀ ಪ್ರೊಡ್ಯೂಸ್ಡ್ ಎ ವಂಡರ್ಫುಲ್ ವರ್ಕ್. ಆವಾಗ ಎಲ್ಲರೂ ಕಂಡುಬಿಟ್ರು ನ್ಯಾಷನಲ್ ಇನ್ಕಮ್, ಅದೇ ಈ ಥರ ನಾವು ನಮ್ಮ ದೇಶದಲ್ಲೂ ಹೀಗೆ ನೋಡ್ಬೋದು ಇದನ್ನು ಹೀಗೆ ಅಂತ. ಒಂದು ಸ್ವಲ್ಪ ಬರ್ತಾ ಇದೆ ಅದು. ಬಟ್ ಸಾಲದು, ಎಲ್ಲ ನಮ್ಮದೇ ಅಂತ ಆಗೋದಿಲ್ಲ. ಈಗೇನಾಗಿದೆ, ಅವರ್ ಎಕಾನಮಿ ಈಸ್ ಗ್ಲೋಬಲೈಸ್ಡ್. ತಳಿ ನಾನು ಮುಗಿಸ್ಬಿಡ್ತೀನಿ. ಅವರ್ ಎಕಾನಮಿ ಈಸ್ ಗ್ಲೋಬಲೈಸ್ಡ್. ಈಗ ನಾವು ಗ್ಲೋಬಲ್ ಎಕನಾಮಿಕ್ಸ್ ಇಟ್ಕೊಂಡು ನಾವು ನೋಡಬೇಕೇ ಹೊರತು ಬರೀ ನಮ್ಮದೇ ಒಂದು ಫ್ರೇಮ್ವರ್ಕ್ ಹಾಗೆ ಇರೋಲ್ಲ. ಬಿಕಾಸ್ ವಿ ಹ್ಯಾವ್ ಎಸ್ಟಾಬ್ಲಿಷ್ ಟ್ರೇಡ್ ರಿಲೇಷನ್ಶಿಪ್ ವಿತ್ ಅದರ್ಸ್. ಇದ್ರ ಜೊತೆಗೆ ಆ ಕಡೆಯಿಂದ ನಮ್ಗೆ ಇಂಪೋರ್ಟ್ಸ್ ಬೇಕು, ಈ ಕಡೆಯಿಂದ ಎಕ್ಸ್ಪೋರ್ಟ್ಸು ಬೇಕು. ಇದನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ರಿಲೇಷನ್ಶಿಪ್ಸ್ ನಾವು ಇಟ್ಕೊಂಡಾಗ ನಮಗೆ ಸರ್ ಒಂದು ನಿಮಿಷ, ನಾನು ಲೆಟ್ ಮಿ ಫಿನಿಶ್, ನಾನು ಮುಗಿಸ್ಬಿಡ್ತೇನೆ. ಬಹುಶಃ ನಾನು ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂತ ಕಾಣ್ತದೆ.
ಅದಕ್ಕೆ ಮಧ್ಯೆ ಮಧ್ಯೆ ಎದ್ಬಿಡು. ನಾನು ಬೇಗ ಮುಗಿಸ್ಬಿಡ್ತೇನೆ. ಇದು ನಾವು ಸ್ವಲ್ಪ ಹತ್ತಿರ ಬರ್ತಾ ಇದ್ದೀವಿ. ನಾವು ನಮ್ಮದು ಅನ್ನೋದು ಏನಿದೆ ಅದರ ಹತ್ತಿರ ನಾವು ಬರ್ತಾ ಇದ್ದೀವಿ. ಈಗ ಲಿಟ್ರೇಚರ್ನಲ್ಲಿ ನಮ್ಮದು ಅಂತ ಬಂದಿದ್ದೀವಲ್ಲ ನಾವು ಸಾಕಷ್ಟು ಮಟ್ಟಿಗೆ. ನಮ್ಮದು ಅಂತ ಬಂತ ಮೊದಲು ವರ್ಡ್ಸ್ವರ್ತ್ ಅವ್ರನ್ನ ಕಾಪಿ ಮಾಡ್ಕೊಂಡಿರ್ತಾಯಿದ್ವು. ಸೊ ಇಟ್ ಟೇಕ್ಸ್ ಟೈಮ್. ಸ್ವಲ್ಪ ಬರಬೇಕು, ಬರುತ್ತೆ. ಸೊ ಅದನ್ನು ನಾವು ಒತ್ತಿ ಹೇಳಬೇಕು. ನೀವು ಹೇಳೋದು ಸರಿಯೇ, ಇದನ್ನು ನಾವು ತರಬೇಕಾಗ್ತದೆ. ಈಗ ನೀವು ಇಬ್ಬರು ಪ್ರಶ್ನೆಗೆ ನಿಮ್ಮದು ಮೊದಲು ಬರಲಿ. ಮೂರು ಪ್ರಶ್ನೆ ಕೇಳಿ ಫಸ್ಟು. ಸರ್, ಈ ನ್ಯಾಷನಲ್ ಹೈವೇ ಅಂತಹ ದೊಡ್ಡ ರಾಷ್ಟ್ರಮಟ್ಟದ ಯೋಜನೆಗಳನ್ನು ಮಾಡುವಾಗ ಈ ಪ್ರಾದೇಶಿಕತೆಯನ್ನು ನಿಮ್ಮ ಅಧ್ಯಯನದಲ್ಲಿ ನೀವು ಯಾವ ರೀತಿ ಬಳಸಿಕೊಳ್ತೀರಿ ಅಂತ? ಅಲ್ಲಿ ನಾವು ಮ್ಯಾಕ್ರೋ ಎಕನಾಮಿಕ್ಸ್ನ ಇಟ್ಕೊಂಡು ನೋಡಿದ್ವು. ಮ್ಯಾಕ್ರೋ ಪ್ಲ್ಯಾನಿಂಗ್ ಮೊದಲು ಅದನ್ನು ಸ್ಟಡಿ ಮಾಡಿ ಅದರಲ್ಲಿ ಯಾವ ತೊಂದರೆ ಆಯ್ತಪ್ಪ, ಯಾಕೆ ಕೆಲವು ರೀಜನ್ಸು ಡೆವಲಪ್ ಆಗಲಿಲ್ಲ. ನಾವು ಪ್ಲ್ಯಾನಿಂಗ್ ನಾವು ಮಾಡಿದ್ಕೊಳ್ಳಿ ಎಲ್ಲವೂ ಸರಿ ಹೋಗುತ್ತೆ ಅಂತ ನಾವು ಮಾಡಿದ್ದು. ನೆಹರು ಅವರು ಆ ಪ್ಲ್ಯಾನಿಂಗ್ನ ತಂದದ್ದು ರಷ್ಯಾದಿಂದ ತಂದು ಇಲ್ಲಿ ಮಾಡಿದಾಗ, ಎಸ್, ಇಫ್ ಯು ಅಂಡರ್ಟೇಕ್ ಎಕನಾಮಿಕ್ ಪ್ಲ್ಯಾನಿಂಗ್ ಎವ್ರಿಥಿಂಗ್ ವಿಲ್ ಬಿ ಓಕೆ ಹಾಗೆ ಅಂತ. ಎವ್ರಿಥಿಂಗ್ ಓಕೆ ಆಗಲಿಲ್ಲ. ಕೆಲವು ಸೆಕ್ಟರ್ಸು ಡೆವಲಪ್ ಆದವು, ಕೆಲವು ರೀಜನ್ಸ್ ಡೆವಲಪ್ ಆಗದೆ ಇದ್ಬಿಟ್ಟು ಇದು ಯಾಕೆ ಅನ್ನೋದು ನಾವು ಇದರಲ್ಲೇ ನೋಡಿದ್ವು. ನಮ್ಮ ರೀಜನಲ್ ಕಮಿಟಿಯಲ್ಲಿ ನಾವು ನೋಡಿದಾಗ ನಮಗನ್ನಿಸ್ತು, ಒಂದು ಆ ಹಿಂದುಳಿದ ರೀಜನ್ಸ್ನಲ್ಲಿ ಡೆವಲಪ್ಮೆಂಟ್ ಆಗಬೇಕಾದ್ರೆ, ಅದು ಮಾಡ್ರನ್ ಡೆವಲಪ್ಮೆಂಟು ಆಗಬೇಕಾದ್ರೆ ಮಾಡ್ರನ್ ಇನ್ಫ್ರಾಸ್ಟ್ರಕ್ಚರ್ ಬೇಕಪ್ಪ. ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಯಾವುದು? ಒಂದು ಟ್ರಾನ್ಸ್ಪೋರ್ಟ್ ಬೇಕು. ಟ್ರಾನ್ಸ್ಪೋರ್ಟ್ ಬೇಕಾದರೆ ರೋಡ್ಸ್ ಬೇಕು. ಇವೆರಡೂ ಇರಬೇಕಾದ್ರೆ ಆಮೇಲೆ ಎಲೆಕ್ಟ್ರಿಸಿಟಿ ಬೇಕು. ಎಲೆಕ್ಟ್ರಿಸಿಟಿ ಬಂದ ಮೇಲೆ ಇಂಡಸ್ಟ್ರೀಸ್ ಬರಬೇಕು. ಇವೆಲ್ಲ ಒಟ್ಟಿಗೆ ಒಂದು ಸಾರಿ ನಾವು ಅಲ್ಲಿ ಸೈಮಲ್ಟೇನಿಯಸ್ ಆಗಿ ತಂದಿಟ್ಟಾಗ ಆ ರೀಜನ್ಸ್ ಡೆವಲಪ್ ಆಗ್ತವೆ. ಹಾಗೆ ಅಂತ ಇದನ್ನು ನಾವು ಅಲ್ಲಿ ತೋರಿಸ್ಕೊಟ್ವಿ. ಇದನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತು ಗುಲ್ಬರ್ಗಾ ರೀಜನ್, ಅದನ್ನು ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀವಿ. ಅದಕ್ಕೆ ಬರೀ ನಾವು ಸ್ಟೇಟ್ ಲೆವೆಲ್ನಿಂದಾನೇ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಆಗೋಲ್ಲ, ರೀಜನಲ್ ಲೆವೆಲ್ನಲ್ಲಿ ಪ್ಲ್ಯಾನ್ ಮಾಡಬೇಕು. ಹಾಗೆ ಅಂತ ಅದಕ್ಕೆ ಒಂದು ಕಮಿಟಿ ಅದನ್ನು ಮಾಡಿ ಅಲ್ಲಿ ಡೆವಲಪ್ಮೆಂಟ್ ನಿಧಾನವಾಗಿ ಪ್ರಾರಂಭ ಆಗಿದೆ. ಬಟ್ ನಾನು ಹೇಳೋದು, ಬರೀ ಇನ್ಫ್ರಾಸ್ಟ್ರಕ್ಚರು ಹಾಕಿದರೆ ಸಾಲದು. ವಿ ನೀಡ್ ಟು ಕ್ರಿಯೇಟ್ ಆರ್ ಟೀಚ್ ವರ್ಕ್ ಕಲ್ಚರ್ ಅಮಾಂಗ್ ಪೀಪಲ್. ಅದು ಇಲ್ಲದೇ ಇತ್ತಂದರೆ, ನಾನು ವರ್ಕ್ ಕಲ್ಚರ್ ಮತ್ತೆ ಯಾಕೆ ಹೇಳ್ತೀನಿ ಅಂದರೆ, ಓನ್ಲಿ ಬಿಕಾಸ್ ಆಫ್ ವರ್ಕ್ ಕಲ್ಚರ್ ಜಾಪನೀಸ್ ವರ್ ಏಬಲ್ ಟು ಕಮ್ ಟು ದಿಸ್ ಲೆವೆಲ್. ಬಾಂಬ್ ಹಾಕಿ ಎಲ್ಲ ಮುಗಿದೋಯ್ತಲ್ಲ, ಅಲ್ಲಿ ಏನೂ ಇರಲಿಲ್ಲ. ಅಂಥದ್ರೆಲ್ಲ ಅವ್ರ ಮೇಲಕ್ಕೆ ಬಂದಿದ್ದಾರೆ ವಿತಿನ್ 1 or 2 ಡಿಕೇಡ್ಸ್ನಲ್ಲಿ. ನಮ್ಗೆ ಇನ್ನು ಎಷ್ಟು ಡಿಕೇಡ್ಸ್ ಬೇಕಪ್ಪ? ಆದ್ದರಿಂದ ನಾವು ಹೇಳೋದು, ನಾವು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ನಾವು ಕ್ರಿಯೇಟ್ ಮಾಡಿದ್ದೀವಿ. ಬಟ್ ಅದ್ರ ಜೊತೆಗೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆಗಬೇಕು. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಬರೀ ನಾವು ಜನಗಳಿಗೆ ಎಜುಕೇಟ್ ಮಾಡಿ BE ಡಿಗ್ರಿಗಳು ಕೊಟ್ಟು ಆದರೆ ಆಗೋಲ್ಲ. ಪ್ರಾಕ್ಟಿಕಲ್ ಸೈಡ್ ನಾವು ಸ್ಟ್ರೆಂಥನ್ ಮಾಡಬೇಕು. ಇಂಜಿನಿಯರಿಂಗ್ ಅವ್ರಿಗೆ ಗೊತ್ತಾಗಬೇಕು, ಯಾವುದು ಹೇಗೆ, ಯಾವ ಮಿಷಿನ್ ಯಾವ ಥರ, ಅದು ಅಕಸ್ಮಾತ್ ಕೆಟ್ಟೋದ್ರೆ ಏನು ಮಾಡಬೇಕು, ಅಥವಾ ಯಾವ ಮಿಷಿನ್ನ ಎಲ್ಲಿ ತಂದು ಇಡಬೇಕು, ಇದೆಲ್ಲ ಅವ್ರಿಗೆ ಗೊತ್ತಾಗಬೇಕು. ಪ್ರಾಕ್ಟಿಕಲ್ ಸೈಡು ಈ ಟ್ರೈನಿಂಗ್ ನಾವು ಕೊಟ್ಟಾಗ ಆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆಗ್ತದೆ. ಬಟ್ ಅದೇ ಸಾಲದು, ಅದ್ರ ಜೊತೆಗೆ ವರ್ಕ್ ಕಲ್ಚರು ಬೇಕು. ಇಂಜಿನಿಯರ್ ಏನೋ ಇರ್ತಾನೆ, ಬಟ್ ಅವನು ಅಲ್ಲೆಲ್ಲ ಕೂತ್ಕೊಂಡು ಟೀ ಕುಡ್ಕೊಂಡು ಸಾಯಂಕಾಲ ಮನೆಗೆ ಹೋಗಿ ಸಾರಾಯ ಕುಡ್ಕೊಂಡು ಆಗೋಲ್ಲ ಅದು. ಸರ್, ತಾವು ಕೂತ್ಕೊಂಡು ಮಾತಾಡಿ. ಪ್ರಪಂಚದ ಆರ್ಥಿಕತೆಯಲ್ಲಿ ಭಾರತ 3ನೇ ಸ್ಥಾನಕ್ಕೆ ತರ್ತೀವಿ ಅಂತ ಸರ್ಕಾರದವರು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ. ಇದು ಪಾಸಿಬಿಲಿಟಿ ಇದೆಯಾ? ಇದರ ಬಗ್ಗೆ ಸ್ವಲ್ಪ ತಮ್ಮ ಅದು ಅವ್ರು ಹೇಳಿದ್ದು.
ಆ ಮಟ್ಟಕ್ಕೆ ತರಬೇಕು ಅಂತಲ್ಲ ಹೇಳಿದ್ದು. ಅಮೇರಿಕದ ಮಟ್ಟಕ್ಕೆ ನಾವು ಬರಬೇಕು, ಜಪಾನ್ ಮಟ್ಟಕ್ಕೆ ಬರಬೇಕು ಹಾಗೆ ಅಂತಲ್ಲ. ನಮ್ಮ ರಾಷ್ಟ್ರದ ಇನ್ಕಮ್ ಇದೆಯಲ್ಲ, GDP ಅಂತ ಅವ್ರು ಹೇಳಿದರು. ಆ ರಾಷ್ಟ್ರದ GDP 3ನೇ ಸ್ಥಾನಕ್ಕೆ ಬರಬೇಕು. ಇವತ್ತು ನಾವು ಮೊದಲು 5ನೇ ಸ್ಥಾನದಲ್ಲಿದ್ದು, ಇವತ್ತು 4ರಿಂದ 3ನೇಗೆ ಹೋಗಬೇಕು ನಾವು ಅಂತ ಹೇಳ್ತಾ ಇರೋದು. ಅಂದರೆ GDP ನಮ್ಮದು ಇನ್ನೂ ಜಾಸ್ತಿ ಆಗಬೇಕು, ಇನ್ನೂ ಉತ್ಪತ್ತಿ ಜಾಸ್ತಿ ಮಾಡಬೇಕು. ಇದಕ್ಕೆ ನಾವು ಮುಖ್ಯವಾಗಿ ಇಲ್ಲಿ ಯಾರೋ ಹೇಳಿದ್ರು ಟೆಕ್ನಾಲಜಿ ಯೂಸ್ ಮಾಡಬೇಕು. ಬಟ್ ಒಂದು ತೊಂದರೆ ಏನಂದರೆ, ನಾವು ಟೆಕ್ನಾಲಜಿ ಯೂಸ್ ಮಾಡಿದರೆ ನಮ್ಮಲ್ಲಿ ಲೇಬರ್ ಅನ್ಎಂಪ್ಲಾಯ್ಡ್ ಆಗ್ತದೆ ಅಲ್ವಾ? ಅದನ್ನು ತಂದು ನಾವು ಮಾಡಿ ಉತ್ಪತ್ತಿ ಮಾಡ್ಬೋದು ಜಾಸ್ತಿನೇ. ಬಟ್ ಇವ್ರನ್ನೇನು ಮಾಡ್ತೀರಿ, ಈ ಜನನ ಏನು ಮಾಡ್ತೀರಪ್ಪ? ಸೊ ವಾಟ್ ವಿ ನೀಡ್ ಟು ಡೂ ಈಸ್ ಒಂದು ರೀತಿಯ ಈ ಬ್ಯಾಲೆನ್ಸಿಂಗ್, ಈ ದೊಂಬರು ಹಗ್ಗದ ಮೇಲೆ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಆ ಥರ. ಅದು ಯಾವುದೋ ಪದ್ಯನ ಕೇಳಿ, ಇದು ದೊಂಬರಾಟವಯ್ಯ ಅಂತ ಏನೋ ಒಂದು ಯಾವುದೋ ಹಾಡೋ ಪದ್ಯನೋ ಏನೋ ಇದೆ. ಆ ಥರ ನಾವು ಆಟ ಆಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಎಸ್ ಸರ್. ತಾವು ಸರ್ ಒಂದು ಅಂದರೆ ಎಕನಾಮಿಕ್ಸ್ ಓದಿಲ್ಲದೆ ಇರೋ ಒಂದು ಪ್ರಶ್ನೆ. ತಾವು ಗ್ರಾಮೀಣಾಭಿವೃದ್ಧಿ ಅಂತ ಹೇಳ್ತಾ ಇದ್ದಾರೆ. ನಾನು ಓದಿಲ್ಲ ಸರ್. ಸರ್, ಕಳೆದ 50 ವರ್ಷಗಳಲ್ಲಿ ಈಗ ಒಂದು ಸಾಕಷ್ಟು ಬದಲಾವಣೆಗಳಾಗಿದೆ. ಅಂದರೆ ಹಳ್ಳಿಗಳ ಕಡೆಯಿಂದ ಜನಗಳು ಬಹಳ ಮುಖ್ಯವಾಗಿ ಯುವಕರು ನಗರಗಳ ಕಡೆಗೆ ಬರ್ತಾ ಇದ್ದಾರೆ. ಬಹಳಷ್ಟು ಹಳ್ಳಿಗಳನ್ನ ಹೇಗೆ ಹೇಳ್ತಾ ಇದ್ದಾರೆ ಅಂತಂದರೆ ಅದು ಒಂಥರ ಲಿವಿಂಗ್ ವೃದ್ಧಾಶ್ರಮ ಆಗಿದೆ ಆ ಥರ ಅಂತ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆ ಒಳಗಡೆ ಈ ನಾವು ಗ್ರಾಮೀಣಾಭಿವೃದ್ಧಿ ಅಂತ ಇಟ್ಕೊಂಡ್ರೆ ಏನು, ಯಾವ ಥರ ಯೋಚನೆ ಮಾಡಬೇಕಾಗುತ್ತೆ, ಅದರ ಭವಿಷ್ಯ? ಈಗ ಮೈಗ್ರೇಷನ್ ಆಯ್ತಲ್ಲ ಹಳ್ಳಿಯಿಂದ ಪಟ್ಟಣಕ್ಕೆ. ಯಾಕಾಯಿತು? ಅಲ್ಲಿ ಅವಕಾಶಗಳಿಲ್ಲ ಅಂತ ಅವರ್ ಯಂಗ್ಸ್ಟರ್ಸ್ ಹ್ಯಾವ್ ಮೈಗ್ರೇಟೆಡ್ ಟು ಟೌನ್ಸ್ ಆ್ಯಂಡ್ ಸಿಟೀಸ್. ಆದ್ದರಿಂದ ವಿ ಕ್ಯಾರಿರಾವ್ ಮಾಡಿದ್ದು ಆ ಒಂದು ಮಾಡೆಲ್ ಅವ್ರು ತೋರಿಸ್ಕೊಟ್ರಲ್ಲ, ಆ ಮಾಡೆಲ್ ಇಟ್ಕೊಂಡು ಅಲ್ಲಿ ಮಲ್ಟಿಪ್ಲೇಯರು ವರ್ಕ್ ಆಗೋ ಹಾಗೆ ನಾವು ಮಾಡ್ಕೋಬೇಕು. ಅಲ್ಲಿ ಉತ್ಪತ್ತಿ ಜಾಸ್ತಿ ಆಗೋದು ಮಾಡಬೇಕು. ಆವಾಗ ನಮ್ಮ ಹುಡುಗರು ಅಲ್ಲಿ ಇರ್ತಾರೆ. ಅಫ್ಕೋರ್ಸ್ ಅದು ಇಷ್ಟಿದ್ರೂ ಕೆಲವರು ಮೈಗ್ರೇಟ್ ಆಗ್ತಾರೆ. ಯಾಕೆಂದರೆ ಅವರು ಎಜುಕೇಟೆಡ್ ಆಗಿರೋರು ಪಟ್ಟಣಕ್ಕೆ ಬಂದೇ ಬರ್ತಾರೆ. ಅವ್ರು ಬರಲಿ. ಬಟ್ ಅಲ್ಲಿ ಯಂಗ್ಸ್ಟರ್ಸು ಕೆಲವರು ಅಲ್ಲಿ ಇರಬೇಕಾಗ್ತದೆ. ಇಲ್ಲದ್ರೆ ಅವರು ಪಟ್ಟಣಕ್ಕೆ ಬಂದರೆ ಏನಾಗ್ತದೆ, ನೀವು ಒಂದು ಜಿಗ್ ಎಕಾನಮಿ ಅಂತ ಕೇಳಿದ್ದೀರಾ? ಇನ್ಫಾರ್ಮಲ್ ಸೆಕ್ಟರ್. ಪಟ್ಟಣಕ್ಕೆ ಬಂದರೆ ಅನ್ಆರ್ಗನೈಸ್ ಸೆಕ್ಟರ್. ಅವ್ರು ಪಟ್ಟಣಕ್ಕೆ ಬಂದರೆ ಅವ್ರು ತಗೊಂಡೋಗಿ ವಿಧಾನಸೌಧದಲ್ಲಿ ಕೂರಿಸ್ತೀರಾ? ಇಲ್ಲ. ಅವರು ಇಲ್ಲಿ ತರಕಾರಿ ಮಾರೋದು, ಅದು ಇದು ಮನೆ ಕಟ್ಟೋದು ಇಂಥದ್ದು ಮಾಡ್ಕೊಂಡಿರ್ತಾರೆ. ಆ ಜಿಗ್ ಎಕಾನಮಿ ಎಕ್ಸ್ಪ್ಯಾಂಡ್ ಆಗ್ತಾಯಿದೆ ಇವತ್ತು, ಇನ್ಫಾರ್ಮಲ್ ಸೆಕ್ಟರು. ಅದ್ರ ಜೊತೆಗೆ ಮೊದಲು ಏನಾಗ್ತಾಯಿತ್ತು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು, ಪ್ರೊಡಕ್ಷನ್ ಸೆಕ್ಟರ್, ಇದು ವರ್ಕರ್ಸ್ ಮೈಗ್ರೇಟ್ ಆಗಿ ಪಟ್ಟಣದಲ್ಲಿ ಸೇರಿಕೊಂಡ್ರು. ಬಟ್ ಇವಾಗ ಏನಾಗ್ತಾ ಇದೆ, ದೇರ್ ಈಸ್ ಆಲ್ಸೋ ಇಂಟರ್ಯಾಕ್ಟಿವ್ ಲೇಬರ್ ಅಂತ ಹೊಸದಾಗಿ ಒಂದು ಕಾನ್ಸೆಪ್ಟ್ ಬರ್ತಾ ಇದೆ. ಇಂಟರ್ಯಾಕ್ಟಿವ್ ಲೇಬರ್ನಲ್ಲಿ ಏನಾಗುತ್ತೆ, ಈ ಲೇಬರರು, ಕನ್ಸ್ಟ್ರಕ್ಷನ್ ಲೇಬರರು, ಅವನು ಈ ಕನ್ಸ್ಯೂಮರ್ ಇದ್ದಾನಲ್ಲ, ಆ ಮನೆ ಕಟ್ಟಿದವನು, ಆ ಕನ್ಸ್ಯೂಮರ್ ಯಾರು ಅಂತ ಅವ್ನಿಗೆ ಗೊತ್ತಾಗಲ್ಲ, ಯಾರಿಗೂ ಹೋಗುತ್ತೋ ಮನೆ ಏನು ಅಂತ. ಅವ್ನ ಕನ್ಸ್ಯೂಮರ್ಗೆ ಅವ್ನಿಗೆ ಸಂಬಂಧ ಇಲ್ಲ. ಬಟ್ ಈಗ ಈ ಇಂಟರಾಕ್ಟಿವ್ ಲೇಬರ್ ಇದೆಯಲ್ಲ, ಇದು ನೇರವಾಗಿ ಕನ್ಸ್ಯೂಮರ್ ಜೊತೆಗೆ ನೇರವಾಗಿ ಸಂಬಂಧ. ಇದನ್ನು ದಿಸ್ ವರ್ಕರ್ ಇಂಟರಾಕ್ಟ್ಸ್ ವಿತ್ ಫೈನಲ್ ಕನ್ಸ್ಯೂಮರ್. ಅದು ಯಾವುದು ಅಂದರೆ ಸರ್ವೀಸಸ್ ಸೆಕ್ಟರ್ ಅಂತ ಇದೆಯಲ್ಲ ನಮ್ಮಲ್ಲಿ ಸರ್ವೀಸಸ್ ಸೆಕ್ಟರ್ ಅಕೌಂಟ್ಸ್ ಫಾರ್ 53 to 54% ಆಫ್ ದಿ GDP ಅದು ಜನ್ರೇಟ್ ಮಾಡುತ್ತೆ. ಅದು ಆ ಸರ್ವೀಸಸ್ಸು ನೀವು ಗೊತ್ತಿದ್ದಂಗೆ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಆಟೋ ರಿಕ್ಷಾಗಳಾಗಿರ್ಬೋದು, ಅಥವಾ ನೀವು ಈ ಇವರಿದ್ದಾರಲ್ಲ ಪಾನಿಪುರಿ ಮಾಡಿಕೊಂಡು ನೇರವಾಗಿ ಸ್ಟ್ರೀಟ್ ವೆಂಡರ್ಸು, ಇವರು ನೇರವಾದ ಕಾಂಟ್ಯಾಕ್ಟು ಕನ್ಸ್ಯೂಮರ್ ಜೊತೆಗೆ. ಇದು ಎಕ್ಸ್ಪ್ಯಾಂಡ್ ಆಗ್ತಾಯಿದೆ ಇವತ್ತು. ಸೊ ಆನ್ ದಿ ಒನ್ ಹ್ಯಾಂಡ್
Gig economy is expanding. On the other, interactive economy is also expanding in the urban areas. But ಇವು ಅನ್ಪ್ರೊಡಕ್ಟಿವ್ ಸೆಕ್ಟರ್ಸ್ ಇವು, ಅವ್ರಿಗೆ ಹೆಚ್ಚಿಗೆ ಇನ್ಕಮ್ ಸಿಗೋಲ್ಲ ಇದರಲ್ಲಿ. ಇದಕ್ಕೇನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಹುಟ್ಟುತ್ತದೆ. ಇದಕ್ಕೇನು ಮಾಡಬೇಕಂದ್ರೆ ನೀವು ಹಳ್ಳಿನ ಡೆವಲಪ್ ಮಾಡಿ. ದಿ ವೇ ವಿ ಕ್ಯಾರ್ ಆಫ್ ಕನ್ಸೀವ್ಡ್ ಆರ್ ಪಿಕ್ಚರೈಸ್ಡ್ ಅದನ್ನು ಅಲ್ಲಿ ಡೆವಲಪ್ ಮಾಡಿ. ಡಾಕ್ಯುಮೆಂಟ್ ಏನಾದರೂ ಇದೆಯಾ ಸರ್ ಡೆವಲಪ್ಮೆಂಟ್? ಅವ್ರದ್ದು ಪುಸ್ತಕನೇ ಇದೆಯಲ್ಲಪ್ಪ, ನೀವು ನಮ್ಮ ಇವ್ರನ್ನ ಕೇಳಿ, ಅಲ್ಲಿ ಎಕ್ಸ್ಪರ್ಟ್ ಕೂತಿದ್ದಾರೆ, ಕೊಡಿಯಪ್ಪ ವಿ ಕ್ಯಾರ್ ಬುಕ್ಕು ಇವ್ರಿಗೆ. ಅವ್ರನ್ನ ಮೀಟ್ ಮಾಡಿಯಪ್ಪ. ಹೀ ಸ್ಪೆಂಟ್ ಎ ಫ್ಯೂ ಮಂತ್ಸ್ ಇನ್ ಅವರ್ ಲೈಬ್ರರಿ, ನಮ್ಮ ಐಸೆಕ್ ಲೈಬ್ರರಿಗೆ. ದಟ್ಸ್ ಹೌ ನನಗೆ ಪರಿಚಯ ಆಗಿದ್ದು. ಬಂದು ನನ್ನ ಹತ್ರ ಕೂತ್ಕೊಂಡು ಏನು ಹಾಂ. ಸೊ ಅವರು ಆ ವೀಕೆಂಡ್ನ, ಯಾಕಂದ್ರೆ ನನಗೆ ಈಗ ಈ ವಯಸ್ಸಿನಲ್ಲಿ ಜ್ಞಾಪಕ ಶಕ್ತಿ ಸ್ವಲ್ಪ ಏನು ಸಾಕಷ್ಟು. ತುಂಬ ವರ್ಷಗಳಿಂದ ಈ ಬಜೆಟ್ ಅನಾಲಿಸಿಸ್ ಮಾಡ್ಕೊಂಡು ಬಂದಿದ್ದೀರಿ. ಹೌದು. ನಾವು ಈಗ ಯಾರಾದರೂ ಎಕನಾಮಿಕ್ಸ್ ಲೆಕ್ಚರರ್ಸ್ ಹತ್ರ ಇವ್ರ ಹತ್ರ ಬಜೆಟ್ ಮಾರನೇ ದಿನ ಮಾತನಾಡಿದ್ರೆ ಅವರು ಅದೊಂದು ಸಬ್ಜೆಕ್ಟ್ ಬಿಟ್ಟು ಬೇರೆ ಎಲ್ಲ ಮಾತನಾಡುವ ಸ್ಥಿತಿ ಇದೆ. ಅದಕ್ಕೆ ಹೇಗೆ ಅದನ್ನು ಈಗ ಆ ಥರದಲ್ಲಿ ಈಗ ನಮಗೆ ಇರುವ ಲೆಕ್ಚರರ್ಸ್ 4 ಜನ ಬಜೆಟ್ ಬಗ್ಗೆ ಮಾತನಾಡಿದ್ರೆ ಅದು 10 ಜನರಿಗೆ ಅದರ ಸಬ್ಜೆಕ್ಟ್ ರೀಚ್ ಆಗುತ್ತೆ. ತುಂಬ ಜನರಿಗೆ ನಾವು ಪೇಪರಲ್ಲಿರೋ ಕೆಲವು ಸ್ಟೇಟ್ಮೆಂಟ್ ನೋಡ್ಕೊಂಡು ಬಜೆಟ್ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳುವ ಇದಿದೆ ಬಿಟ್ಟರೆ ಇಲ್ಲ. ಅದಕ್ಕೆ ಒಂದು ಫ್ರೇಮ್ವರ್ಕ್ ಅಂತ ಇದೆ. ಆ ಫ್ರೇಮ್ವರ್ಕು ನಮಗೆ ಹೇಳಿಕೊಟ್ಟವರು ವೆಂಕಟಗಿರಿಗೌಡರು. ಯಾವ ಥರ ನೋಡಬೇಕು ಬಡ್ಜೆಟ್ನ, ಈಗ ಒಂದು ಬಡ್ಜೆಟ್ ಬಂತು, ಯಾವ ಥರ ನೋಡಬೇಕು. ಒಂದು, ಈ ಬಡ್ಜೆಟ್ನಲ್ಲಿ ಒಂದು ನೀವು ಯು ಹ್ಯಾವ್ ದಿ, ನೋಡಿ ಹೆಂಗೆ ಮರ್ತು ಹೋಗ್ತದೆ ನನಗೆ. ಸರ್ಕಾರದ ಖರ್ಚು ಮತ್ತು ಆದಾಯ ಇನ್ ಟರ್ಮ್ಸ್ ಆಫ್ ಟ್ಯಾಕ್ಸಸ್ಸು. ಖರ್ಚು ಮಾಡೋದು ಸರ್ಕಾರದ ಆಫೀಸರ್ಸು ಇವ್ರಿಗೆ ಸಂಬಳ ಕೊಡೋದು. ಇದು ಒಂದು ರೆವೆನ್ಯೂ ಅಕೌಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್. ಈ ಥರ ಅಲ್ಲಿ ಅದು ಬೇರೆ. ಸೊ ಈಗ ಕ್ಯಾಪಿಟಲ್ ಅಕೌಂಟ್ ಅಂತ ಇವು ಯಾಕೆ ಅಂದರೆ, ಈ ರೆವೆನ್ಯೂ ಅಕೌಂಟ್ನಲ್ಲಿ ಇವತ್ತು ನಾವು ಟ್ಯಾಕ್ಸ್ ಎಷ್ಟು ಕಲೆಕ್ಟ್ ಮಾಡ್ತೀವಿ, ಅದು ಯಾಕೆ ಕಲೆಕ್ಟ್ ಮಾಡ್ತೀವಿ ಅಂದರೆ ನಮಗೆ ಇವತ್ತಿನ ವೆಚ್ಚ ಏನು, ಇವತ್ತಿನ ವೆಚ್ಚ ಸಂಬಳ ಕೊಡಬೇಕು, ಸಾರಿಗೆ ಕೊಡಬೇಕು, ಜನಕ್ಕೆ ನೀರು ಕೊಡಬೇಕು ಇತ್ಯಾದಿ, ಇವೆಲ್ಲ ಕರೆಂಟ್ ಎಕ್ಸ್ಪೆಂಡಿಚರ್ ಇದು ಮಾಡಬೇಕು. ಹೌದಾ? ಆಮೇಲೆ ಕ್ಯಾಪಿಟಲ್ ಅಕೌಂಟ್ಗೆ ಬಂದಾಗ ನಾವು ಅಲ್ಲಿನೂ ವೆಚ್ಚ ಉಂಟು, ಇನ್ಕಮ್ ಉಂಟು. ವೆಚ್ಚ ಯಾತಕ್ಕೆ ಅಂದರೆ ಕ್ಯಾಪಿಟಲ್ ಪರ್ಪಸ್ಗೆ, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಕ್ರಿಯೇಟ್ ಮಾಡಬೇಕು, ಕ್ಯಾಪಿಟಲ್, ಒಂದು ಇಂಡಸ್ಟ್ರಿಗೆ ಕ್ಯಾಪಿಟಲ್ ಅದನ್ನು ಡೆವಲಪ್ ಮಾಡಬೇಕು. ಇದು ಯಾಕೆ ಅಂದರೆ ಇದು ಲಾಂಗ್ ಟರ್ಮ್ ಪಾಯಿಂಟ್ ಆಫ್ ವ್ಯೂನಿಂದ ಈ ಒಂದು ಡೆವಲಪ್ಮೆಂಟ್ ಉಂಟಾಗಿ ಫ್ಯೂಚರ್ನಲ್ಲಿ ರೆವೆನ್ಯೂ ಉಂಟಾಗ್ತದೆ. ಎಂಥ ವೆಚ್ಚನಪ್ಪ ಅದು ಅಂದರೆ ಅಲ್ಲಿ ನೀವು ಇನ್ಫ್ರಾಸ್ಟ್ರಕ್ಚರ್ ಖರ್ಚು ಮಾಡಬೇಕು. ಬಟ್ ಇನ್ಕಮ್ ಎಲ್ಲಿಂದ ಬರುತ್ತೆ? ಅಲ್ಲಿ ಇನ್ಕಮ್ ಬರೋದಿಲ್ಲ, ಅದು ಇನ್ಫ್ಲೋ. ನಾವೇನು ಮಾಡ್ತೀವಿ, ಕ್ರೆಡಿಟ್ ಸರ್ಕಾರ ಏನು ಮಾಡ್ತದೆ, ಬಾಂಡ್ಸ್ನ ತಗೊಳ್ತೀವಿ. ಅದು ಸಾಲೋದಿಲ್ಲ. ರಿಸರ್ವ್ ಬ್ಯಾಂಕ್ ಹತ್ರ ಹೋಗಿ ಅವ್ರ ಹತ್ರ ಲೋನ್ ತಗೊಂಡಾಗ ಅದು ಅವರು ಪ್ರಿಂಟ್ ಮಾಡಿ ನಿಮಗೆ ಕೊಡ್ತಾರೆ. ಅದನ್ನು ಡೆಫಿಸಿಟ್ ಅಂತ ಹೇಳ್ತೀವಿ. ಇದು ಬಡ್ಜೆಟ್ನ ಹೀಗೆ ಅರ್ಥ ಮಾಡಿಕೊಂಡು, ಇದರಲ್ಲಿ ನಾವು ಬಡ್ಜೆಟ್ ಪರ್ಪಸ್ ಏನಪ್ಪ ಅಂದರೆ, ಒಂದು, ನಾವು ಮುಖ್ಯವಾಗಿ ಕರೆಂಟ್ ಅಕೌಂಟು ಯಾವತ್ತೂ ಬ್ಯಾಲೆನ್ಸ್ನಲ್ಲಿ ಇರಬೇಕು. ನಮಗೆ ಟ್ಯಾಕ್ಸಸ್ನಿಂದ ಬಂದದ್ದನ್ನು, ಅದು ನಮ್ಮ ವೆಚ್ಚ ಇದೆಯಲ್ಲ, ಕರೆಂಟ್ ವೆಚ್ಚ, ಅದಕ್ಕೆ ಸರಿಯಾಗಿರಬೇಕು. ಅಲ್ಲಿ ಡೆಫಿನೆಟ್ಲಿ ದೇರ್ ವಿಲ್ ನಾಟ್ ಬಿ ಎನಿ ಡೆಫಿಸಿಟ್ ಇನ್ ದಿ ಕರೆಂಟ್ ಅಕೌಂಟ್. ಇದು ಫಸ್ಟ್ ಪ್ರಿನ್ಸಿಪಲ್. ದೇರ್ ಶಾಲ್ ನಾಟ್ ಬಿ ಎನಿ ಡೆಫಿಸಿಟ್ ಇನ್ ದಿ ಕರೆಂಟ್ ಅಕೌಂಟ್. ರೆವೆನ್ಯೂ ಡೆಫಿಸಿಟ್ ಅದಿರಬಾರ್ದು. ಅದಿದ್ದರೆ
ನೀವೇನಾಗ್ತದೆ ನಿಮ್ಮ ಒಂದು ನೀವು ಮನೆ ಮಠ ಇದನ್ನು ಮಾರ್ಕೊಂಡು ತಿಂದು ಹಾಕ್ತೀರಿ ನೋಡಿ, ಆ ಥರ ಆಗಿಬಿಡ್ತದೆ. ಅದು ಆ ಥರ ಆಗಬಾರ್ದು. ಬಟ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ನಾವು ಸಾಲ ತಗೊಂಡು ನಾವು ತಂದು ಹಾಕ್ತೀವಲ್ಲ, ಈ ಖರ್ಚು ಹಾಗೆ ಅಂತ ಕೇಳಿದಾಗ ನಾವು ಅದನ್ನು ಒಂದು ರೀತಿಯಲ್ಲಿ ಕ್ಯಾಪಿಟಲ್ ಕ್ರಿಯೇಟ್ ಮಾಡ್ತೀವಿ ನಾವು. ನೀವು ಹೇಳಿದ್ರಲ್ಲ ಅದರಿಂದ ರೆವೆನ್ಯೂ ಬರುತ್ತೆ ಅಂತ. ಕ್ಯಾಪಿಟಲ್ ಕ್ರಿಯೇಟ್ ಮಾಡ್ತೀವಿ. ಯಾವ ಥರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತೀವಿ, ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಮಾಡ್ತೀವಿ. ಇಂಥದ್ದು ಪ್ರೊಡಕ್ಟಿವ್ ಪರ್ಪಸ್ಗೆ ಅದನ್ನು ಯೂಸ್ ಮಾಡಬೇಕು. ಇದನ್ನು ಯೂಸ್ ಮಾಡಿದಾಗ ಏನಾಗುತ್ತೆ, ಇದು ಇವತ್ತು ಡೆಫಿಸಿಟ್ ಇರ್ಬೋದು, ನಾಳೆ ಅದರ ಅಸೆಟ್ಸ್ ಡೆವಲಪ್ ಆಗ್ತದೆ. ಅದು ಹೀಗೆ ಅದರ ಪ್ರಿನ್ಸಿಪಲ್ಸ್ನ ನೀವು ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ದೆನ್ ಯು ವಿಲ್ ಬಿ ಏಬಲ್ ಟು argue whether the budget is consistent with economic theory or inconsistent with economic theory. So, ಒಂದು ವೇಳೆ ರೆವೆನ್ಯೂ ಡೆಫಿಸಿಟ್ ಇದ್ದ ಪಕ್ಷದಲ್ಲಿ ವಿ ಆರ್ ಕನ್ಸ್ಯೂಮಿಂಗ್ ಆಲ್ ದಿ ಇನ್ಕಮ್, ಪ್ರೆಸೆಂಟ್ ಇನ್ಕಮ್, ಲೀವಿಂಗ್ ನಥಿಂಗ್ ಫಾರ್ ದಿ ಫ್ಯೂಚರ್. ಅವಾಗೇನಾಗ್ತದೆ, ಇಟ್ ಈಸ್ ಲೈಕ್ ನಮ್ಮ ಮನೆ ಲೆಕ್ಕನೇ ಅದು ಹೋಗ್ತದೆ. ಅದು ದೆನ್ ಇದು ಡೆಫಿಸಿಟ್, ಇವತ್ತು ಡೆಫಿಸಿಟ್ ನಾವು ಮಾಡ್ತೀವಪ್ಪ. ಡೆಫಿಸಿಟ್ ಮಾಡಿದಾಗ ಬಾರೋ ಮಾಡ್ಕೊಂಡು ರಿಸರ್ವ್ ಬ್ಯಾಂಕಿಂದ ಬಾರೋ ಮಾಡಿದಾಗ ಇದು ಮನಿ, ದೆನ್ ಪ್ರೈಸಸ್ ವಿಲ್ ಇನ್ಕ್ರೀಸ್. ಯಾಕಂದರೆ ಹೆಚ್ಚು ಹಣ ಸರ್ಕ್ಯುಲೇಟ್ ಆದಂಗೆಲ್ಲ ಖರ್ಚು, ಇನ್ಫ್ಲೇಷನ್ ಜಾಸ್ತಿ ಆಗ್ತದೆ. ಮತ್ತು ಏನಪ್ಪ ಮಾಡೋದು, ಇನ್ಫ್ಲೇಷನ್ ಇವತ್ತು ಇನ್ಫ್ಲೇಷನ್ ಇರ್ಬೋದು, ನಾಳೆ ಪ್ರೊಡಕ್ಟಿವಿಟಿ ಜಾಸ್ತಿ ಆದಾಗ ಅಲ್ಲಿ ಉತ್ಪನ್ನ ಜಾಸ್ತಿ ಆಗ್ತದೆ. ಅದು ಸಪ್ಲೈ ಜಾಸ್ತಿ ಆದ್ರಿಂದ ಇಲ್ಲಿ ನಮ್ಮ ಇನ್ಫ್ಲೇಷನ್ ಕಡಿಮೆ ಆಗ್ತದೆ. ಇದು ಆ ಥಿಯರಿ. ಇದನ್ನು ಅದು ದಟ್ಸ್ ಆಲ್. ಅದು ಯಾವತ್ತೂ ಒಳ್ಳೆಯದದು. ಅದು ನಮ್ಮಲ್ಲಿ ಕೈನ್ಸ್ ಅಂತ ಒಬ್ಬರಿದ್ದರು, ಅವರು ಹೇಳಿದ್ರು ಮೈಲ್ಡ್ ಇರಲಪ್ಪ, ಅವರಿಂದಾನೇ ಇದು ಡೆಫಿಸಿಟ್ಟು ಅದೆಲ್ಲ ಬಂದಿದ್ದು. ಸರಿ, ಹೀಗಿಟ್ಕೊಂಡು ನೀವು ಬಡ್ಜೆಟ್ನ ನೋಡಿ. ಒಂದು ರೆವೆನ್ಯೂ ಡೆಫಿಸಿಟ್ ಉಂಟಿದ್ರೆ ಯು ಹ್ಯಾವ್ ಟು ಅಟ್ಯಾಕ್. ಕ್ಯಾಪಿಟಲ್ ಡೆಫಿಸಿಟ್ ಇದೆಯಾ, ಇರಲಿ, ಬಟ್ ದೆನ್ ಹೌ ಮಚ್ ಈಸ್ ದಟ್? ವೆದರ್ ದಿ ಮನಿ ದಟ್ ಯು ಹ್ಯಾವ್ ಜನರೇಟೆಡ್ ಥ್ರೂ ಬಾರೋಯಿಂಗ್ಸ್, ಆರ್ ಯು ಗೋಯಿಂಗ್ ಟು ಯೂಸ್ ಇಟ್ ಫಾರ್ ಪ್ರೊಡಕ್ಟಿವ್ ಪರ್ಪಸ್ ಆರ್ ನಾಟ್? ಹಾಗೆಲ್ಲ ಪ್ರೊಡಕ್ಟಿವ್ ಪರ್ಪಸ್ ಯೂಸ್ ಮಾಡಿದ್ರೆ ಸುಮ್ಮನೆ ಡಿಫೆನ್ಸ್ ಮೇಲೆ ಅದ್ರ ಮೇಲೆ ಇದ್ರ ಮೇಲೆ ಖರ್ಚು ಮಾಡ್ಕೊಂಡು ಹೋದರೆ ಯು ಕ್ಯಾನ್ ಕ್ರಿಟಿಸೈಸ್. ಏನು ಡಿಫೆನ್ಸಿಗೆ ನೀವು ಮದ್ದು ಗುಂಡು ತಗೊಂಡು ಡಮ ಅಂತ ಹೊಡೆದ್ರೆ ಪ್ರೊಡಕ್ಷನ್ ಬರ್ತದ? ಅಲ್ಲಿ ಬರೋಲ್ಲ. ಇಂಥದ್ದು ನಾವು ಬಡ್ಜೆಟ್ನ ನೋಡಬೇಕಾದ್ರೆ ನೋಡೋದು. ಇದಕ್ಕೆ ನಮ್ಮ ವೆಂಕಟಗಿರಿಗೌಡರು ನಮಗೆ ಆ ಕಾಲದಲ್ಲಿ 1957 ನಮಗೆ ಹೇಳಿಕೊಟ್ಟಿದ್ದು, ಬಡ್ಜೆಟ್ನ ಈ ಥರ ನೋಡ್ರಪ್ಪ. ಸರ್, ಈ ಮಾಲ್ ಕಲ್ಚರ್ ಅಂತ ಸ್ಟಾರ್ಟ್ ಆಯ್ತಲ್ಲ ಈಗ ಸಿಟಿಗಳಲ್ಲಿ, ಗ್ರಾಮ ಮಟ್ಟಕ್ಕೂ ತಲುಪಿದೆ ಸೂಪರ್ ಮಾರ್ಕೆಟ್ ಇಲ್ಲಂದ್ರೆ ಮಾಲ್ ಅಂತ ಹೇಳೋದು. ಇದರಿಂದಾಗಿ ಗ್ರಾಮೀಣ ಪ್ರದೇಶದ ಈ ಸಾಮಾನ್ಯ ಅಂಗಡಿ ಅಥವಾ ಹೋಟೆಲ್ ಇದೆಲ್ಲ ಆರ್ಥಿಕವಾಗಿ ಹಿಂದೆ ಸರಿತಾ ಇದೆ. ಇದರ ಬಗ್ಗೆ ಏನು ಹೇಳ್ತೀವಿ ಸರ್? ಇದು ಸರಿಯಲ್ಲ ಅಂತಾನೆ ಹೇಳ್ತೀನಿ, ಬಟ್ ಅದನ್ನು ತಪ್ಪಿಸೋಕ್ಕಾಗುತ್ತಾ? ಸೊ ಯುವರ್ ರೆಕಮೆಂಡೇಶನ್ ಆರ್ ಮೈ ರೆಕಮೆಂಡೇಶನ್, ಈಸ್ ಇಟ್ ಇಂಪ್ಲಿಮೆಂಟಬಲ್? ಆಗುತ್ತಾ? ಆಗೋಲ್ಲ. ಅದು ಆಗ್ತಾ ಇರೋದು ತಪ್ಪದು. ಯಾಕೆಂದರೆ ಸ್ಮಾಲ್ ಫೆಲೋಸ್, ಇಟ್ ಅಫೆಕ್ಟ್ ದಿ ಸ್ಮಾಲ್ ಪೀಪಲ್. ಸೊ ನಾವು ಏನು ಆ ಥರ ಮಾಡೋ ಹಾಗಿಲ್ಲ. ಬಟ್ ಸರ್ಕಾರ ಯಾವುದಾದ್ರೂ ಒಂದು ದಾರಿ ತೆಗಿಬೇಕು. ಸುಮಾರು 2 ಗಂಟೆಗಳ ಕಾಲ ನಾವು ಇವತ್ತಿನ ಕಾರ್ಯಕ್ರಮದಲ್ಲೆಲ್ಲರೂ ಭಾಗವಹಿಸಿದ್ದೀವಿ. ಅಜಿತ್ ಸರ್ ಪ್ರಾರಂಭದಲ್ಲೇ ಮಾತನಾಡ್ತಾ ಅವರ ಬಾಲ್ಯವನ್ನು, ಆಗಿನ ಒಟ್ಟು ಒಂದು ಶೈಕ್ಷಣಿಕ ವಾತಾವರಣ, ವಿದ್ಯಾರ್ಥಿಗಳು ಶಿಕ್ಷಕರ ಮಧ್ಯದ ಸಂಬಂಧಗಳು, ಈ ಹಲವು ಶೇಡ್ಗಳು ನಮಗೆ ಅಲ್ಲಿ ನಮ್ಮ ಗಮನಕ್ಕೆ ಬಂದವು. ಅದೊಂದು ವಾತಾವರಣವನ್ನು ಬಹುಶಃ ನಾವು ಇವತ್ತು ಎಷ್ಟರ ಮಟ್ಟಿಗೆ ಕಾಣ್ತೀವಿ, ನಮಗೆ ಎಷ್ಟು ಸಿಕ್ತು, ಇದು ಅವರು ಮಾತನಾಡ್ತಾ ಇರುವಾಗ ನಮಗೂ ಬಹುಶಃ ಎಲ್ರಿಗೂ ರೀಕಾಲ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಅದಾದ ನಂತರ ಸಾಕಷ್ಟು ಅಧ್ಯಯನ ಮತ್ತು ಅಧ್ಯಾಪನ ಕ್ಷೇತ್ರಗಳು, ಕ್ಷೇತ್ರ ಕಾರ್ಯ, ಇವುಗಳ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಹಲವು ಹೊಳಹುಗಳು ನಮಗೆ ಸಿಕ್ಕಿವೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವ ರೀತಿ
ಆರ್ಥಿಕ ವಿಷಯಗಳಲ್ಲಿ ಅರ್ಥಶಾಸ್ತ್ರಜ್ಞರು ಮತ್ತು ಆಡಳಿತಗಾರರ ಮಧ್ಯದ ಸಮಸ್ಯೆಗಳು, ಹೊಂದಾಣಿಕೆ ಇಲ್ಲದೆ ಇರೋದು, ಈ ಥರದ ಸಂಗತಿಗಳು ಕೂಡ ನಮಗೆ ಕೆಲವು ಸೂಕ್ಷ್ಮಗಳು ಗೊತ್ತಾಗಿದೆ. ಇಷ್ಟೊತ್ತು ಅಜಿತ್ ಸರ್ ಅವರ ಅನುಭವದ ಆಧಾರದ ಮೇಲೆ ಏನು ಮಾತನಾಡಿದ್ರು, ತುಂಬ ಮಹತ್ವದ ಸಂಗತಿಗಳು, ಫ್ರೂಟ್ಫುಲ್ ಆಗಿತ್ತು ಇವತ್ತಿನ ಡಿಸ್ಕಷನ್ ಅಂತ ನಾನು ಭಾವಿಸ್ತೀನಿ. ನಮ್ಮ ವಿನಂತಿಯ ಮೇರೆಗೆ ಇಷ್ಟೊತ್ತು ನಮಗೆ ಸಮಯ ಕೊಟ್ಟು, ತುಂಬ ದೂರದಿಂದನೇ, ಬೇರೆ ಊರಿಂದ ಬರೋದು ಸುಲಭ ಬೆಂಗಳೂರಲ್ಲಿ, ಬೆಂಗಳೂರೊಳಗಡೆನೆ ಒಂದು ಕಡೆಯಿಂದ ಒಂದು ಕಡೆ ಓಡಾಡೋದು ಕಷ್ಟ. ಅಂಥ ಸಮಯದಲ್ಲೂ ಅವ್ರು ನಮಗೆ ಸಮಯ ಕೊಟ್ಟಿದ್ದಾರೆ, ನಮ್ಮ ಅಪೇಕ್ಷೆಯಂತೆ ಇಲ್ಲಿವರೆಗೆ ಬಂದು ಇಷ್ಟೊತ್ತು ಮಾತನಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಜ್ಜಂಪುರ ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಪ್ರಾರ್ಥನೆ. ಅದಕ್ಕೆ ಮೊದಲು I would like to thank the organizers for the opportunity given to me to come over here and make some presentation. ನನಗೇನು ಗೊತ್ತಿತ್ತು ಅದನ್ನೊಂದು ಸ್ವಲ್ಪ ಕನ್ನಡದಲ್ಲೇ ಹೇಳಬೇಕು ಅಂದರು. ಆಯ್ತಪ್ಪ ಅಂದ್ಕೊಂಡು ಏನೋ ಒಂದಷ್ಟು ಕಷ್ಟಪಟ್ಟು ಕನ್ನಡದಲ್ಲಿ ಹೇಳಿದ್ದೀನಿ. ಮಧ್ಯ ಇದು ಮನದಾಳದ ಮಾತು. ಇವ್ರು ಹೇಳಿದರು, ನಾನು ನನ್ನ ಟೈಮ್ನ ತುಂಬ ನಂಬಿಕೆ ಕೊಟ್ಟರು ಹಾಗೆ ಅಂತ. ಐ ಹ್ಯಾವ್ ಆಲ್ ದಿ ಟೈಮ್ ಬಿಕಾಸ್ ನೌ ಐ ಆಮ್ ರಿಟೈರ್ಡ್. ಈಗ ನನಗೆ ಎಲ್ಲಿ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಮನೆಯಲ್ಲಿದ್ದೀನಿ, ಲೈಬ್ರರಿಯಲ್ಲಿ ಕೂತ್ಕೊಂಡು ಓದ್ತಾ ಇರ್ತೀನಿ. ಸೊ ಆದ್ದರಿಂದ ನಾನು ಐ ಡಿಡ್ ನಾಟ್ ಡೂ ಎನಿ ಫೇವರ್ ಟು ಎನಿ ಆಫ್ ಯು. ಇದು ನಾನು ಮಾಡಿಲ್ಲ. ಜೊತೆಗೆ ನನಗೆ ಈ ಥರ ಸಭೆಗಳಲ್ಲಿ ಕೂತು ಮಾತಾಡಿ ಆಮೇಲೆ ಆ ಇಂಟ್ರ್ಯಾಕ್ಷನ್ ಅದು ಬರ್ತಲ್ಲ, ಅದನ್ನು ಅದನ್ನು ನೋಡಿ ಕೇಳಬೇಕು, ಅವರಿಂದ ಕಲ್ತ್ಕೊಳ್ಳೋದು ಏನಾದರೂ ಇದೆಯಾ ಹಾಗೆ ಅಂತ. ಅದನ್ನು ನಾವು ಕಲಿಯೋದು ಹೀಗೆ ತಾನೆ. ಕಲಿಬೇಕಾದ್ರೆ ನೀವು ಹೀಗೆ ಆ ಕಲಿಕೆ ಏನಿದೆ ಅದು ಕೊನೆ ಉಸಿರು ಎಳಿತೀವಲ್ಲ ನಾವು, ಅಲ್ಲಿ ತನಕನೂ ಅದು ಕಲಿಯೋದು ಒಂದು ಬೇಕಾಗಿದೆ. ಹೀಗೆ ನನಗೆ ನೀವು ಅವಕಾಶ ಕೊಟ್ಟರೆ ನನಗೆ ತುಂಬ ಸಂತೋಷ ಆಯಿತು. ಒಳ್ಳೆ ಮೇಧಾವಿಗಳನ್ನ ಸೇರಿಸಿದ್ದೀರಿ. ಅವರೆಲ್ಲ ಮಾತಾಡಿದ್ದು ನಾನು ಕೇಳಿದಾಗ ಪರವಾಗಿಲ್ವಲ್ಲ, ಸ್ವಲ್ಪ ಇವರು ಎಕನಾಮಿಕ್ಸ್ ತಿಳ್ಕೊಂಡಿದ್ದಾರೆ ಹಾಗೆ ಅಂತ. ಆಮೇಲೆ ನಾನು ಸ್ವಲ್ಪ ಹುಷಾರಾದೆ, ಇವ್ರಿಗೂ ಎಕನಾಮಿಕ್ಸ್ ಗೊತ್ತಿದೆ ಅಂದ ನಂತರ ಸ್ವಲ್ಪ ನಾನು ಹುಷಾರಾದೆ. ಇಲ್ಲದ್ರೆ ನಾನು ಬಾಯ್ಗೆ ಬಂದದ್ದು ಹೇಳಿಬಿಡ್ತಾ ಇದ್ದೆ. ನಾವು ಎಕನಾಮಿಕ್ಸ್ ಓದ್ತಾ ಇರ್ಬೇಕಾದ್ರೆ ಅಲ್ಲಿ ನಾನು ಬರ್ತಿಲ್ಲಿ ನಿಮ್ದು ಟಾಕ್ ಇದೆ ಅಂತ ಹೇಳ್ತು ಅಂದ್ರೆ ಅವಾಗ ಟಿ ನಂಜೇಗೌಡರು, ಎಸ್ ನಂಜೇಗೌಡರೆಲ್ಲ ಇದ್ರು. ಅವು ಕಾಯ್ತಾ ಇರ್ತಿದ್ವಿ ಸರ್ ನಿಮ್ಮ ಮಾತು ಕೇಳೋದಕ್ಕೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಆಗಿನ ಮಾತುಗೂ ಈಗಿನ ಮಾತುಗೂ ಹೇಗಿದೆಯಮ್ಮ? ಇಲ್ಲ ಎಲ್ಲ ಆಗಿದೆ, ವ್ಯತ್ಯಾಸ ಇಲ್ಲ. ದೇಹಕ್ಕೆ ವಯಸ್ಸಾಗಿದೆ ಅಷ್ಟೇ, ನಿಮ್ಮ ದೇಹಕ್ಕೆ ವಯಸ್ಸಾಗಿದೆ, ಮನಸ್ಸಿಗೆ ಇನ್ನೂ ಅದೇ ಉತ್ಸಾಹ ಇದೆ. ನಾನು ಅದಕ್ಕೆ ಹೇಳಿದ್ದು ನಮ್ಮ ಮಿಸ್ಸಸ್ನ ಕರ್ಕೊಂಡು ಬರಬೇಕಾಗಿತ್ತು. ನೀವು ಇಷ್ಟೊಂದು ಒಳ್ಳೆ ಮಾತು ಹೇಳಿದ್ದು ಅವಳು ಕೇಳಿ ನನಗೆ ಮನೆಯಲ್ಲೇ ಒಂಥರ ಲೆವೆಲ್ ನಂದು ಒಂದು ಸ್ವಲ್ಪ ಸರ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.